ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ರೇಷ್ಮೆ ಮಾರುಕಟ್ಟೆ ಎನ್ನುವ ಖ್ಯಾತಿಗೆ ಪಾತ್ರವಾದಂತಹ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ಕನೆಕ್ಟ್ ಕರ್ನಾಟಕ ಇದೆ. ಇಲ್ಲಿಯ ಜನರ ಭಾವನೆಗಳಿಗೆ ಸ್ಪಂದಿಸುವಂತಹ ಶಾಸಕರು ಸಿಕ್ಕಿದ್ದಾರೆ. ರವಿ ಅಣ್ಣ ಅವ್ರಿಗೆ ಮಾಡಿರೋ ಅಷ್ಟು ಯಾರೂ ಮಾಡಿಲ್ಲ ಅಷ್ಟೊತ್ತಿಗೆ. ಇಂಡಸ್ಟ್ರಿ ಆದರೆ ಶಿಡ್ಲಘಟ್ಟ ಜನಕ್ಕೆ ಅನುಕೂಲ ಆಗುತ್ತೆ. ಮುಂಚೆ MLA ಮಾತಾಡಬೇಕು ಅಂದರೆ ಅವರು ಚಮಚಾಗಳು ಇರ್ತಿದ್ರು, ಅವ್ರ ಚಮಚಾಗಳ ಜೊತೆ ಹೋಗಿ ಮಾತಾಡಬೇಕಾಗಿತ್ತು. ಈಗ ರವೇನ ನೇರ ಸಂಪರ್ಕ, ಯಾರೇ ಹೋದ್ರೂ ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಶಾಸಕರು ಸ್ವಂತ ದುಡ್ಡಲ್ಲಿ ಕೆಲಸ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಈ ಕೀಳ್ ಮಟ್ಟಕ್ಕೆ ಇಳ್ದೋಗೈತೆ ಇದು. ಅದರಿಂದ ಅವ್ರು ಸ್ವಂತ ಕಾಸಲ್ಲಿ ಕ್ಲೀನಿಂಗ್ ಮಾಡಿದ್ರು ಮೊನ್ನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಿಮ್ಮ ಕ್ಷೇತ್ರದ ಜನತೆಗೆ ಒಬ್ಬ JDS ಪಕ್ಷದ ಶಾಸಕನಾಗಿ ಹೇಗೆ ನ್ಯಾಯ ಒದಗಿಸ್ತೀರಿ? ನಾನು ಇಂಥದ್ದು ಒಳ್ಳೇದು ಮಾಡಿದ್ದೀನಿ ಅಂತ ಎಲ್ಲಿ ನನ್ನ ಬಾಯಲ್ಲಿ ನಾನು ಮಾತಾಡಿದ್ದೀನಿ. CM ಫಂಡ್ ಗ್ರ್ಯಾಂಟ್ಸ್ 25 ಕೋಟಿ ಕೊಟ್ಟರು. JDS MLAಗೆ ಯಾಕೆ ಕೊಡಿಲ್ಲ? ಈಗ 15 ತಿಂಗಳಲ್ಲಿ ಗ್ರಾಮೀಣ ಭಾಗದಲ್ಲಿ 1 ಕಿಲೋಮೀಟ್ರ್ ನಾವು ರಸ್ತೆ ಹಾಕಬೇಕಾಗಿಲ್ಲ. ನಾವು ಹೆಂಗೆ ಜನಗಳ ಹತ್ರ ಹೋಗಿ ಮಕ್ಕ ತೋರಿಸೋದು? ಮತ್ತು ಹಿಂಗೆ ಹೇಳಿದರೆ ನಿಮಗೆ ಸಿಗೋ ಅನುದಾನ ಆದರೂ ಹಿಂಗೆ ಸಿಗುತ್ತೆ ರಾಜ್ಯ ಸರ್ಕಾರ? ಅವ್ರು ಕೊಡೋದೇ ಬೇಡ. ನೀವಿಷ್ಟು ಆರಾಧಿಸ್ತೀರಲ್ಲ, ನಿಮ್ಮನ್ನು ದೇವೇಗೌಡರು ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಅದು ನಾವು ಹೇಳಂಗಿಲ್ಲ. ಅದು ಹೇಳಿದ್ದು ಏನಾಗ್ತೈತೆ, ಬೇರೆ ನಮ್ಮ ಪಾರ್ಟಿ MLAಗಳಿಗೆ ನೋವಾಗ್ತೈತೆ. ಯಾರಾದರೂ ಕಾರ್ಯಕರ್ತರ ಕಷ್ಟ ಗೊತ್ತಿರ್ತಕ್ಕಂಥ ನಾಯಕರು ಅಂದರೆ ಅದು ಒಬ್ಬ HD ದೇವೇಗೌಡರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನ BN ರವಿಕುಮಾರ್ ಅವ್ರನ್ನ, ಮೇಲೂರು ರವಿಕುಮಾರ್ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಏನೆಲ್ಲ ಧ್ವನಿ ಎತ್ತಿದ್ದೀರಿ ತಾವು? ಮಾತಾಡೋರ್ದು ಅಲ್ಲಿ ಮಾತಾಡೋಕ್ಕೆ ಬಿಡಲ್ಲ ಅಧ್ಯಕ್ಷರು. ಆ ಸದನ ಏನಕ್ಕೆ ನಡೆಸ್ತಾ ಇದ್ದಾರೆ, ಈ ಸದನ ನಡೆಯಲಿಕ್ಕೆ ಕಾರಣ ಯಾರು? ಇದುವರೆಗೂ ನನ್ನ ಪ್ರಕಾರ ಯಾವ ರಾಜಕಾರಣಿಗೂ ತಲೆಗೆ ಹೋಗಿಲ್ಲ. ರವಿಕುಮಾರ್ ಅವ್ರನ್ನ ಗೆಲ್ಲಿಸ್ಬಿಟ್ರೆ ಹೆಂಗಪ್ಪ ಲಾ ಆ್ಯಂಡ್ ಆರ್ಡರ್ ಹೆಂಗಿರುತ್ತೋ ಗೊತ್ತಿಲ್ಲ, ಅವ್ರು ಬಂದರೆ ಏನು ಮಾಡ್ತಾರೆ, ತುಂಬ ಅಗ್ರೆಸಿವ್ ಆಗಿರೋರು. ಆ ಒಂದು ಅಪಪ್ರಚಾರ ಎಲ್ಲೋ ಒಂದು ಕಡೆ ಸಮ್ ಪರ್ಸೆಂಟೇಜ್ ಆಫ್ ಜನ ಇದು ನಿಜಾನೇ ಅನ್ಕೊಂಡಿದ್ರು. ವಿನಾಕಾರಣ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಪ್ರಕರಣಗಳು ದಾಖಲೆ ಆಗಬಾರ್ದು. ರಾಜಕಾರಣ ಸಾಕು ಅಂತ ಯಾವತ್ತೂ ಅನಿಸಿಲ್ಲ ತಮಗೆ? ಈಗ ಪರ ವಿರೋಧ ಎಲ್ಲ ಇರ್ತೈತೆ, ಆದರೆ ನಮ್ಮ ಕ್ಷೇತ್ರದಲ್ಲಿ ಹೆಂಗಿಲ್ಲ. ಹೌದಾ? ಎಲ್ಲ ಸಮಾನತೆ ಏನಿದ್ರೆ ಅದು ಹೋಗ್ತಾ ಇತ್ತು ಅಷ್ಟೆ. ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ರೇಷ್ಮೆ ಮಾರುಕಟ್ಟೆ ಎನ್ನುವ ಖ್ಯಾತಿಗೆ ಪಾತ್ರವಾದಂತಹ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ಕನೆಕ್ಟ್ ಕರ್ನಾಟಕ ಇದೆ. ಹೌದು, ಹಾಗಾದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರ ಆಶೋತ್ತರಗಳೇನು? ಇಲ್ಲಿಯ ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಶಾಸಕರು ಸಿಕ್ಕಿದ್ದಾರಾ ಅಥವಾ ಇಲ್ವಾ? ಇಲ್ಲಿವರೆಗೂ ಇದ್ದಂಥ ಜ್ವಲಂತ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಸಿಕ್ಕಿದೆಯಾ? ಇನ್ನು ಮುಂದೆ ಇರುವಂಥ ಸವಾಲುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಯಾವ ರೀತಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇದೆ ಅನ್ನೋದರ ವಾಸ್ತವ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ, ಅದು ಕನೆಕ್ಟ್ ಕರ್ನಾಟಕ ವತಿಯಿಂದ. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದಲ್ಲೇ ಇದೆ. ಆಂಧ್ರ ಗಡಿಭಾಗದಲ್ಲಿದೆ ಶಿಡ್ಲಘಟ್ಟ. ಬೆಂಗಳೂರು ಮಹಾನಗರ ಹತ್ತಿರದಲ್ಲಿದ್ದರೂ ಅಭಿವೃದ್ಧಿಯಲ್ಲಿ ಮಾತ್ರ ಶೂನ್ಯ ಅನ್ನೋ ಮಾತೇ ಹೆಚ್ಚಾಗಿ ಕೇಳಿಬರುತ್ತೆ. ಕ್ಷೇತ್ರದಲ್ಲಿ ರಸ್ತೆಗಳು ಹದಗೆಟ್ಟಿವೆ, ಧೂಳೆ ಹೆಚ್ಚಾಗಿದೆ. ಇಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಶಿಡ್ಲಘಟ್ಟ ರೇಷ್ಮೆ ಬೆಳೆ ಮತ್ತು ರೇಷ್ಮೆ ಮಾರುಕಟ್ಟೆಗೆ ಪ್ರಸಿದ್ಧಿ. ಏಷ್ಯಾದ ಎರಡನೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಶಿಡ್ಲಘಟ್ಟದಲ್ಲಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ 1952ರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿತು. ನಂತರ 1957ರಲ್ಲಿ ಮೊದಲ ಚುನಾವಣೆ ನಡೆಯಿತು. ಕಾಂಗ್ರೆಸ್ನ ಭದ್ರಕೋಟೆ ಎನಿಸಿಕೊಂಡಿರುವ ಈ ಕ್ಷೇತ್ರದಲ್ಲಿ ಇದುವರೆಗೆ 15 ಚುನಾವಣೆಗಳು ನಡೆದಿವೆ. ಕಾಂಗ್ರೆಸ್ 10 ಬಾರಿ ಗೆಲುವು ದಾಖಲಿಸಿದೆ. JDS 3 ಬಾರಿ ಮತ್ತು ಜನತಾ ಪಕ್ಷ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಒಮ್ಮೊಮ್ಮೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮಾಜಿ ಸಚಿವರಾದ ವಿ ಮುನಿಯಪ್ಪ 6 ಬಾರಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದು ಇದೇ ಕ್ಷೇತ್ರದಿಂದ. 2018ರ ಕಳೆದ ಚುನಾವಣೆಯಲ್ಲಿ JDSನಲ್ಲಿ ಸಾಕಷ್ಟು ಗೊಂದಲವಾಗಿತ್ತು. ಆಗಿನ ಹಾಲಿ ಶಾಸಕರಾಗಿದ್ದ ಎಂ ರಾಜಣ್ಣ ದೇವೇಗೌಡರಿಂದ ಬಿ ಫಾರ್ಮ್ ಪಡೆದರೆ BN ರವಿಕುಮಾರ್ ಅಲಿಯಾಸ್ ಮೇಲೂರು ರವಿಕುಮಾರ್ ಕುಮಾರಸ್ವಾಮಿ ಅವರಿಂದ ಬಿ ಫಾರ್ಮ್ ಪಡೆದರು. ಈ ಇಬ್ಬರು ಪಕ್ಷದಿಂದ ಬಿ ಫಾರ್ಮ್ ಪಡೆದು ಇಬ್ಬರು ಪ್ರಚಾರ ನಡೆಸಿದ್ರು.
ಇಬ್ಬರು ಒಂದೇ ಪಕ್ಷದಿಂದ ಪ್ರಚಾರ ಮಾಡುತ್ತಿದ್ದರಿಂದ ಅಸಲಿ ಅಭ್ಯರ್ಥಿ ಯಾರು ಅನ್ನೋ ಗೊಂದಲಕ್ಕೆ ಜನ ಸಿಲುಕಿದ್ರು. ನಂತರ ಕೊನೆ ಕ್ಷಣದಲ್ಲಿ ಸಿ ಫಾರ್ಮ್ ಅನ್ನ BN ರವಿಕುಮಾರ್ ಅವರಿಗೆ ನೀಡಲಾಯಿತು. ಇದರಿಂದ ಸಿಟ್ಟಿಗೆದ್ದ ಎಂ ರಾಜಣ್ಣ ಪಕ್ಷೇತರವಾಗಿ ಸ್ಪರ್ಧಿಸಿದ್ರು. ಅತ್ತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಪುಟ್ಟು ಆಂಜಿನಪ್ಪ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರು. 4 ಪೈಪೋಟಿ ನಡುವೆ ಕಾಂಗ್ರೆಸ್ನ ವಿ ಮುನಿಯಪ್ಪ 2018ರಲ್ಲಿ ಮತ್ತೊಮ್ಮೆ ಗೆದ್ದು 6ನೇ ಬಾರಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ರು. ಇನ್ನು ತಮ್ಮ ಸಮಾಜ ಸೇವೆ ಮೂಲಕವೇ ಕ್ಷೇತ್ರದ ಜನರಿಗೆ ಚಿರಪರಿಚಿತರಾಗಿದ್ದಂಥ BN ರವಿಕುಮಾರ್ 2018ರ ಚುನಾವಣೆಯಲ್ಲೇ 66,000ಕ್ಕೂ ಅಧಿಕ ಮತ ಪಡೆದಿದ್ರು. ಹೀಗಾಗಿ 2023ರ ಚುನಾವಣೆಯಲ್ಲಿ ಅರ್ಹವಾಗಿಯೇ ಗೆದ್ದು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಶಿಡ್ಲಘಟ್ಟದ ಶಾಸಕ ಮೇಲೂರು ರವಿಕುಮಾರ್ ಅವರ ಸಂಕಲ್ಪ ಏನು, ಕ್ಷೇತ್ರದ ಮತದಾರರ ನಿರೀಕ್ಷೆಗಳು ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕದ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ನೀವು ಬಹಳಷ್ಟು ಶಾಸಕರನ್ನ ನೋಡಿರ್ತೀರಿ, ಈ ಶಾಸಕರು ಹಿಂಗೆ ಅಂತ ಹೇಳಿ ಹಲವು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇರ್ತವೆ. ನಮ್ಮ ಶಾಸಕರು ಹಿಂಗೆ ಹಂಗೆ, ನಿಮ್ಗೆ ಗೊತ್ತಿಲ್ಲ ರೀ, ಅವರೆಲ್ಲ ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಗೊತ್ತಾ, ಅದ್ರ ಬದಲಾಗಿ ಅವರು ಇನ್ನೂ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅನ್ನೋದನ್ನ ನೀವು ಮಾತಾಡ್ಕೊಳ್ತಾ ಇರ್ತೀರಿ. ಅದೇ ರೀತಿ ಇವತ್ತು ಕೂಡ ನಾನು ಒಬ್ಬ ಶಾಸಕರನ್ನ ಮಾತನಾಡಿಸ್ತಾ ಇದ್ದೀನಿ. ಈಗಾಗಲೇ ಅಫ್ಕೋರ್ಸ್ ನಿಮ್ಗೆ ಗೊತ್ತಾಗಿದೆ ಯಾವ ಶಾಸಕರ ಜೊತೆ ಇವತ್ತು ಕನೆಕ್ಟ್ ಕರ್ನಾಟಕ ಇದೆ, ನಾ ಯಾರನ್ನ ಮಾತನಾಡಿಸ್ತಾ ಇದ್ದೀನಿ ಅಂತ ಹೇಳಿ. ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು BN ರವಿಕುಮಾರ್. BN ರವಿಕುಮಾರ್ ಅಂತ ಹೇಳಿದ ತಕ್ಷಣ ಜನರಿಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವರು ನಮ್ಮ ಜನ, ನಮ್ಮೂರು ಯಾವಾಗಲೂ ಮೇಲೆ ಅಂತ ಹೇಳಿ ಮೇಲೂರು ರವಿಯಣ್ಣ ಅಂತಾನೆ ಪ್ರಸಿದ್ಧಿ. ಹೌದು, ಮೇಲೂರು ರವಿಕುಮಾರ್ ಜೊತೆ ನಾನು ಮಾತನಾಡ್ತಾ ಇದ್ದೀನಿ. ಹಾಗಾದ್ರೆ ಅವರ ಜವಾಬ್ದಾರಿಯುತ ಕೆಲಸಗಳು ಏನೆಲ್ಲ ಇದ್ದಾವೆ, ಅವರ ಕನಸುಗಳೇನು, ಅವರ ಕನಸಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹೇಗಿದೆ, ಜನರ ರೆಸ್ಪಾನ್ಸ್ ಹೇಗಿದೆ, ಅವರು ಜನರ ಜೊತೆ ಯಾವ ರೀತಿ ಇದ್ದಾರೆ, ಹಲವು ವಿಚಾರಗಳನ್ನ ತಿಳಿತಾ ಹೋಗೋಣ. ಅವರು ಬರೀ ಶಾಸಕರಷ್ಟೇ ಅಲ್ಲ, ಒಬ್ಬ ಕೃಷಿಕರು ಕೂಡ ಹೌದು ಅನ್ನೋದನ್ನ ತಿಳಿಸ್ತಾ ಲೆಟ್ಸ್ ವೆಲ್ಕಮ್ ಶ್ರೀಯುತ BN ರವಿಕುಮಾರ್ ಅಲಿಯಾಸ್ ಮೇಲೂರು ರವಿಯಣ್ಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ರಿ ಸರ್? ಚೆನ್ನಾಗಿದ್ದೀರಿ. ಓಕೆ, ಮಾತಿಗಿಂತ ಕೃತಿ ಜಾಸ್ತಿ ಅನ್ನೋದನ್ನ ನಾವು ಗಾದೆ ಮಾತಲ್ಲಿ ಹೇಳ್ತಾ ಇರ್ತೀವಿ. ಯಾವುದೇ ಪ್ರಚಾರವನ್ನ ಬಯಸದೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹಲವು ಜನರ ಅಭಿಪ್ರಾಯಗಳನ್ನು ನಾನು ಕೇಳಿದೆ. ಏನನ್ಸುತ್ತೆ ಅಭಿಪ್ರಾಯಗಳನ್ನು ಕೇಳಿದಾಗ ತಮಗೆ? ಸರ್, ಈಗ ಜನ ಅಭಿಪ್ರಾಯಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಒಂದು ಆಶೀರ್ವಾದ. ಈಗ ಅವರು ಗರಡಿಯಲ್ಲಿ ನಾವು ಸುಮಾರು 21 ವರ್ಷಗಳ ಕಾಲ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪ್ರಾಮಾಣಿಕತೆಯಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತೇಳಿ ಯಾವುದೇ ಒಂದು ಆಸೆ ಪಡದೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಈ ಕ್ಷೇತ್ರದಲ್ಲಿ ಇವತ್ತು ನಾವು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು, ಮುಖ್ಯವಾಗಿ ನಮ್ಮ ಪಕ್ಷದ ಮುಖಂಡರು ಒಂದು ಆಶೀರ್ವಾದದಿಂದ ನಾನು ಇವತ್ತು ಶಾಸಕನಾಗಿದ್ದೀನಿ. ನಾವು ದೇವೇಗೌಡರು ಶಿಷ್ಯನಾಗಿ ಕೆಲಸ ಮಾಡಬೇಕಾದ್ರೆ ಅವರ ಒಂದು ಆದರ್ಶಗಳು, ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ಇವತ್ತು ಜನ ಮಧ್ಯೆ ನಾನು ಯಾವತ್ತೂ ನಾನು ಇಂಥದ್ದು ಒಳ್ಳೇದು ಮಾಡಿದ್ದೀನಿ ಅಂತ ಎಲ್ಲಿ ನನ್ನ ಬಾಯಲ್ಲಿ ನಾನು ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂದರೆ, ನಾನು ಏನಾದರೂ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಅದು ಮುಂದೆ ನಾವು ಇಲ್ದಿದ್ದಾಗೂ ಶಾಶ್ವತವಾಗಿ ಉಳಿಬೇಕು ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟ್. ಇವತ್ತು ನಮ್ಮ ನಾಯಕರಾದಂಥ ದೇವೇಗೌಡರು ಈ ರಾಜ್ಯದಲ್ಲಿ 20 ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಈ ದೇಶದಲ್ಲಿ 10 ತಿಂಗಳು 20 ದಿನ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಈ ಭೂಮಿ ಇರೋ ತನಕ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅವರು ಕೆಲವು ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಈ ದೇಶದಲ್ಲಿ ಮಹಿಳೆಯರಿಗೆ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು ದೇವೇಗೌಡರು. ವಾಲ್ಮೀಕಿ ಜನಾಂಗಕ್ಕೆ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥವ್ರು ST ಸಮುದಾಯಕ್ಕೆ ದೇವೇಗೌಡರು. ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟಂಥವ್ರು ದೇವೇಗೌಡರು. ಇವತ್ತು ಹಲವಾರು ಕಾರ್ಯಕ್ರಮಗಳು ದೇವೇಗೌಡರು ಈ ದೇಶದಲ್ಲಿ ಇವತ್ತು ಆಲ್ಮಟ್ಟಿ, ಭದ್ರಾ ಇರ್ಬೋದು, ಇವೆಲ್ಲ ಅಪ್ಪರ್ ಗ್ರೇಡ್ಗೆ ಆವತ್ತಿನ ದಿವಸದಲ್ಲಿ ಅವ್ರು ಪ್ರೈಮ್ ಮಿನಿಸ್ಟರ್ ಆದಾಗ ಸಂಬಂಧಪಟ್ಟಂಥ ಇಲಾಖೆಗಳನ್ನ ಹೋಗಿ ಮನವೊಲಿಸಿ
ಆ ನೀರಾವರಿ ಯೋಜನೆಗಳು ಕೊಟ್ಟಿದ್ದಾರಲ್ಲ, ಅದು ಈ ಭೂಮಿ ಇರೋ ತನಕ ಅದು ಯಾರೂ ಮರೆಮಾಚಕ್ಕಾಗೋದಿಲ್ಲ. ಅವರ ಒಂದು ಗಡಿಯಲ್ಲಿ ನಾವು ರಾಜಕಾರಣ ಮಾಡಿದಾಗ ನಾವು ಅವರು ಆದರ್ಶಗಳನ್ನ ಅಳವಡಿಸ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಇವತ್ತು ನಾನು 2023 ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತೊಬ್ಬ ಶಾಸಕನಾಗಿ ಇವತ್ತು ನಾವು ಕೆಲಸವನ್ನು ಮಾಡ್ತಾಯಿದ್ದೀರಿ. ಇವತ್ತು ನಮ್ಮ ಒಂದು ದುರದೃಷ್ಟ ಏನಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದ್ರಿಂದ ಇವತ್ತು ಈ ಸರ್ಕಾರದಲ್ಲಿ JDS ಪಕ್ಷದ MLAಗಳಿಗೂ ಮತ್ತು ಭಾರತೀಯ ಜನತಾ ಪಕ್ಷದ MLAಗಳಿಗೂ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕಾಗ್ತಾಯಿಲ್ಲ. ಆದರೂ ಸಹ ಇವತ್ತು ಏನೇ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಈ ಮೂರಿಗೂ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಕೈಲಾದ ಮಟ್ಟಿಗೆ ಭಾಳಷ್ಟು ಪ್ರಯತ್ನಗಳು ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಮತ್ತು ಆರೋಗ್ಯಕ್ಕೆ ಏನಿವತ್ತು ಜನಸಾಮಾನ್ಯರು ಯಾವುದೇ ನಮ್ಮ ರಾಜಕಾರಣಿ ಕಡೆಯಿಂದ ಅವ್ರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಆದರೆ ನಾವು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 65-70% ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಕ್ಷೇತ್ರದಲ್ಲಿದ್ದಾರೆ. ಹೌದು. ಇದನ್ನೆಲ್ಲ ಗಮನಿಸಿದಾಗ ನಾವು ನಮ್ಮ ಕೈಯಲ್ಲಿ ಎಲ್ಲ ನಾವು ಪೂರೈಸ್ತಿದ್ರು ನಮ್ಮ ಕೈಯಲ್ಲಾದಂಥ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ನಾನು ಇದುವರೆಗೂ ಎಲ್ಲಿ ಹೇಳಿಲ್ಲ. ಏನಿವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬ ಶಾಸಕರಿಗೆ ಪ್ರತಿ ತಿಂಗಳು ಇವತ್ತು 2,04,080 ರೂಪಾಯಿ ಪ್ರತಿ ತಿಂಗಳು ನಮಗೆ ಸಂಬಳ ಕೊಡ್ತಾರೆ, ಭತ್ಯೆ ಕೊಡ್ತಾರೆ. ಈ ಭತ್ಯೆ ಈ ರಾಜ್ಯದ ಜನಸಾಮಾನ್ಯರು ಕಟ್ಟಿರೋ ತೆರಿಗೆ ಹಣದಿಂದ ಅನ್ನೋದು ನನ್ನ ಗಮನದಲ್ಲಿ ಇಟ್ಕೊಂಡು ಈ ಹಣವನ್ನು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಕೊಟ್ಬಿಡ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಮೊದಲನೇ ವರ್ಷ ಸುಮಾರು 13,500 ಜನ ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳಿಗೆ ಪುಸ್ತಕ ಮತ್ತು ಅವ್ರಿಗೆ ಲೇಖನ, ಪೆನ್ನು, ಪೆನ್ಸಿಲು ಈ ಥರದ್ದು ಪ್ರತಿ ಹೋದ ವರ್ಷವೂ ನಾವು ಅದನ್ನ ಸುಮಾರು ಒಂದು 13 ಲಕ್ಷ ಹೆಚ್ಚಿನ 13 ಲಕ್ಷ ಮತ್ತು ಅಮೌಂಟ್ ಆಗಿತ್ತು, ಅದು ಕೊಟ್ಟಿದ್ದೀರಿ. ಈ ವರ್ಷವೂ ಸಹ ಈ ವರ್ಷವೂ 14,000 ಜನ ಚಿಲ್ಕಲ್ನೆರೆ ಹೋಬಳಿ ಸೇರಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರೋಂಥದ್ದು ಹೋಬಳಿ ಅದಕ್ಕೂ ಸೇರಿ ಈ ವರ್ಷ 18,60,000 ಆಯಿತು. ಆ ರೀತಿ ಇವತ್ತೇನು ನಮ್ಮ ಕೈಲಾದ ಮಟ್ಟಿಗೆ ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ರಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಏನಾದರೂ ಈ ಒಂದು ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿಯೋಂಥ ಕೆಲಸಗಳು ಮಾಡಬೇಕಂತ ನಾವು ತೀರ್ಮಾನ ಮಾಡಿ ಇವೆಲ್ಲ ಯಾಕೆ ನಾವು ಇವತ್ತು ಹೇಳ್ತಾ ಇದ್ದೀರಿ ಅಂದರೆ, ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ಕರ್ನಾಟಕದಿಂದ ಆಯ್ಕೆ ಆದಂಥ ಇವತ್ತು ಲೋಕಸಭೆಯಲ್ಲಿ ಇವತ್ತು ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇವನ್ನೆಲ್ಲ ನಾವು ಇವತ್ತು ಅವ್ರನ್ನ ಮನವೊಲಿಸಿ ನಮ್ಮ ಕ್ಷೇತ್ರದ ಕಷ್ಟಗಳನ್ನ ಅವ್ರ ಗಮನಕ್ಕೆ ತಂದು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಒಂದು ಮುಂದೆ ಶಾಶ್ವತವಾಗಿ ಉಳಿತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ರವಿಕುಮಾರ್ ಸರ್, ಆರಂಭದಲ್ಲೇ ನೀವು ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ರಿ. ನಾನು ಅಂದ್ಕೊಳ್ತಾ ಇದ್ದೆ JDS ಯಾಕೆ ಇಷ್ಟ ಇವರಿಗೆ, ಪ್ರಧಾನಿಗಳನ್ನು ಯಾಕೆ ಇಷ್ಟೊಂದು ಆವರಿಸ್ಕೊಂಡಿದ್ದಾರೆ ಅಂಥೇಳಿ. ಬಹುಶಃ JDS ಅಂದರೆ ಏನು ಅಂತ ಯಾರಾದರೂ ಕೇಳಿದರೆ ರವಿಕುಮಾರ್ ಅವ್ರನ್ನ ನೋಡಿ ಸಾಕು ಅಂತ ಹೇಳ್ಬೋದಾ? ಅಲ್ಲ, ಒಂದು ವಿಚಾರ ಏನಂದರೆ JDS ಪಕ್ಷ ಅನ್ನೋದು ಈ ಕ್ಷೇತ್ರದಲ್ಲಿ ನಾನು ಯಾಕೆ ಅಧಿಕಾರಕ್ಕೆ ತರಬೇಕಂತ ಹೊರಟೆ ಅಂದರೆ 1996ರಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಈ ದೇಶದ ರೈತರಿಗೆ ರಸಗೊಬ್ಬರ ಮೇಲೆ, ಫರ್ಟಿಲೈಸರ್ಸ್ ಮೇಲೆ 100% ಸಬ್ಸಿಡಿ ಕೊಟ್ಟರು. ಓಕೆ. ಆವತ್ತಿನ ದಿವಸದಲ್ಲಿ ನಾನು ನಮಗೆ ಒಂದು 8 ಎಕರೆ ಜಾಗದಲ್ಲಿ ನಾನು ರೇಷ್ಮೆ ಬೆಳೆಯನ್ನು ಇಟ್ಟಿದ್ದೆ. ಪ್ರತಿ ತಿಂಗಳು ನನಗೆ ಪ್ರತಿ 2 ತಿಂಗಳಿಗೆ 32 ಮೂಟೆ DAP ಬೇಕಾಗಿತ್ತು. ಓಕೆ. 415 ರೂಪಾಯಿ ಇದ್ದಿದ್ದು DAP ಏಕಾಏಕಿ 830 ರೂಪಾಯಿ ಆಯಿತು.
ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ ತಕ್ಷಣ ಮತ್ತೆ 100% ಸಬ್ಸಿಡಿ ಕೊಟ್ಟಾಗ ತಿರುಗಿ ಮತ್ತೆ 415 ಬಂತು. ಆವತ್ತಿನ ದಿವಸದಲ್ಲಿ ಸುಮಾರು ಒಂದು 13-14 ಸಾವಿರ ಹಣ ನನಗೆ ಉಳಿತು. ಆವತ್ತು ನಾನು ತೀರ್ಮಾನ ಮಾಡಿದೆ, ರೈತರ ಕಷ್ಟ ರೈತರಿಗೆ ಗೊತ್ತಿರೋದು, ಇವ್ರನ್ನ ನಾವು ನಮ್ಮ ನಾಯಕರಾಗಿ ಆಯ್ಕೆ ಮಾಡ್ಕೊಬೇಕು, ಇವ್ರ ಪಕ್ಷವನ್ನು ಬಲಪಡಿಸ್ಬೇಕು, ಇವ್ರ ಕೈ ಬಲಪಡಿಸ್ಬೇಕು, ಇವ್ರ ಪಕ್ಷನ ಅಧಿಕಾರ ತರಬೇಕಂತ ನಾನು ರಾಜಕಾರಣಕ್ಕೆ ಬಂದಂಥದ್ದು. ಓಕೆ. ಕೆಲವು ಕಾರಣಾಂತರಗಳಿಂದ 2003ರಲ್ಲಿ ನಾನು ಸಕ್ರಿಯವಾಗಿ ರಾಜಕಾರಣ ತೊಡ್ಕೊಂಡು 2004ರಲ್ಲಿ ಮುನ್ಷಾಪನ್ನ ನಮ್ಮ JDS ಪಕ್ಷದಿಂದ MLA ಮಾಡಿ, ಮತ್ತು 2008ರಲ್ಲಿ ಮುನ್ಷಾಪ್ನವರು ನಮ್ಮ ಪಕ್ಷ JDS ಪಕ್ಷ ಅಂದ್ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ. ಆವತ್ತು ಅವ್ರ ಅಳಿಯನ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ 2008ರಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರಿ. ಕೆಲವು ಕಮ್ಮಿ ಮತಗಳಿಂದ ನಾವು ಸೋತ್ರಿ. ಮತ್ತೆ ನಿರಂತರವಾಗಿ 5 ವರ್ಷ ಪಕ್ಷವನ್ನು ಕಟ್ಟಿ 2013ರಲ್ಲಿ ಅವ್ರನ್ನ JDS ಪಕ್ಷದ ಶಾಸಕರಾಗಿ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿ ನಾವು ವಿಧಾನಸೌಧಕ್ಕೆ ಕಳಿಸಿದ್ರಿ. ಕೆಲವು ಸಂದರ್ಭದಲ್ಲಿ ಇವಾಗ ಏನಾಯಿತು, ನಮ್ಮ ಪಕ್ಷದ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರುಗಳು ಭಾಳಷ್ಟು ಬೇಸರ ವ್ಯಕ್ತಪಡಿಸಿದಾಗ ನಾನು ಅವ್ರ ಗಮನಕ್ಕೆ ತಂದಾಗ ನಮ್ಮ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತದೆ ಅನ್ನೋದು ನನ್ನ ಗಮನಕ್ಕೆ ಬಂದು ಕೆಲವು ಕಾರಣಾಂತರಗಳಿಂದ 2018ರಲ್ಲಿ ನಾನೇ ಸ್ಪರ್ಧೆ ಮಾಡೋಂಥ ಪರಿಸ್ಥಿತಿ ಬಂತು. ಆವತ್ತು ಹಾಲಿ ಶಾಸಕರು ಪರವಾಗಿ ನಮ್ಮ ಕುಮಾರಣ್ಣವರು ನಾವು ಕೋರ್ ಕಮಿಟಿ ಮೀಟಿಂಗಲ್ಲಿ ಅವ್ರು ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದರು. ಆದರೂ ಪಾಪ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಈ ರಾಜ್ಯದಲ್ಲಿ ಎಲ್ರಿಗೂ 1 B ಫಾರಮ್ ಕೊಟ್ಟರೆ ನನಗೆ 2 B ಫಾರಮ್ ಕೊಟ್ಟಿದ್ದರು. ಅದು ಏನನ್ನೋದು ನನಗೂ ಗೊತ್ತಿಲ್ಲ. ಆಮೇಲೆ ಕಡೆಯಲ್ಲಿ ಗೊತ್ತಾಯ್ತು ಯಾಕೆ ಇವ್ರು 2 ಕೊಟ್ಟವ್ರಂತ. ಯಾಕೆ ಕೊಟ್ಟಿದ್ದು 2 ಸರಿ B ಫಾರ್ಮ್ ತನಗೆ? ಸರ್, ಅವರು ನನಗೆ 2 B ಫಾರ್ಮ್ ಕೊಡೋಕ್ಕೆ ಕಾರಣ, ಕ್ಷೇತ್ರದಲ್ಲಿ ಹಾಲಿ ಶಾಸಕರು JDS ಪಕ್ಷದವರಿದ್ದು ಒಂದು ಕಡೆ ರಾಜ್ಯಾಧ್ಯಕ್ಷರು ಅವ್ರಿಗೆ ಮಾತು ಕೊಟ್ಟು, ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಮಾತು ಕೊಟ್ಟು, ಸ್ವಲ್ಪ ಗೊಂದಲ ಇದ್ದಾಗ ಕೊಟ್ಟರು. ಮತ್ತು ನಾನು ಮೊದಲು ಅವ್ರಿಗೆ ಮುಂಚಿತವಾಗಿ ನಾನೇ B ಫಾರಮ್ಮು ನಾಮಿನೇಷನ್ ಫೈಲ್ ಮಾಡಿದೆ. ಕಡೆಯ ಗಳಿಗೆಯಲ್ಲಿ ನಿನ್ನ ಹತ್ರ ಇನ್ನೊಂದು B ಫಾರಮ್ ಕೊಟ್ಟಿದ್ದೀನಪ್ಪ, 2 ಗಂಟೆ 15 ನಿಮಿಷಕ್ಕೆ ನೀನು ಹೋಗಿ B ಫಾರಮ್ನ ಅದನ್ನ 2ನೇ ಬಾರಿ ನೀನು ನಾಮಪತ್ರ ಸಲ್ಲಿಸು, ನಿಂದು ಊರ್ಜಿತ ಆಗುತ್ತೆ ಅಂತ ಅವಾಗ ಹೇಳ್ದಾಗೆ ನನಗೆ ಗೊತ್ತಾಯ್ತು ಇವ್ರು ಯಾಕೆ ನನಗೆ 2 B ಫಾರಮ್ ಕೊಟ್ಟವ್ರೆ. 2 ಗಂಟೆ 15 ನಿಮಿಷ. ಹೌದು, ಆ ಟೈಮಿಗೆ ನಾಮಪತ್ರ ಸಲ್ಲಿಸಕ್ಕೆ ಹೇಳಿದರು. ಹೌದು. ಏನಾದ್ರೂ ಹಿಂದಿರೋ ರಹಸ್ಯ ಏನು? ನಾನು 2 ಗಂಟೆ 15 ನಿಮಿಷ ನಾಮಪತ್ರ ಸಲ್ಲಿಸೋಕೆ ಹೋದಾಗ ಇನ್ನು ಕೇವಲ ನಮ್ಗೆ ಉಳಿದಿರೋಂಥದ್ದು 45 ನಿಮಿಷ. ಓಕೆ. 3 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತು ಇನ್ಯಾರು ನೆಕ್ಸ್ಟ್ ಹಾಕೋಕ್ಕಾಗಲ್ಲ. ಲಾಸ್ಟಲ್ಲಿ ಯಾರು B ಫಾರಮ್ ಹಾಕ್ತಾರೋ ಈಸ್ ಎ ಫೈನಲ್ ಪಾರ್ಟಿ ಕ್ಯಾಂಡಿಡೇಟ್ ಅಂತ ದೇವೇಗೌಡರು ಹೇಳಿದ್ದಾರೆ. ಅಂದರೆ ಎಲ್ಲೋ ಅಧ್ಯಕ್ಷರಿಗಿಂತ ರಾಷ್ಟ್ರೀಯ ಅಧ್ಯಕ್ಷರಿಗೆ ತಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಇತ್ತು. ನನ್ನ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಏನು ನಮ್ಮ ಸ್ವತಂತ್ರ ಬಂದು 77 ವರ್ಷ ಕಳೆದಿದ್ರು, ಯಾರಾದರೂ ಕಾರ್ಯಕರ್ತರ ಕಷ್ಟ ಗೊತ್ತಿರ್ತಕ್ಕಂಥ ನಾಯಕರು ಅಂದರೆ ಅದು HD ದೇವೇಗೌಡರು. ಇದು ಘಂಟಾಘೋಷವಾಗಿ ಎಲ್ಲಿ ಬೇಕಾದ್ರೂ ನಾವು ಹೇಳ್ತೀವಿ. ಯಾವುದೇ ಚುನಾವಣೆ ಬಂದರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ ಫೋನ್ ಮಾಡಿ ಚುನಾವಣೆ ಏನಾಯಿತು, ಎಲ್ಲ ಕಡೆ ವ್ಯವಸ್ಥಿತವಾಗಿ ಮಾಡಿದ್ದೀರಾ, ರಾತ್ರಿ 3 ಗಂಟೆ ಆದರೂ ಕೇಳೋಂಥ ಒಬ್ಬ ನಾಯಕರು ಅದು ದೇವೇಗೌಡರು. ಈಗ HD ದೇವೇಗೌಡರ ಬಗ್ಗೆ ಮತ್ತು JDS ಬಗ್ಗೆ ತಾವು ಬಹಳಷ್ಟು ಅಭಿಮಾನ ಗೌರವದಿಂದ ಮಾತನಾಡಿದ್ರಿ. 200%. HD ದೇವೇಗೌಡರಿಂದ ತಾವು ಕಲಿತ ಪಾಠ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ನಾನು ಕಲಿತಿರ್ತಕ್ಕಂಥ ಪಾಠ ದೇವೇಗೌಡರಿನಿಂದ ನಮ್ಮ ಕಾರ್ಯಕರ್ತರಿಗೆ ಎಲ್ಲಿ ನೋವಾಗದಿರಿ ನಡ್ಕೊಂಡಾಗ, ನಮ್ಮ ಮುಖಂಡರಿಗೆ ಬಂದಾಗ ನಾವು ಸ್ಪಂದಿಸಿದಾಗ ಈ ಪಕ್ಷಕ್ಕೆ ಯಾವತ್ತೂ ಹಿನ್ನಡೆ ಆಗೋದಿಲ್ಲ. ನಾವು ಕಲ್ತಿರ್ತಕ್ಕಂಥ ಪಾಠ. ಓಕೆ. ಒಂದು, ನಾವು ಯಾರಿಗೆ ಮಾತು ಕೊಟ್ಟರು ಆ ಮಾತು ಹೋಗೋಕ್ಕೆ ಬಿಡಬಾರ್ದು, ನಾವು ಕೊಟ್ಟು ಮಾತು ನಡಿಬೇಕು, ಉಳಿಸ್ಕೋಬೇಕು. ಇದು ದೇವೇಗೌಡರ ಸಿದ್ಧಾಂತ. ಆ ಸಿದ್ಧಾಂತವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಕೊಟ್ಟು ಮಾತು ಮೇಲೆ ಮುಗೀತು. ತೀರಿ ಯಾವುದೇ ಕಾರಣಕ್ಕೂ ಆ ಮಾತು ಬದಲಾವಣೆ ಆಗ್ಬಾರ್ದು. ಹಾಗಾದರೆ ರವಿಕುಮಾರ್ ಅವ್ರನ್ನ ಬೇರೆ ಯಾವುದೇ ಪಕ್ಷದವರು ಗಾಳ ಹಾಕೋಕ್ಕಾಗಲ್ಲ, ಯಾವುದೇ ಪಕ್ಷಕ್ಕೂ ರವಿಕುಮಾರ್ ಅವ್ರು ಹೋಗಲ್ಲ ಹಂಗಾರೆ? ಸರ್, ನಾನು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ಬೇಕಂತ 2018ರಲ್ಲಿ ಹೋದಾಗ ಕುಮಾರಣ್ಣವರು ಸ್ವಲ್ಪ ಸಿಟ್ಟಿಂಗ್ MLA B ಫಾರಮ್ ಕೊಡ್ತೀನಿ ಅಂದಾಗ ಆವತ್ತಿನ ಕಾಲದಲ್ಲೇ ನಮ್ಗೆ ಯಡಿಯೂರಪ್ಪನವರು, R ಅಶೋಕ್ ಅವರು ನಿಮ್ಗೆ B ಫಾರಮ್ ಕೊಡ್ತೀರಿ, ನಿಮ್ಗೆ ದುಡ್ಡು ಕೊಡ್ತೀರಾ, ಏನೇನೋ ಹೇಳಿದರು. ಅಂಥ ಕಾಲದಾಗೆ ನನಗೆ ಅಧಿಕಾರ ಇಲ್ಲದ ಕಾಲದಾಗೆ ನಾವು ಹೋಗಿಲ್ಲ.
ಮೊನ್ನೆ ನಡೆದಾಗೂ ಏನೇನೋ ನಡೆತು. ಈಗ ಅವೆಲ್ಲ ಮಾಧ್ಯಮಗಳ ಮುಂದೆ ನಾವು ಮಾತಾಡೋದು ಚೆನ್ನಾಗಿರೋದು. ಕರೆಕ್ಟ್. ಒಂದೊಂದ್ರೆ ಏನೆಂದರೆ, ಈಗ ನಾವು ರಾಜಕಾರಣ ಮಾಡೋಕ್ಕೆ ಬಂದಿರೋದು ಒಬ್ಬ ದೇವೇಗೌಡರಿಂದ. ಹಾಂ ಹಾಂ. ಇಲ್ದಿದ್ರೆ ನಾವು ರಾಜಕಾರಣ ಅನ್ನೋದೇ ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ 224 ಕ್ಷೇತ್ರದಲ್ಲಿ ಕೆಲವರು ಅಧಿಕಾರ ಆಸೆ, ಕೆಲವ್ರಿಗೆ ದುಡ್ಡು ಮಾಡೋ ಆಸೆ, ಇವೆರಡೂ ನನ್ನ ಹತ್ರ ಇಲ್ಲ. ಇವೆರಡೂ ನನಗೆ ಅವಶ್ಯಕತೆ ಇಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ 23 ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ಸ್ಟೇಟಲ್ಲಿ 224 ಕ್ಷೇತ್ರದಲ್ಲಿ ಎಕ್ಸು ಮಿನಿಸ್ಟ್ರು ಕೆ ಸುಧಾಕರ್ ಅವರು ಸೋಲ್ತಾರಂತ ಒಬ್ಬರು ಅಂದಿಲ್ಲ. ಅವ್ರ ಹತ್ರ ಅಧಿಕಾರ ಇತ್ತು, ದುಡ್ಡಿತ್ತು, ಎಲ್ಲ ಇತ್ತು, ಆದರೂ ಸೋತರು. ಡಾಕ್ಟರ್ ಸುಧಾಕರ್. ಎರಡನೇದು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ. ಇಡೀ ರಾಜ್ಯದಲ್ಲಿ ಇವತ್ತು ಅಧಿಕಾರ ಬಲಿಷ್ಠವಾಗಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ. ಹೌದಾ ಸರ್? ಡಿ ಕೆ ಶಿವಕುಮಾರ್ ಅವರು ತುಂಬ ಬಲಿಷ್ಠ ರಾಜಕಾರಣಿ. ಈಗ ಅವ್ರಿಗೇನು ದುಡ್ಡು ಕೊರತೆನೂ ಇಲ್ಲ. ಅಂಥವ್ರ ತಮ್ಮ ಮೊನ್ನೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಹೋಟೆಲ್ ಸೋತರು. ರಾಜಕಾರಣದಲ್ಲಿ ಅಧಿಕಾರ ದುಡ್ಡು ಯಾವುದು ಮುಖ್ಯ ಅಲ್ಲ. ಯಾರನೇ ಬರೋ ಯಾರು ಬದಲಾಯಿಸೋಕ್ಕಾಗಲ್ಲ. ಜನ ತೀರ್ಮಾನ ತಗೊಂಡ್ರೆ ಯಾರನ್ನ ಬೇಕಾದ್ರೂ ಸೋಲಿಸ್ತಾರೆ, ಯಾರನ್ನ ಬೇಕಾದ್ರೂ ಗೆಲ್ಲಿಸ್ತಾರೆ. ಹಾಗಾದರೆ ನಿಮ್ಮ ಪ್ರಕಾರ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿನಲ್ಲಿ BJP ಪಾತ್ರ ಜಾಸ್ತಿ ಇದೆಯಾ, JDS ಪಾತ್ರ ಜಾಸ್ತಿ ಇದೆಯಾ? ಸರ್, ಈಗ ND ಅಂದಮೇಲೆ ಇಲ್ಲಿ JDS BJP ಬರಲ್ಲ. ಓಕೆ. ಇದು 1 ಪಾಯಿಂಟ್ ಪ್ರೋಗ್ರಾಮ್, ಆ್ಯಂಟಿ ಕಾಂಗ್ರೆಸ್ ವೋಟ್. ಟೋಟಲಿ ರಿಯಾಲಿಟಿ ಹೇಳ್ಬೇಕಾದ್ರೆ ಏನು ಹಳೆ ಮೈಸೂರು ಭಾಗದಲ್ಲಿ ಮೊನ್ನೆ 12 ಸೀಟ್ ಗೆಲ್ಲಿಕ್ಕೆ ಕಾರಣ, ಹಳೆ ಮೈಸೂರು ಭಾಗದಲ್ಲಿ ಇಂದಿನಿಂದ ಕಾಂಗ್ರೆಸ್ ಮತ್ತು JDS ಪ್ರಬಲವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಕ್ಷೇತ್ರಗಳು. ಈಗ ಏನಾಯಿತು, ಕರ್ನಾಟಕ ರಾಜ್ಯ ಸರ್ಕಾರ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಆ ಪಕ್ಷದ ಕೆಲವು ನಾಯಕರುಗಳು ಈ ರಾಜ್ಯನ ಅಭಿವೃದ್ಧಿಪಡಿಸ್ಬೇಕು, ಈ ರಾಜ್ಯದಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳು ನೋಡಬೇಕು, ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದನ್ನ ಬಿಟ್ಟು ವಿನಾಕಾರಣ JDS ಪಕ್ಷನ ಟಾರ್ಗೆಟ್ ಮಾಡಿ JDS ಪಕ್ಷ ನಿರ್ನಾಮ ಮಾಡಬೇಕು, ದೇವೇಗೌಡರ ಕುಟುಂಬನ ನಿರ್ಮಾಣ ಮಾಡಬೇಕಂತ ಹೊರಟರು. ಇದಕ್ಕೆ ತಕ್ಕ ಉತ್ತರ ಹಳೆಯ ಮೈಸೂರು ಭಾಗದ JDS ಪಕ್ಷದ ಸ್ವಾಭಿಮಾನ ಮತದಾರರು, ವಿಶೇಷವಾಗಿ ಒಕ್ಕಲಿಗ ಸಮುದಾಯದವರು ಕೊಟ್ಟಿರೋಂಥ ಈ ಒಂದು ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದವ್ರು ಇನ್ನಾದರೂ ಬುದ್ಧಿ ಕಲ್ತ್ಕೊಂಡು ಈಗ ಅವ್ರ ಅಧಿಕಾರ ಇದೆ, ಜನಕ್ಕೆ ಒಳ್ಳೇದು ಮಾಡಲಿ, ರಾಜ್ಯ ಅಭಿವೃದ್ಧಿ ಆಗಲಿ. ಅಷ್ಟು ಬಿಟ್ಟು ತಿರುಗಿ ಏನಾದರೂ ಇವರು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋದರೆ 2028ಕ್ಕೆ ಇವರು 50ರಿಂದ 60 ಸೀಟ್ ನಿಂತೋತಾರೆ ಕಾಂಗ್ರೆಸ್. ಇದು ವಾಸ್ತವಾಂಶ. ಇವತ್ತು ನಿಮ್ಮ ಮುಂದೆ ಹೇಳಿರ್ತೀನಿ, ನಾಳೆ 28 ಫಲಿತಾಂಶ ಬಂದ ನೀವು ಬಂದು ನನಗೆ ಹೇಳ್ಬೇಕು. ನೀವು ಹೇಳಿದ್ದು ಕರೆಕ್ಟ್. ಆ ಥರ ಇದೆ ಅಂತೀರಿ? 100% ಇದೆ ಅಂತೀರಿ. ನೀವು ಹೇಳಿದ್ರಿ ಈಗ ದುರದೃಷ್ಟವಶಾತ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತ. ಆ ದುರದೃಷ್ಟವಶಾತ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಿಮ್ಮ ಕ್ಷೇತ್ರದ ಜನತೆಗೆ ಒಬ್ಬ JDS ಪಕ್ಷದ ಶಾಸಕನಾಗಿ ಹೇಗೆ ನ್ಯಾಯ ಒದಗಿಸ್ತೀರಿ? ಈಗ ನಾವು ಯಾಕೆ ಮಾತು ಹೇಳಿದೆ ಅಂದರೆ, ಇವತ್ತು ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವರು ಸಿದ್ದರಾಮಣ್ಣವರು, DK ಶಿವಕುಮಾರು, ಕೃಷ್ಣ ಬೈರೇಗೌಡರು, ಇವರೆಲ್ಲ ಭಾಳಷ್ಟು ಬುದ್ಧಿವಂತಿಕೆ ರಾಜಕಾರಣಿಗಳು. ಇವತ್ತು ಸುಮ್ಮನೆ ವಿನಾಕಾರಣ ಕೇಂದ್ರ ಸರ್ಕಾರದ ಮೇಲೆ ನೀವು ಕರ್ನಾಟಕ ರಾಜ್ಯಕ್ಕೆ ಅನುದಾನ ಕೊಟ್ಟಿಲ್ಲ, ನೀವು ಖಾಲಿ ಚೊಂಬು ಕೊಟ್ರಿ ಅಂತ ಮಾತಾಡ್ತಾ ಇದ್ದಾರೆ. ಈ ಕರ್ನಾಟಕ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ JDS ಪಕ್ಷದ MLAಗಳಿಗೂ BJP ಪಕ್ಷದ MLA ಏನು ಅನುದಾನ ಕೊಟ್ಟಿದ್ದಾರೆ ಇವರು? ಕೇಂದ್ರ ಸರ್ಕಾರದ ಮೇಲೆ ಇವರು ದೂರ ಹೇಳ್ತಾ ಇದ್ದಾರೆ. ಇವರೇನು ಕೊಟ್ಟಿದ್ದಾರೆ? 135 ಜನ ಶಾಸಕರಿಗೆ ವಿಶೇಷ ಅನುದಾನ CM ಫಂಡ್ ಗ್ರ್ಯಾಂಟ್ಸ್ 25 ಕೋಟಿ ಕೊಟ್ಟರು. JDS MLAಗಳಿಗೆ ಯಾಕೆ ಕೊಡಿಲ್ಲ? BJP MLAಗಳಿಗೆ ಯಾಕೆ ಕೊಡಿಲ್ಲ? PWDಯಲ್ಲಿ SHDPಯಲ್ಲಿ ಎಲ್ಲ ಕಾಂಗ್ರೆಸ್ MLAಗಳಿಗೂ 20 ಕೋಟಿ, 25 ಕೋಟಿ, ಕೆಲವು MLAಗಳಿಗೆ 50 ಕೋಟಿ ಕೊಟ್ಟರು. JDS ಅವ್ರಿಗೆ ಮಾತ್ರ 10 ಕೋಟಿ, BJP ಅವ್ರು ಮಾತ್ರ 10 ಕೋಟಿ ಕೊಟ್ಟರು. ಇವರು ಯಾಕೆ ಈ ತಾರತಮ್ಯ ಹೊಸ ವಿಚಾರನ? ಯಾವುದೇ ವಿರೋಧ ಪಕ್ಷ ಇದ್ದಾಗಲೂ ಕೂಡ ವಿರೋಧ ಪಕ್ಷದ ಶಾಸಕರು ಅನುಭವಿಸೋದನ್ನು ಈಗಲೂ ಅನುಭವಿಸ್ತಾ ಇದ್ದೀರಿ. ಮುಂಚೆ ಅವರು ಅನುಭವಿಸಿದ್ರು, ಹಿಂದೆ ಏನಾಗಿತ್ತು? ಇದರಲ್ಲಿ ಏನಾದ್ರು ವ್ಯತ್ಯಾಸ ಇದೆ. ಹಿಂದೆ ಏನಾಗಿತ್ತು, ಬಸವರಾಜ ಬೊಮ್ಮಾಯಿ ಅವರು 2022ರಲ್ಲಿ 50 ಕೋಟಿ BJP MLAಗಳಿಗೆ ಕೊಟ್ಟು 25 ಕೋಟಿ ಕಾಂಗ್ರೆಸ್ MLAಗಳಿಗೆ ಕೊಟ್ಟಿದ್ರು.
ಇಲ್ಲಿ ಅವ್ರಿಗೆ 25 ಕೋಟಿ ಕೊಟ್ಟಾಗ ಇಲ್ಲಿ ಇವ್ರಿಗೆ 10-15 ಕೋಟಿಯನ್ನು ಕೊಡಬೇಕಲ್ಲ. ಯಾಕೆ ನಮ್ಮ ಕ್ಷೇತ್ರಗಳಲ್ಲಿ ನಾವು ತೆರಿಗೆ ಕಟ್ತಾ ಇಲ್ಲ? ಓಕೆ. ಈಗ 15 ತಿಂಗಳಲ್ಲಿ ಗ್ರಾಮೀಣ ಭಾಗದಲ್ಲಿ 1 ಕಿಲೋಮೀಟ್ರ್ ನಾವು ರಸ್ತೆ ಹಾಕೋಕ್ಕಾಗಿಲ್ಲ. ನಾವು ಹೆಂಗೆ ಜನಗಳ ಹತ್ರ ಹೋಗಿ ಮಕ್ಕ ತೋರಿಸೋದು? ಈ ಪ್ರಶ್ನೆಯನ್ನ JDS BJP ಕಾಂಗ್ರೆಸ್ಸಿಗೆ ಕೇಳಿದರೆ ಸರಿ, ಆದರೆ ಇದೇ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರಕ್ಕೆ ಕೇಳಿದರೆ ತಪ್ಪು ನಿಮ್ಮ ಪ್ರಕಾರ? 100%. ಕೇಂದ್ರ ಸರ್ಕಾರದವರು ಏನವರು ನಮಗೆ GST ಅಮೌಂಟ್ ಕೊಡಬೇಕು, 45,000 ಕೋಟಿ ಕೊಟ್ಟಿದ್ದಾರೆ. ಓಕೆ. ಈಗ ಬೇರೆ ಇಲಾಖೆಗಳದ್ದು 15,000 ಕೋಟಿ ಕೊಟ್ಟಿದ್ದಾರೆ, 60,000 ಕೋಟಿ ಕೊಟ್ಟಿದ್ದಾರೆ. ಇಲ್ಲಿ JDS ವಿಧಾನಸಭಾ ಕ್ಷೇತ್ರಗಳಿಗೆ, BJP ವಿಧಾನಸಭಾ ಕ್ಷೇತ್ರಗಳಿಗೆ ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೇಕಲ್ಲ. ಈ ಸರ್ಕಾರ ಏನು ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ, ಸಂಪೂರ್ಣವಾಗಿ ಗೊತ್ತಿದೆ. ಮಾತಾಡಿದರೆ ಪ್ರಯೋಜನ ಇಲ್ಲ. ಈಗ JDS ಮತ್ತು BJP ಭಾಯ್ ಮೈತ್ರಿ ಇದೆ, ಹಾಗಾಗಿ ಕೇಂದ್ರ ಸರ್ಕಾರ ಅಥವಾ NDA ಸರ್ಕಾರ ಏನು ಮಾಡಿದ್ರು ಸರಿ JDSನವರಿಗೆ? ಇಲ್ಲ, ಅದ್ರ ರಂಗದು. ಈಗ ನಾವು ಏನಿದೆ ಅದನ್ನು ವಾಸ್ತವಾಂಶ ಮಾತಾಡ್ತೀವಿ. ಇವತ್ತು ಆಂಧ್ರಾಗಾಗ್ಬೋದು, ಒರಿಸ್ಸಾಗಾಗ್ಬೋದು, ಇವತ್ತು ವಿಶೇಷ ಅನುದಾನ ಕೊಡಬೇಕಾದ್ರೆ ಏನಲ್ಲಿ NDA ಮೈತ್ರಿಕೂಟಕ್ಕೆ ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಈ NDA ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಇದು ಮೊದಲನೇದಾಗಿ ಕೊಡ್ತಕ್ಕಂಥದ್ದು ಒಂದು ಧರ್ಮ. ತದನಂತರ ಮುಂದೆ ಎಲ್ಲ ರಾಜ್ಯಗಳಲ್ಲೂ ಏನು ಇವತ್ತು ಇರ್ತಕ್ಕಂಥ ಇವತ್ತು ದೇವೇಗೌಡರು ಮಾತಾಡಿದ್ದಾರೆ. ಮುಖ್ಯವಾಗಿ ರೈತರ ಸಮಸ್ಯೆ ಬಗ್ಗೆ ಮಾತಾಡಿದ್ದಾರೆ. ಎರಡನೇದು ಉದ್ಯೋಗ. ಇವೆರಡರ ಬಗ್ಗೆನೂ ಸುಮಾರು ಒಂದು 40 ನಿಮಿಷ ನಿನ್ನೆ ನಮ್ಮ ವರಿಷ್ಠರು ಸದನದಲ್ಲಿ ಮಾತಾಡಿದ್ದಾರೆ. ಕಾವೇರಿ ನೀರು ವಿಚಾರ ಆಗ್ಬೋದು, ಏನು ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಸುಮಾರು 27 ತಾಲೂಕುಗಳಿಗೆ ಕುಡಿಯೋ ನೀರು ಕೊಡ್ತಕ್ಕಂಥ ಇವೆಲ್ಲ ಮಾತಾಡಿದ್ದಾರೆ. ಈ ಒಂದು ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ NDAಯಿಂದ ಮುಂದೆ ತೊಂದರೆ ಆಗಲ್ಲ, ಅನುದಾನ 100% ಬಂದೇ ಬರ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಆ ವಿಶ್ವಾಸ ತಮಗಿದೆಯಾ? 200% ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು JDS ಪಕ್ಷದ ವರಿಷ್ಠರು ದೇವೇಗೌಡರಾಗ್ಬೋದು, ಕುಮಾರಣ್ಣವರಾಗ್ಬೋದು, ಅವರ ಒಂದು ಆಲೋಚನೆ ಯಾವತ್ತೂ ಯಾವ ರೀತಿ ಇರ್ತದಂದರೆ, ನಾವೇನಾದರೂ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ರಾಜ್ಯದಲ್ಲಿ ಬಡವರಿಗೆ, ರೈತರಿಗೆ, ಎಲ್ಲ ಸಮುದಾಯಗಳನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡೋಂಥವ್ರು. ಈಗ ಇದು ಮಧ್ಯಂತರ ಬಡ್ಜೆಟ್ ಇವಾಗ ಬಂದಿರೋದು, ಆಲ್ರೆಡಿ ಮೊನ್ನೆ ಬಂದಿರೋದಿಲ್ಲ. ನಾಳೆ 2025 ನಡೀತಕ್ಕಂಥ ಬಡ್ಜೆಟಲ್ಲಿ 100% ನಮ್ಮ ಕರ್ನಾಟಕ ವಿಶೇಷವಾಗಿ ಅನುದಾನ ತರ್ತಕ್ಕಂಥ ಕೆಲಸ ನಮ್ಮ ಕುಮಾರಣ್ಣವ್ರು ಮಾಡ್ತಾರೆ. ಅದು ಮುಖ್ಯವಾಗಿ ಇಂಡಸ್ಟ್ರಿ, ಎರಡನೇದು ನೀರಾವರಿ. ಇವೆರಡಕ್ಕೂ ಗ್ಯಾರಂಟಿ. ಈ ಬಾರಿಯ ಮಧ್ಯಂತರ ಬಜೆಟ್ನಲ್ಲಿ, ಕೇಂದ್ರ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಏನು ಸಿಕ್ಕಿದೆ ಅಂತ ಹೇಳ್ತೀರಿ ತಾವು? ಈಗ ಅವರು ಏನು ಹಿಂದೆ ಮೊನ್ನೆ ರೆಗ್ಯುಲರ್ ಬಡ್ಜೆಟಲ್ಲಿ ಏನು ಘೋಷಣೆ ಮಾಡಿತ್ತು ಇದನ್ನೆಲ್ಲ ಕಂಟಿನ್ಯೂ ಮಾಡಿದ್ದಾರೆ. ಈಗ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದ ಮೇಲೆ ವಿನಾಕಾರಣ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಕೋರ್ಟ್ಗೆ ಹೋಗಿ ಇಲ್ಲಿ ಸಲ್ಲದ ಆರೋಪಗಳು ಮಾಡಿದಾಗ ಈ ಮಧ್ಯಂತರ ಬಡ್ಜೆಟಲ್ಲಿ ಏನು ರೆಗ್ಯುಲರ್ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಅವ್ರನ್ನ ಮನವೊಲಿಸಿ 2025ಕ್ಕೆ ಕುಮಾರಣ್ಣವರು 100% ಮೊದಲನೇದಾಗಿ ಇಂಡಸ್ಟ್ರಿ, ಎರಡನೇದಾಗಿ ಕುಡಿಯೋ ನೀರು ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಈ ರಾಜ್ಯ, ಕರ್ನಾಟಕ ರಾಜ್ಯಕ್ಕೆ. ಇದು ಗ್ರೌಂಡ್ ರಿಯಾಲಿಟಿ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಪಳ್ಳು ಹೇಳೋಂಥವ್ರಲ್ಲ. ಓಕೆ, ಹಾಗಾಗಿ ಖುಷಿ ಇದೆ ತಮಗೆ? 100%. ಓಕೆ, ಫೈನ್. ಈಗ ರಾಜಕಾರಣ ಅಂತ ಬಂದಾಗ ಬಹಳಷ್ಟು ಸವಾಲುಗಳನ್ನು ನೀವು ಎದುರಿಸಿರ್ತೀರಿ. 21 ವರ್ಷಗಳ ರಾಜಕಾರಣದ ಅವಧಿಯಲ್ಲಿ ಬಹಳಷ್ಟು ಏಳು ಬೀಳುಗಳನ್ನು ನೋಡಿರ್ತೀರಿ, ಪಟ್ಟುಗಳನ್ನು ನೋಡಿರ್ತೀರಿ. 2018ರಲ್ಲಿ ಸ್ಪರ್ಧೆ ಮಾಡ್ತೀರಿ, ಆದರೆ ಗೆಲ್ಲೋಕ್ಕೆ ಸಾಧ್ಯವಾಗಿರಲ್ಲ. ಯಾವ ಕಾರಣಕ್ಕೆ ಸೋತೆ ಅಂತ ಅನ್ನಿಸ್ತು ನಿಮಗೆ? ಸರ್, ನಾನು ಚುನಾವಣೆ 2018 ನಿಂತಾಗೆ ಈ ಕಿತ ನಾನು ಸೋಲ್ತೀನಿ ಅಂತಲೇ ನಾನು ನಿಂತಿದ್ದು, ಗೆಲ್ತೀನಿ ಅಂತ ನಾನು ನಿಂತಿಲ್ಲ. ಸೋಲ್ತೀನಿ ಅಂತಲೇ ಸ್ಪರ್ಧೆ ಮಾಡಿ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕಾಗಿ? ಯಾವ ಕಾರಣಕ್ಕಾಗಿ ಅಂದರೆ, ಯಾವತ್ತೂ ಚುನಾವಣೆ ಪೂರ್ವದಲ್ಲಿ ಈ ಹೆಲಿಕಾಪ್ಟ್ರು ಟೇಕ್ ಓವರ್ ಆಗೋದು ಎಷ್ಟು ಮುಖ್ಯನೋ ಚುನಾವಣೆ ಟೇಕ್ ಆಗೋದು ಅಷ್ಟೇ ಮುಖ್ಯ. ಟೇಕ್ ಆಫ್ ಆಗೋದು ಕರೆಕ್ಟ್. ಇದು ಭಾರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಮೊನ್ನೆಗೆ 4 ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಾವು ಸ್ವಂತ ಶಕ್ತಿಯಿಂದ ಮಾಡಿರೋಂಥವ್ರು, ವಿತೌಟ್ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ, ಸಪೋರ್ಟ್ ಇಲ್ದಿರ 2008, 13, 18, 23. ಈ ಟೇಕ್ ಓವರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪೊಲಿಟಿಷಿಯನ್. ಯಾಕೆ ಮಾತಾಡ್ತೀನಿ ಅಂದರೆ, 2008
ಟೇಕ್ ಓವರ್ ರಂಗ್ ಆಯಿತು, ಸೋತ್ರಿ. 2013 ನೀಟ್ ಟೇಕ್ ಓವರ್ ಆಯಿತು, ಗೆದ್ರಿ. 2018 ಟೇಕ್ ಓವರ್ ನೀಟಾಗಿ ಆಗಿಲ್ಲ, ಸೋಲ್ತೀರಂತ. ನಾನು ಸೋಲ್ತೀನಂತಲೇ ನಾನು ನಿಂತಿದ್ದು. ಆಮೇಲೆ ನೀವು ಎಲ್ಲಕ್ಕಿಂತ ಮೇಯ್ನು 2018 ಅಲ್ಲ, ಒಂದಿಷ್ಟು ಸಣ್ಣ ಬಿಡಿಸಿ ಹೇಳ್ಬೋದಾ ಅಂತ, ಯಾವ ಕಾರಣಕ್ಕಾಗಿ ಸೋಲ್ತೀನಿ ಅಂತ ನಿಮ್ಗೆ ಅನ್ನಿಸ್ತು 2018ರಲ್ಲಿ? ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿನಿಂದ ನಾವು ರಾಜಕೀಯ ಹಿನ್ನೆಲೆ ನೋಡಿದಾಗ ಫಲಿತಾಂಶಗಳು ಇಲ್ಲಿ ಕಾಂಗ್ರೆಸ್ ವರ್ಸಸ್ JDS. ಇಲ್ಲಿ ಯಾರೇ ನಿಂತರೂ ಇಷ್ಟು ಓಟು ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತೈತೆ, ಇಷ್ಟು ಓಟು JDS ಪಕ್ಷಕ್ಕೆ ಬೀಳ್ತೈತೆ ಅಂತ ಒಂದು ನಿರ್ಣಾಯಕ. ಇದರ ಮಧ್ಯೆ ಗೊಂದಲ ಆದಾಗ ನಮ್ಮ JDS ಪಕ್ಷದ ಓಟು ಸ್ಪ್ಲಿಟ್ ಆದಾಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಕ್ಕಂಥದ್ದು 100% ಸತ್ಯ. ಆ 2018ರಲ್ಲಿ ಈ ಸಿಮ್ಟಮ್ಸು ನನಗೆ ಗೊತ್ತಾಗಿತ್ತು. ಈಗ ನಾವು ಗೆಲ್ಸಿರೋಂಥ MLA ಅವರು ಫಾಲೋಯರ್ಸ್ ಇವರೆಲ್ಲ ಡಿಸ್ಟರ್ಬ್ ಆದಾಗ ಇವರು ನಮ್ಮ JDS ಓಟ್ನೇ ಇವರು ತಗೊತಾರೆ, ನಮ್ಮ JDS ಓಟ್ ಡೈವರ್ಟ್ ಮಾಡ್ತಾರೆ, ನಾವು ಗೆಲ್ಲಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಆದರೂ ನಾವು ಸ್ಪೀಡಪ್ ಮಾಡಿದೆ, ಇದನ್ನೆಲ್ಲ ಸ್ಪೀಡಪ್ ಮಾಡಿ ಏನೇ ಮಾಡಿ ಮಾಡ್ಬೇಕಂತ ಮಾಡಿ. ಆದರೆ ಲಾಸ್ಟು ಗಳಿಗೆಯಲ್ಲಿ ಇವತ್ತು ಒಂದು ಕಾಂಗ್ರೆಸ್ ಅವರು ಒಂದು ಸ್ಲೋಗನ್ ಹೊಡೆದ್ಬಿಟ್ರು, JDS BJP ಬಿ ಟೀಮ್ ಅಂತ. ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ 34,000 ಜನ ಅಲ್ಪಸಂಖ್ಯಾತರು. ಇವರು ಎಲ್ಲೋ ಒಂದು ಕಡೆ ಆ ಪತ್ವಾಗಳು, ಆಮೇಲೆ ನಮ್ಮ ಯಾರೋ ಗುಲಾಬ್ ನಬಿ ಆಜಾದ್ ಇವರೊಂದು ಮೆಸೇಜ್ ಕೊಟ್ಟಾಗ ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ ವೋಟ್ ಮಾಡಿದರು. ಅದು ಒಂದು ಹೊಡೆತ ಬಿತ್ತು ನಾನು. ಸೊ 2018 ಫಲಿತಾಂಶ ಬಂದಾಗ ನನ್ನ ಬೆನ್ನು ನಾನೇ ತಟ್ಕೊಂಡೆ, ಹೆಂಗಪ್ಪ ಜನಗಳು ನನಗೆ 66,531 ವೋಟ್ ಹಾಕಿದ್ರು. ಆದರೆ ಮೊನ್ನೆ ಗೆದ್ದಾಗ ನನಗೆ ಜಾಸ್ತಿ ನೋವಾಯ್ತು, ಏನಕ್ಕೆ ಇಂಥ ಟೈಮ್ನ ನನ್ನ MLA ಅದೇ ಅಂತ. ಅಂದರೆ ಬೇರೆ ಸರ್ಕಾರ ಇದೆ ಅಂತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಈಗ ನಾನು MLA ಅದೇನೋ ಒಂದು ಮಾಡ್ಬೇಕಲ್ಲ ಕ್ಷೇತ್ರಕ್ಕೆ. ಈ ಕಾಂಗ್ರೆಸ್ ಅವ್ರು ಅಂದರೆ ಈ ಬಾರಿ ನೀವು ಶಾಸಕರಾಗಿದ್ದು ನೋವಿದೆ 200% ನೋವಿದೆ. ಆಮೇಲೆ ಲೋಕಸಭಾ ಫಲಿತಾಂಶ ಬಂದ್ಮೇಲೆ ಈಗ ನಾವು ಕ್ಲಿಯರ್ ಆಗಿದ್ದೀವಿ, ಆ ನೋವಿಗೆ ನಮ್ಮ ರಾಜ್ಯ ಸರ್ಕಾರ ಅವಶ್ಯಕತೆನೇ ಇಲ್ಲ ಅಂತ ತೀರ್ಮಾನ ತಗೊಂಡಿದ್ದೀವಿ. ರವಿಕುಮಾರ್ ಸರ್, ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ, ಬಹಳ ಆಶ್ಚರ್ಯ ಅನ್ಸುತ್ತೆ. ಫಸ್ಟ್ ಟೈಮ್ ನೀವು ಸ್ಪರ್ಧೆ ಮಾಡಿದಾಗ ನಾನು ಸೋಲ್ತೀನಿ ಅಂತ ಗೊತ್ತಿರುತ್ತೆ ಅಂತ ಹೇಳ್ತೀರಿ, 100%. ಸೆಕೆಂಡ್ ಟೈಮ್ ಸ್ಪರ್ಧೆ ಮಾಡಿದಾಗ ನೀವು ಗೆಲ್ತೀರಿ, ಆದರೆ ನಂಗೆ ನೋವಿದೆ ಅಂತೀರಿ, ಬಹಳ ಆಶ್ಚರ್ಯ ಆಗುತ್ತೆ. JDS ಅಂತ ಹೇಳಿದಾಗ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಅಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಆದರೆ ಆ ಅಭ್ಯರ್ಥಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಗೆಲ್ಲೋಕ್ಕಾಗಿರಲ್ಲ. ಆದರೆ ನೀವು ಒಬ್ಬ JDSನ ಗೆದ್ದಿರೋ ಶಾಸಕರಾಗಿ ಏನು ಹೇಳೋಕ್ಕೆ ಬಯಸ್ತೀರಾ? ಯಾಕೆ ಹೆಚ್ಚಿನ ಅಭ್ಯರ್ಥಿಗಳು JDSನಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಅನ್ಸುತ್ತೆ ನಮಗೆ? ಸರ್, ಇಲ್ಲಿ ಗ್ರೌಂಡ್ ರಿಯಾಲಿಟಿ, ಈಗ ಅಡಿಪಾಯ ಅನ್ನೋದು ಭಾರಿ ಮುಖ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಪ್ರಬಲವಾಗಿ JDS ಪಕ್ಷ ಇರ್ತಕ್ಕಂಥದ್ದು ನನ್ನ ಪ್ರಕಾರ 74 ವಿಧಾನಸಭಾ ಕ್ಷೇತ್ರ. 74. ಇನ್ನು ಉಳಿಕೆ ಇರ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ನಮ್ಮದು ಪರ್ಸೆಂಟೇಜ್ ಕಡಿಮೆ ಇದೆ, ಅಲ್ಲಿ ಕಾಂಗ್ರೆಸ್ಸು BJP ಇದೆ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಹಿಂದಿನ ಮತಗಳು ಬೈಫರ್ಕೇಟ್ ಆಗಲ್ಲ. ಹಂಗಂತೀರಾ? ಅದು ಏನಿದ್ರು ಲಾಸ್ಟ್ ಡೇ ಕಾಂಗ್ರೆಸ್ ಅಂತಲೇ ಓಟ್ ಬೀಳ್ತೈತೆ. ಆದರೆ ಇಲ್ಲಿ BJP JDS ಕಾಂಗ್ರೆಸ್ 3 ಪಕ್ಷ ಇರೋದರಿಂದ ಟ್ರಯಾಂಗಲರ್ ಬಿದ್ದಾಗ ಇಲ್ಲಿ ಸ್ಪ್ಲಿಟ್ ಆಗೋಂಥದ್ದು ಕಾಂಗ್ರೆಸ್ ವಿರುದ್ಧವಾಗಿರ್ತಕ್ಕಂಥ ಮತಗಳು. ನಾವೊಂದು ಮಾತು ಹೇಳಿದ್ರಿ, ಪ್ಲೀಸ್ ಸರ್. 2024 ಲೋಕಸಭಾ ಚುನಾವಣೆಯಲ್ಲಿ 200% ಈಗಿತ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ JDS ಕ್ಯಾಂಡಿಡೇಟ್ ನಾವು ಗೆಲ್ಲಿಸ್ತೀರಂತ ನಾನು ಸವಾಲು ಹಾಕಿದ್ದೆ. ನಾನು ಹೇಳಿದವ್ರು ಟಿಕೆಟ್ ಕೊಡ್ರಿ. ಆಂಟಿ ಕಾಂಗ್ರೆಸ್ ವೋಟ್ ಒಂದು ಸೈಡ್ ಬಿದ್ದಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ನಾನು ಘಂಟಾಘೋಷವಾಗಿ ಹೇಳಿದ್ದೀನಿ. ಯಾಕೆ ಮಾತು ಹೇಳಿದ್ನಂದರೆ, ಏನು ಮೊನ್ನೆ 2023 ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡಿದಾಗ 6,36,000 ಓಟು ಕಾಂಗ್ರೆಸ್ ಅಭ್ಯರ್ಥಿಗಳು ತಗೊಂಡಿದ್ರು, 4,96,000 JDS ತಗೊಂಡಿತ್ತು, BJP ಅವರು 1,57,000 ತಗೊಂಡಿದ್ರು, ಇಂಡಿಪೆಂಡೆಂಟ್ಸು ಸುಮಾರು 1,20,000 ಓಟ್ ತಗೊಂಡಿದ್ರು. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಆದಾಗ JDS BJP ಎಲ್ಲ ಸಿಂಗಲ್ ಕ್ಯಾಂಡಿಡೇಟ್ ಆದರೆ
ಇಲ್ಲಿ ನಾವು ನಮ್ಮ ಸಿಕ್ಕಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೆಲಸ ಮಾಡಿದರೆ 100% ನಾವು NDA ಅಭ್ಯರ್ಥಿನ ಗೆಲ್ಸ್ಕೊಂತೀರ ಅನ್ನೋದು ನಮ್ಮ ಲೆಕ್ಕಾಚಾರ. ಗೆಲ್ಸ್ಕೊಂಬಂದ್ರಿ 100% ಗೆಲ್ಸ್ಕೊಂಬಂದ್ವಿ. ಈ ಗೆಲ್ಸೋಕ್ಕೆ ಕಾರಣ ಏನಂದರೆ, ಈ ಕೆಲವು ಸಂದರ್ಭದಾಗ ರಾಜಕಾರಣಿಗಳು ಮಾತಾಡ್ದಿರ ಸುಮ್ಮನೆ ಇದ್ಬಿಟ್ರೆ ಅದ್ರ ಮುಂದೆ ಇನ್ನೊಂದು ಕೆಲಸ ಇರಲ್ಲ. ಇನ್ನೊಂದ್ಸರಿ ಹೇಳಿ ಸರ್, ಚೆನ್ನಾಗಿದೆ ಕೇಳೋಕ್ಕೆ. ಕೆಲವು ಸಂದರ್ಭದಲ್ಲಿ ರಾಜಕಾರಣಿಗಳು ಮಾತಾಡ್ದಿರ ಸುಮ್ಮನೆ ಇದ್ಬಿಟ್ರೆ ಅದರಂಥ ಒಳ್ಳೆ ಕೆಲಸ ಇನ್ನೊಂದಿರಲ್ಲ. ಯಾಕೆ ಮಾತಾಡ್ತೀನಿ ಅಂದರೆ, ನಾವಿಲ್ಲಿ ಉದಾಹರಣೆಗೆ ಒಂದು 6 ಜನ ಕುಂತಿದ್ದೀರಿ, ಒಬ್ಬೊಬ್ಬರು ಮೈಂಡ್ಸೆಟ್ ಒಂಥರ ಇರ್ತದೆ. ಕರೆಕ್ಟ್. ಅಲ್ಲಿ ಕೆಲವು ಮಾತುಗಳು ಮಾತಾಡಿದಾಗ ಕೆಲವರು ಪ್ರತಿಷ್ಠೆ ತಗೊಂತಾರೆ. ಯಾರೋ ಒಬ್ಬ ಲೀಡರ್ ಮಾತಾಡಿದ್ರು, ಒಂದು ಪ್ರತಿಷ್ಠೆ, ನಾನೇ ಪ್ರತಿಷ್ಠೆ ತಗೊಂಡೆ. ನೋಡೋಣ, 84ರಲ್ಲಿ ಡಾಕ್ಟರ್ ವೆಂಕಟೇಶ್ ಗೆದ್ದವರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ. ಈಗಿತ ನಾನೊಬ್ಬ MLA, JDS ಪಕ್ಷದ MLA ಆಗಿದ್ದೀನಿ. ನನ್ನ ಕ್ಷೇತ್ರ ಅದೇ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತದೆ. ಏನೇ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲ ನಾವು ವ್ಯವಸ್ಥಿತವಾಗಿ ಚುನಾವಣೆ ಮಾಡಬೇಕು, JDSನ ಬಾಟಕ್ಕೆ ಎತ್ತಬೇಕಂತ ತೀರ್ಮಾನ ತಗೊಂಡು ದೇವೇಗೌಡರನ್ನ ಮನವೊಲಿಸಿ, ಕುಮಾರಣ್ಣವ್ರನ್ನ ಮನವೊಲಿಸಿ, ಮಲ್ಲೇಶ್ ಬಾಬು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು ಅವರು ಕುಟುಂಬದ ಒಳ್ಳೆಯ ಹಿನ್ನೆಲೆ ಇದೆ. ಅವ್ರ ತಂದೆ IAS ಅಧಿಕಾರಿ ಆಗಿದ್ದರು, ಅವ್ರ ತಾಯಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ನಾವು ಪಕ್ಷದ ನಿಷ್ಠಾವಂತನ ಕಾರ್ಯಕರ್ತರಿಗೆ ನಾವು ಬಿಫಾರಂ ಕೊಟ್ಟು ಇವತ್ತು ಸುಮಾರು 70,000 ಮತಗಳ ಅಂತರದಲ್ಲಿ ನಾವು ಗೆಲ್ಸ್ಕೊಂಬಂದ್ರಿ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಈಗ ಅವರು ಗೆದ್ದ ಮೇಲೆ ಏನು ಇವತ್ತು ನಮಗೆ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷಕ್ಕೆ 3 ಸೀಟ್ ಕೊಟ್ಟಿದ್ದರು. ಕೆಲವು ಕಾರಣಾಂತರಗಳಿಂದ 1 ಸೀಟ್ಸ್ ಹೋಯ್ತು. ಇವತ್ತು ಕುಮಾರಣ್ಣವರು ನಮ್ಮ ಪಕ್ಷದ ಒಬ್ಬ MP ಜೊತೆಲಿ ಕರ್ಕೊಂಡು ಹೋದ್ರು. ನಮಗೂ ಒಂಥರ ಹೆಮ್ಮೆ. ಈ ಕೋಲಾರ ಲೋಕಸಭಾ ಕ್ಷೇತ್ರದ ಒಬ್ಬ MP ಈ ಒಂದು ಭಾಗಕ್ಕೆ ಏನು ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಈ ನೀರಾವರಿಗಳದ್ದು ಈ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಬಯಲುಸೀಮೆಗೆ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ಐತೆ. ನನಗೆ ಈ ಮುಂಚಿನ ಮಾತು ಮತ್ತೆ ನೆನಪಾಗ್ತಾ ಇದೆ. ಈಗ ಏನು ಸ್ಟೇಟ್ ಮಿನಿಸ್ಟರ್, ಸೆಂಟ್ರಲಲ್ಲಿ ಸ್ಟೇಟ್ ಮಿನಿಸ್ಟರ್ ಆಗಿದ್ದಾರೆ, ಕೇಂದ್ರ ಮಂತ್ರಿ ಆಗಿದ್ದಾರೆ HD ಕುಮಾರಸ್ವಾಮಿ ಅಲ್ವೇ. ರಾಜ್ಯ ಸರ್ಕಾರ ಬೇಡವೇ ಬೇಡ ಅಂತೀರಿ ಅಂದರೆ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಅಷ್ಟು ಬಲ ಸಿಕ್ಕಿದೆ ಅಂತನಾ? 200%. ಇವತ್ತು ಮತ್ತೆ ಹಿಂಗೆ ಹೇಳಿದರೆ ನಿಮಗೆ ಸಿಗೋ ಅನುದಾನ ಆದರೂ ಹಿಂಗೆ ಸಿಗುತ್ತೆ ರಾಜ್ಯ ಸರ್ಕಾರದಿಂದ? ಅವ್ರು ಕೊಡೋದೇ ಬೇಡ. ನಾಳೆ ವಿಧಾನಸೌಧದಲ್ಲಿ ಹೇಳ್ತೀನಿ, ರಾಜ್ಯ ಸರ್ಕಾರದ ಅನುದಾನ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ನೀವು ಕೊಡಬೇಡ್ರಿ, ಅನುದಾನವೇ ಬೇಡ ಅಂತ ಹೇಳ್ತಾ ಇರೋ ರವಿಕುಮಾರ್ ಹಿಂದಿರುವ ಧೈರ್ಯ ಏನು? ಇದು ನಮ್ಮ ಪಕ್ಷದ ಮುಖಂಡ್ರೆ ನನ್ನ ಧೈರ್ಯ. ಬರೀ ಮುಖಂಡರು ಸಾಕ ಅಥವಾ ಅನುದಾನ ಬೇಡವಾ? ಸಮಾಧಾನ ಮಾತ್ರ ಸಾಕ? ಮುಖಂಡರು ನಮಗೆ ಹಿಂದೆ ಇದ್ದಾಗ ಅನುದಾನ ಆಟೋಮೆಟಿಕ್ಲಾಗಿ ಬರ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ಮಾತು ಹೇಳಿ ರಾಜ್ಯ ಸರ್ಕಾರದ ದಿಗ್ಲು ಬಿದ್ದು ನನಗೆ ದುಡ್ಡು ಕೊಡ್ತಾರೆ, ಫಸ್ಟ್ ಕೊಟ್ಬಿಟ್ರಿ ಶಿಲ್ಘಟ್ಟಕ್ಕಂತೇಳಿ. ನಿಮ್ಮದು ಹಂಗಿದೆ, ಆ ರೂಟಿಂದ ಬರ್ತಾ ಇದ್ದೀರಿ. ಈಗ ಇವ್ರು ಸ್ಟೇಟ್ ಅವ್ರು ಕೊಟ್ಟರೆ ನಾನೇನು ಅನ್ಕೊಂಡೆ, ನಾವು ಸೆಂಟ್ರಲಲ್ಲಿ ಕೊಡ್ಸೋದು. ನಾನೇನು ಅನ್ಕೊಂಡೆ ನೀವು ಮಾತಾಡೋದು ನೋಡಿದರೆ ನಮ್ಮ ಜನಕ್ಕೆ ಅನುದಾನ ಕೊಡೋಷ್ಟು ತಾಕತ್ತು ಶ್ರೀಮಂತ ರವಿಕುಮಾರ್ ನಾನು ಇದ್ದೀನಿ ಅಂತ ಹೇಳ್ದಂಗೆ ಇತ್ತು ನನಗೆ. ಇಲ್ಲ ಈಗ ಅದು ಏನಾಗ್ತದೆ, ಆ ಮಾತು ಮಾತಾಡಬಾರ್ದು. ಯಾಕೆ ನಾನು ಈ ಮಾತು ಹೇಳ್ತೀನಿ, ಸಾಮಾನ್ಯವಾಗಿ ಬೇಡ ಅಂತ ಹೇಳಿದ್ರೆ ಹಂಗೆ ಅಂದ್ಕೊಳ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣವ್ರು ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಇವತ್ತು ಯೂನಿಯನ್ ಮಿನಿಸ್ಟ್ರು ಟಾಪ್ 10ನಲ್ಲಿದ್ದಾರೆ. ಭಾರಿ ಕೈಗಾರಿಕೆ, ಉಕ್ಕು, ಸ್ಟೀಲು. ಇದ್ರ ಜೊತೆಗೆ 2 ಆಯೋಗಕ್ಕೆ ಅವ್ರನ್ನ ತಗೊಂಡಿದ್ದಾರೆ. ಒಂದು ಫೈನಾನ್ಸ್ ಕಮಿಟಿ, ಒಂದು ನೀತಿ ಸಮಿತಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಕೇಂದ್ರ ಸರ್ಕಾರದಿಂದ ಅನುದಾನ ಬರಬೇಕಾದ್ರೆ ಅದು ನಮ್ಮ ಕುಮಾರಣ್ಣವರು, ನಮ್ಮ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಮುಖಾಂತರ ಬರ್ಬೋದು. ಇವತ್ತು ಅಲ್ಲಿಂದ ಅನುದಾನ ಬಂದೇ ತಾನೇ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗೋದು. ಇವತ್ತು ಯಾಕೆ ನಮಗೆ ನೋವಾಗಿ ಹೇಳ್ತಾ ಇದ್ರಿ, 15 ತಿಂಗಳಲ್ಲಿ ಇವತ್ತು JDS MLAಗೆ 1 ಕಿಲೋಮೀಟ್ರ್ ಗ್ರಾಮೀಣ ರಸ್ತೆ ಕೊಟ್ಟಿಲ್ಲ. ನಮಗೆ 1 ಕಿಲೋಮೀಟ್ರ್ ಕೊಟ್ಟಿಲ್ಲ. ನಾವು ಹಿಂಗೆ ಜನಕ್ಕೆ ಉತ್ತರ ಕೊಡೋದು. ಕೊಡ್ತಿದ್ದು ನೀವು ಸ್ಟೇಟೆಲ್ಲ ಕೊಡಬೇಡಿ, ದುಡ್ಡಿಲ್ಲ ನನಗಂತೀರಿ. JDS BJP MLAಗಳಿಗೆ ಕೊಡ್ತಿದ್ದಾಗ ನಮ್ಮ ಕಷ್ಟ ನಾವು ಯಾರಿಗೆ ಹೇಳೋದು? ಇದು ಭಾಳಷ್ಟು ನೋವಿತ್ತು. ನಾವು MLA ಆದಮೇಲೆ MP ಎಲೆಕ್ಷನ್ ಮುಗಿದು ಫಲಿತಾಂಶ ಬರೋವರೆಗೂ 200% JDS ಪಕ್ಷ ಕೋಮಾದಲ್ಲಿತ್ತು. JDS ಪಕ್ಷ ನಿಜಕ್ಕೂ ಕೋಮಾದಲ್ಲಿತ್ತ? 200%. ಈ ಕೋಮಾದಿಂದ ಈಚೆ ಬಂದೈತೆ. ಈ ಕೋಮಾದಿಂದ ಈಚೆಗೆ ಬರೋಕ್ಕೆ ಏನು ಟಾನಿಕ್ ಸಿಕ್ತು ನಿಮಗೆ?
ಕೋಮಾದಿಂದ ಈಚೆ ಬರೋಕ್ಕೆ ಕೆಲವು ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ಆಡಿರ್ತಕ್ಕಂಥ ಕೆಲವೊಂದು ಮಾತುಗಳನ್ನ ಸ್ವಾಭಿಮಾನ ಮತದಾರರಿಂದ ಗಮನದಲ್ಲಿಟ್ಕೊಂಡು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇದಕ್ಕೆಲ್ಲ ತಕ್ಕ ಉತ್ತರ ಕೊಟ್ಟು ಇವತ್ತು JDS ಪಕ್ಷವನ್ನು ಕೋಮಾದಲ್ಲಿರೋ ಪಕ್ಷ ಇದ್ದಂಥದ್ದನ್ನ ಇವತ್ತು ಈಚೆ ತಂದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಕೊಟ್ಟಿದೆ. JDS ಪಕ್ಷ ಯಾಕೆ ಕೋಮಾಗೆ ಹೋಗಿತ್ತು ಅಂತ ಅಂದ್ಕೊಂಡಿದ್ದೀರಿ? ಮೊನ್ನೆ 23 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಚುನಾವಣೆ ಪ್ರಚಾರ ಮಾಡಿ ಗ್ಯಾರಂಟಿಗಳಂತ ಘೋಷಣೆ ಮಾಡಿದರು, ಆ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. 2000 ಇಸ್ವಿಯಿಂದ 2023 ತನಕ ಏನು 3.5 ವರ್ಷ BJP ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು, ಆ BJP ಪಕ್ಷದ ನಾಯಕರುಗಳು ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳಿಂದ ಅವ್ರು ಮಾಡಿರ್ತಕ್ಕಂಥ ಎಡವಾಟದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿಲ್ಲ. ಇದು ಬಿಫೋರ್ ಎಲೆಕ್ಷನ್ನು ಹೇಳಿದ್ದೆ, ಎಲೆಕ್ಷನ್ ಆದಮೇಲೂ ನಾನು ಹೇಳಿದ್ದೆ. ನೀವು ಬಿಫೋರ್ ಎಲೆಕ್ಷನ್ನು ಹೇಳಿದ್ರಿ ಕಾಂಗ್ರೆಸ್ ಮತ್ತು BJP ಒಳ ಒಪ್ಪಂದ ಮಾಡ್ಕೊಂಡಿದ್ದಾವೆ ಅಂತ. ಒಳ ಒಪ್ಪಂದಕ್ಕಿಂತ ಮುಖ್ಯವಾಗಿ ಯಾವತ್ತು BJP ಪಕ್ಷ ಪ್ರಬಲವಾಗಿ ಹಳೆ ಮೈಸೂರು ಭಾಗದಲ್ಲಿ ಸ್ಪರ್ಧೆ ಮಾಡ್ತು, ಆವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟ್ಗಳು ಬರೋಕ್ಕೆ ಅವಕಾಶ ಆಯಿತು. ಓಕೆ, ಅದು ಎಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಕುಮಾರಣ್ಣವ್ರು ಇರ್ಬೋದು, BJP ಅವರೆಲ್ಲ ಒಟ್ಟಾಗಿ ಇವತ್ತು ಹೋದಾಗ NDA ಅಂತ ಹೋದ್ಮೇಲೆ ಈ NDA ಅಭ್ಯರ್ಥಿಗಳು ನಾಳೆ 28ಕ್ಕೆ ಇದೇ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಭಾಳಷ್ಟು ತಳ್ಳಮಟ್ಟಕ್ಕೆ ಬರ್ತದೆ. ಇದು ವಾಸ್ತವಾಂಶ. ಓಕೆ, ಮಾತಿಗೂ ನನಗೆ ಜ್ಞಾಪಕ ಆಗ್ತಾ ಇತ್ತು HD ದೇವೇಗೌಡರನ್ನ ನೀವು ಎಷ್ಟು ಆರಾಧಿಸ್ತೀರಿ, ಎಷ್ಟು ಉಸಿರಾಡ್ತೀರಿ ಅಂತ ನಿಮ್ಮ ಮಾತುಗಳಲ್ಲೂ ವ್ಯಕ್ತವಾಗ್ತಾ ಇದೆ, ಕೃತಿಗಳಲ್ಲೂ ವ್ಯಕ್ತವಾಗ್ತಾ ಇದೆ, ಮತ್ತು ನಿಮ್ಮ ಮನೆ ಇಲ್ಲಿ ಒಂದು ಆ್ಯಂಬಿಯನ್ಸ್ ನೋಡಿದ್ರು ಕೂಡ ಅರ್ಥ ಆಗ್ತಾ ಇದೆ. ನೀವಿಷ್ಟು ಆರಾಧಿಸ್ತೀರಲ್ಲ, ನಿಮ್ಮನ್ನು ದೇವೇಗೌಡರು ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಅದು ನಾವು ಹೇಳಂಗಿಲ್ಲ. ಅದು ಹೇಳಿದ್ರೆ ಏನಾಗ್ತೈತೆ, ಬೇರೆ ನಮ್ಮ ಪಾರ್ಟಿ MLA ನೋವಾಗ್ತೈತೆ, ನಮ್ಮ ಪಾರ್ಟಿ ಲೀಡರ್ಗೆ ನೋವಾಗ್ತೈತೆ. ನಾನು ಅದನ್ನ ಹೇಳಿದ್ರಿ. ನೀವು ಹೇಳೋದನ್ನ ಅರ್ಥ ಮಾಡ್ಕೊಳ್ಬಲ್ಲೆ ನಾನು. ಅವ್ರು ನೀವು ಅವರನ್ನು ಅಷ್ಟು ಆರಾಧಿಸ್ತೀರ ಅಂದರೆ ಅವರೆಷ್ಟು ಪ್ರೀತಿ ಕೊಟ್ಟಿರಬೇಕು ಅಂತ. 200%. ಇನ್ನು ನಾವೇನಾದರೂ ಹೋಗಿದ್ದೀರಂದರೆ ಅವ್ರ ಹತ್ರ ಒಂದು ಸಿಮ್ಟಮ್ಸ್ ಇದೆ. ಅವರು ನಾವು ಹೋಗಿ ನೋಡಿದಾಗ ಸುಮ್ಮನೆ ಇರ್ತಾರೆ, ಏನೂ ಮಾತಾಡಲ್ಲ. ಏನಪ್ಪ ಹಿಂಗವ್ರೆ ಅಂತಾರೆ. ಅವ್ರು ರಿಯಾಕ್ಟ್ ಆದಾಗ ಅವ್ರು ಏನು ಅನ್ನೋದು ಗೊತ್ತಾಗೋದು. ಅವ್ರಿಗೆ ಯಾರ ಮೇಲೇನೋ ವಿಶ್ವಾಸ ಇರೋರು, ಬೇಕಾದವರು ಕಾಣಿಸೋ ಒಳಗಡೆ ಅವ್ರ ಕಡೆ ಅಂತ ಬರ್ತಕ್ಕಂಥ ಸಿಗ್ನಲ್ಲು ನಗು. ಅವ್ರ ಮಧ್ಯದಲ್ಲಿ ಸರ್ಸಾಮಾನ್ಯ ನಾವು ನಗು ನೋಡೋಕ್ಕಾಗಲ್ಲ. ನಾವು ಯಾರು ಹತ್ರವಾಗಿರ್ತೀವಿ ನಮ್ಮನ್ನು ನೋಡೋ ಒಳಗಡೆ ಅವ್ರಿಗೆ ನಗು ಬರ್ತೈತೆ. ಇದು ರಿಯಾಲಿಟಿ. ಅವ್ರ ಮಧ್ಯದಲ್ಲಿ ನಗುವೇ ನೋಡೋಕ್ಕಾಗಲ್ಲ ನಾವು. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ತಂದೆ ತಾಯಿಗಿಂತ ಮತ್ತು ಭಗವಂತನಿಗಿಂತ ಹೆಚ್ಚು ಅನ್ನೋ ಥರದಲ್ಲಿ ಮಾತನಾಡ್ತಾ ಇದ್ರಿ. 100%. ಅಂದರೆ ನಿಮ್ಮ ನಡವಳಿಕೆ ಗೊತ್ತಿರೋರಿಗೆ ಒಂದಿಷ್ಟು ಅರ್ಥ ಆಗುತ್ತೆ, ದೇವೇಗೌಡರನ್ನು ಅರ್ಥ ಮಾಡ್ಕೊಳ್ಬೋದು ಅಂತ. ಹಾಗೆ ಸ್ವಾಮಿ ವಿವೇಕಾನಂದರನ್ನ ಓದಿದ್ರೆ ಇಡೀ ಭಾರತ ದೇಶವೇ ಗೊತ್ತಾಗುತ್ತದೆ. ಹೌದು. ಹಾಗೆ ನಿಮ್ಮನ್ನ ನೋಡಿದ್ರೆ HD ದೇವೇಗೌಡರನ್ನ ತಿಳ್ಕೊಳ್ಬೋದು ಅಂತ ಒಂದು ಉದಾಹರಣೆಯಾಗಿ ಸಾಧನೆಯ ಶಿಖರಾರೋಹಣ ಅಂತ ಆ ಒಂದು ಬಯೋಗ್ರಫಿ ಕೂಡ ಬಹಳಷ್ಟು ಜನರಿಗೆ ತಲುಪೋ ಕೆಲಸ ಮಾಡಿದ್ರೆ ಹೇಗೆ ಅನ್ನಿಸ್ತು? ಆ ಒಂದು ಅನುಭವ ಆಗಿತ್ತು ತಮಗೆ? ಸರ್, ಈಗ ನಾವು ಏನಾದರೂ ಒಬ್ಬ ವ್ಯಕ್ತಿ ಬಗ್ಗೆ ಪ್ರಚಾರ ಮಾಡ್ಬೇಕಾದ್ರೆ, ವ್ಯಕ್ತಿ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಆತ್ಮಸಾಕ್ಷಿ ಹೋಗ್ಬೇಕು. ಈ ದೇವೇಗೌಡರ ಬಗ್ಗೆ ಯಾಕೆ ನಾವು ಇಷ್ಟು ಹೇಳ್ತೀರ ಅಂದರೆ, ಅವರು ರಾಜಕೀಯ ಜೀವನದಲ್ಲಿ ಒಬ್ಬ ರೈತನ ಮಗನಾಗಿ ಕರ್ನಾಟಕ ರಾಜ್ಯದ ಏಕೈಕ ಪ್ರಧಾನಮಂತ್ರಿ ಅವರೊಬ್ಬರೇ ಆಗಿರೋರು. ಹಿಂದೆ ಆಗಿಲ್ಲ, ಮುಂದೆ ಆಗಲ್ಲ ನನ್ನ ಪ್ರಕಾರ. ಬೇರೆ ಯಾರೇನು ಹೇಳಲಿ, ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ 13 ಪಕ್ಷಗಳನ್ನ ಬೆಂಬಲ ತಗೊಂಡು ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ ಅವರು ಅಧಿಕಾರ ಅವಧಿಯಲ್ಲಿ ಎಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ದಿರ ಇಷ್ಟೆಲ್ಲ ಹೋರಾಟಗಳು ಮಾಡಿ, ಇಷ್ಟೆಲ್ಲ ವಿರೋಧ ಕಟ್ಕೊಂಡು ಅವರು ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ. ಆಮೇಲೆ ಇವತ್ತು ನಾವೇನಾದರೂ ಒಬ್ಬ ವ್ಯಕ್ತಿ ನಂಬಿದಾಗ, ಒಬ್ಬ ರಾಜಕಾರಣಿ ನಂಬಿದಾಗ ಅವ್ರ ಕಡೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಇದನ್ನ ನಮಗೆ ಸಿಕ್ಕದಾಗೆ ಅವರು ನಿಜವಾದ ನಾಯಕತ್ವವನ್ನು ನಮ್ಗೆ ಅರ್ಥವಾಗುತ್ತೆ. ಇದು ದೇವೇಗೌಡರ ಹತ್ರ ಐತೆ. ಯಾಕಂದರೆ
ಈಗ ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಿದ್ದೀನಿ. ನಾನು MLA ಆಗಕ್ಕೆ ಮುಂಚೆ ಈ ಪಕ್ಷನ 20 ವರ್ಷ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಯಾವ ಕ್ಷೇತ್ರದಲ್ಲಿ ನಿಷ್ಠಾವಂತರು ಮುಖಂಡರು ಕಾರ್ಯಕರ್ತರು ಅವರೇ ಅನ್ನೋದನ್ನ ನಾನು ಗಮನದಲ್ಲಿ ಇಟ್ಕೊಂಡಾಗೆ ನನಗೂ ಒಳ್ಳೆಯದು, ಪಕ್ಷಕ್ಕೂ ಒಳ್ಳೆಯದು, ಕ್ಷೇತ್ರಕ್ಕೂ ಒಳ್ಳೆಯದು. ಅದು ಗುಣ ಇರ್ತಕ್ಕಂಥ ದೇವೇಗೌಡರು. ಆ ಎಲ್ಲ ಗುಣಗಳು ಒಬ್ಬ ಜನಪ್ರಿಯ ಶಾಸಕನಾಗಲಿಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳ್ತೀರಿ. 100%. ಹಾಗೆ ಇನ್ನೊಂದು ವಿಚಾರ ನೆನಪಾಯಿತು ರವಿಕುಮಾರ್ ಸರ್. ಇಲ್ಲಿ HD ದೇವೇಗೌಡರ ಜೊತೆ ಬಹಳ ಅವಿನಾಭಾವ ಸಂಬಂಧ ಇಟ್ಕೊಂಡಂಥ ಅನೇಕರನ್ನ ನೀವು ಕೇಳಿರ್ತೀರಿ, ನೋಡಿರ್ತೀರಿ. ಅವರೆಲ್ಲರೂ HD ದೇವೇಗೌಡರಿಂದ ಮತ್ತು JDS ಪಕ್ಷದಿಂದ ದೂರ ಆಗಿರ್ತಾರೆ. ಅವಾಗ ಏನು ಅನಿಸ್ತು ತಮಗೆ? ಏನು ಅನಿಸುತ್ತೆ ತಮಗೆ? ನನಗೆ ಕೆಲವು ಸಂದರ್ಭದಲ್ಲಿ ಈಗ ರಾಜಕಾರಣದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಎಥಿಕ್ಸ್, ಸಿದ್ಧಾಂತ ಇಲ್ಲದ ಮೇಲೆ ರಾಜಕಾರಣ ಮಾಡೋದು ಭಾಳ ಕಷ್ಟ. ಇವತ್ತು ಒಬ್ಬ ಮನೆಯಲ್ಲಿ ನಾವು ಯಾರ ಮನೆಯಲ್ಲಿ ಊಟ ಮಾಡಿದಾಗ ಆ ಊಟದ್ದು ಮರಿಬಾರ್ದು, ಋಣ. ಈಗ ನಮ್ಮ ಪಕ್ಷದಲ್ಲಿ ಸುಮಾರು ಜನ MLAಗಳಾದರು, ಮಂತ್ರಿಗಳಾದರು, ಅವ್ರ ಅನುಕೂಲಕ್ಕಾಗಿ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗಿ ಏನೇನಾದರು ಯಾರ್ಯಾರು ಆಚೆ ಹೋದ್ರು ಇದರಲ್ಲಿ 100ಕ್ಕೆ 90% ಎಲ್ಲ ಫೇಲ್ ಆಗಿರೋದು. ಹಂಗಂತೀರಿ? ಈಗ ನಮ್ಮ ಪಕ್ಷದಲ್ಲಿ MLAಗಳಾಗಿ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಫೇಲ್ ಆಗಿದ್ದಾರೆ, ಪಾಸ್ ಆಗಿದ್ದಾರೆ? ಪಾಸ್ ಆಗಿದ್ದಾರೆ. ಯಾಕೆ ಪಾಸ್ ಆದ್ರು ಅಂತ ಹೇಳ್ಬಿಡ್ತೀನಿ ನೋಡ್ರಿ. ಹೇಳಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ 57 ವರ್ಷ ಕೇಂದ್ರ ಸರ್ಕಾರ ಆಳಿರ್ತಕ್ಕಂಥ ಪಕ್ಷ. ಕರ್ನಾಟಕ ರಾಜ್ಯದಲ್ಲಿ 52 ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಅನ್ನೋದು ಬಿಫೋರ್ ಇಂಡಿಪೆಂಡೆಂಟು ಸ್ಥಾಪನೆ ಆಗಿರ್ತಕ್ಕಂಥ ಪಕ್ಷ. ಹಲವಾರು ಮಹನೀಯರು, ಪ್ರಭಾವಿಗಳು ಕಾಂಗ್ರೆಸ್ ಪಕ್ಷದ ಬ್ರ್ಯಾಂಡ್ ಎಲ್ಲ ಇದ್ದುಕೊಂಡು ಒಂದು ಸಣ್ಣ ಪ್ರಾದೇಶಿಕ ಪಕ್ಷದಲ್ಲಿದ್ದಂಥ ನಾಯಕರು ಅಹಿಂದ ಅನ್ನಕೊಂಡು ಆಚೆ ಹೋದಾಗ ಅಂಥ ಅಹಿಂದ ನಾಯಕರಿಗೆ ಮಣೆ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇರಲಿಲ್ಲ? ಅರ್ಥ ಮಾಡಿಕೊಳ್ಳಿ ಇದು. ಓಕೆ, ಅಂದರೆ ನಾನು ಹೆಂಗೆ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯನವರು JDS ಪಕ್ಷದಿಂದ ಹೊರಗೆ ಬಂದರು, ಅವರಿಗೊಂದು ಸಾಮರ್ಥ್ಯ ಸಿಕ್ಕಿರೋದು, ಟಾನಿಕ್ ಸಿಕ್ಕಿರೋದು, ಫ್ಯೂಯಲ್ ಸಿಕ್ಕಿರೋದು ದೇವೇಗೌಡರಿಂದ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಯಾವಾಗ ಬಂದರೂ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿತ್ತು. ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಎಂತೆಂಥವ್ರು ಇದ್ದರು. ಖರ್ಗೆ ಅವರಿದ್ದರು, ಪರಮೇಶ್ವರ್ ಅವರಿದ್ದರು, DK ಇನ್ನು ಸೀನಿಯರ್ಸ್ SM ಕೃಷ್ಣ ಅವರಿದ್ದರು. ಇವರೆಲ್ಲ ಇದ್ದೂ ಇವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದರು ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷ ಜನ ಕಡೆಗಣಿಸ್ತಾರೋ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಗಮನದಲ್ಲಿತ್ತು. ಸಿದ್ದರಾಮಯ್ಯನವ್ರು ತಗೊಂಡ್ರೆ ನಮ್ಮ ಪಕ್ಷಕ್ಕೆ ಒಳ್ಳೆ ಬೂಮ್ ಬರ್ತದೆ, ನಮ್ಮ ಪಕ್ಷಕ್ಕೆ ಒಳ್ಳೆ ಇಮೇಜ್ ಬರ್ತದೆ ಅಂತ ಸಿದ್ದರಾಮಯ್ಯನವ್ರನ್ನ ತಗೊಂಡು ಸಿದ್ದರಾಮಯ್ಯನ ಪಾರ್ಟಿಗೆ ಸೇರಿಸ್ಕೊಂಡು ಮುಖ್ಯಮಂತ್ರಿ ಮಾಡಿದ್ರಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷದ ಏನು ಅವತ್ತಿನ ಪರಿಸ್ಥಿತಿ ಜನಗಳು ಇನ್ನು ಕಡೆಗಣಿಸ್ತಾರೆ ಅನ್ನೋದು ಅವ್ರ ಗಮನದಲ್ಲಿತ್ತು. ಅದಕ್ಕಾಗಿ ಸಿದ್ದರಾಮಯ್ಯನವರು ಪಾಸ್ ಆದರು. ಓಕೆ, ಹಾಗಾದರೆ ಈಗ JDS ಕೋಮಾದಿಂದ ಹೊರಗೆ ಬಂದಿದೆ. BJPಯ ಶಕ್ತಿಯಿಂದ ಕೋಮಾದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಯಿತಾ JDSಗೆ? ಇಲ್ಲ. ಇವತ್ತು NDA ಅಂತ ಒಗ್ಗಟ್ಟಾದಾಗ ಕಾಂಗ್ರೆಸ್ ವಿರುದ್ಧವಾಗಿರ್ತಕ್ಕಂಥ ಮತ NDA ಪಕ್ಷದ ಅಭ್ಯರ್ಥಿಗಳಿಗೆ ಬಿತ್ತು. ಇವತ್ತು ಇಲ್ಲಿ ಕಾಂಗ್ರೆಸ್ಸು ಪಕ್ಷದ ವಿರುದ್ಧವಾಗಿರ್ತಕ್ಕಂಥ BJP ಆಗ್ಬೋದು, JDS ಆಗ್ಬೋದು, ಯಾರು ಮೇಲಲ್ಲ ಯಾರು ಕೀಳಲ್ಲ, ಎಲ್ಲರೂ ಒಂದೇ. ಇವರೆಲ್ಲ ಒಂದಾಗಿ ಹೋದಾಗೆ ನಾವು ಕಾಂಗ್ರೆಸ್ನ ಎದುರಿಸ್ತಕ್ಕಂಥ ಒಂದು ಶಕ್ತಿ ಬರ್ತೈತೆ. ನಿಜ. ನಮ್ಮ ಕರ್ನಾಟಕದ ಹೆಮ್ಮೆ JDS ವರಿಷ್ಠ HD ದೇವೇಗೌಡರು ಅಂತ ಹೇಳಿದರೆ ಪ್ರಧಾನಿ ಆಗಿದ್ದಾರೆ. ಮುಂದಿನ ಗೊತ್ತಿಲ್ಲ, ಇಲ್ಲಿವರೆಗಂತೂ ಆ ಭಾವನೆ ಎಲ್ರಿಗೂ ಇದೆ. ಮೇಲಿರುವಂಥವರು ಬಹಳ ಸುಲಭವಾಗಿ ಒಗ್ಗಟ್ಟಾಗ್ಬಿಡ್ತಾರೆ ಪಕ್ಷದಲ್ಲಿ. ಆದರೆ ಕಾರ್ಯಕರ್ತರು ಅಂತ ಬಂದಾಗ ಆ ಪಕ್ಷದಲ್ಲಿ ಹೊಡೆದಾಟ, ಸಿಟ್ಟು, ಸೆಡವು ಇದ್ದೇ ಇರುತ್ತೆ. ಈಗಲೂ BJP JDS ಕಾರ್ಯಕರ್ತರ ನಡುವೆ ಆ ಸೆಣಸಾಟವನ್ನು, ಆ ಹೊಡೆದಾಟವನ್ನು, ಆ ಒಳಬೇಗುದಿಯನ್ನು ತಾವು ಅನುಭವಿಸ್ತಾ ಇದ್ದೀರಾ? ಇಲ್ಲಿ ನಮ್ಮ ರಾಜ್ಯದಲ್ಲಿ ಈ ಸಮಯಕ್ಕೆ ಆ ಪರಿಸ್ಥಿತಿ ಬರಲ್ಲ. ಯಾಕೆ ಬರಲ್ಲ ಅಂದರೆ 2023 ವಿಧಾನಸಭೆ ಚುನಾವಣೆ ಮುಂಚೆ ಇತ್ತು ಈ ಆಲೋಚನೆ. ಈ ಫಲಿತಾಂಶ ಬಂದ ಮೇಲೆ ಎರಡೂ ಪಕ್ಷದವ್ರು ಬುದ್ಧಿ ಕಲ್ಕೊಂಡ್ರು. ನಮಗೆ 2 ಕಣ್ಣು ಇಲ್ದಿದ್ರು ಪರವಾಗಿಲ್ಲಪ್ಪ, 1 ಕಣ್ಣನ್ನು ಇದ್ದರೆ ನೋಡ್ಬೋದು ಅನ್ನೋ ಪರಿಸ್ಥಿತಿ ಬಂತು. JDS ಮತ್ತು BJP ಇಬ್ಬರು ಕಲ್ತರು ಅಂತೀರಿ? ಇಬ್ಬರು ಪಾಠ ಕಲ್ತರು. ಈಗ ನಾವೇನೇ ಮಾಡಿದ್ರು
ಏನು 224 ಕ್ಷೇತ್ರದಲ್ಲಿ ಇವತ್ತು ಹಳೆ ಮೈಸೂರು ಭಾಗದಲ್ಲಿ JDS ಪ್ರಾಬ್ಲಮ್ ಆಗಿದೆ. ಇವೆಲ್ಲ JDS ಅಭ್ಯರ್ಥಿಗಳು ಹಾಕ್ಕೊಳ್ಬೇಕು. ಉತ್ತರ ಕರ್ನಾಟಕ, ಇನ್ನು ಕಲ್ಯಾಣ ಕರ್ನಾಟಕ, ಕೊಡಗು, ಇವತ್ತು ಆ ಭಾಗದಲ್ಲಿ BJP ಪ್ರಾಬ್ಲಮ್ ಆಗಿದೆ. ಅಲ್ಲೆಲ್ಲ BJP ಅವರು ಅಭ್ಯರ್ಥಿಗಳಾಗಬೇಕು. ಇದಾದಮೇಲೆ ಇನ್ನೂ ಬೇರೆ ಅಧಿಕಾರಿಗಳು MLCಗಳು ಇನ್ನೊಂದು ಮತ್ತೊಂದು ಇರ್ತದೆ. ಎಲ್ರಿಗೂ ಅಧಿಕಾರ ಅನ್ನೋದು ಒಂದು ಆಸೆ ಇರ್ತದೆ. ಇದನ್ನೆಲ್ಲ ಸಮರ್ಸ್ಕೊಂಡು ಇದನ್ನೆಲ್ಲ ನಾಯಕತ್ವನ ಮುಂದೇಳ್ಕೊಂಡು ಹೋಗೋಂಥವ್ರು ಇವಾಗ ನಮ್ಮ ಪಕ್ಷದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದೆ ಈ NDA ತೊಂದರೆ ಆಗಲ್ಲ. ಯಾಕೆ ತೊಂದರೆ ಆಗಲ್ಲ ಅಂದರೆ ಇವತ್ತು NDA ಹೈಕಮಾಂಡ್ ಕೇಂದ್ರದಲ್ಲಿರೋದು, ಕರ್ನಾಟಕದಲ್ಲಿಲ್ಲ. ಹಾಗೆಯೇ ನಿಮ್ಮ ಮಾತಿನಲ್ಲಿ ಬಹಳಷ್ಟು ಅರ್ಥ ಅಡಗಿದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಕಿಂಗ್ ಮೇಕರ್ ಆಗಬೇಕಾಗಿದ್ದಂಥ HD ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆಗಲಿಲ್ಲ. ಆಕಾಶವೇ ತಲೆ ಕೆಳಗೆ ಬಿದ್ದ ಹಾಗೆ ರಿಸಲ್ಟ್ ಬರುತ್ತೆ. ಇಂಥ ಸಂದರ್ಭದಲ್ಲಿ JDSಗೆ BJP ಅನಿವಾರ್ಯ ಆಯಿತು ಮುಂದಿನ ಚುನಾವಣೆಯಲ್ಲಿ, ಅಂದರೆ ಲೋಕಸಭೆ ಚುನಾವಣೆಯಲ್ಲಿ. ಏನಂತೀರಿ? ಅಲ್ಲ, ಅದು ರಾಂಗ್. ಅದು 2024 ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಮತ್ತೆ ಭಾರತೀಯ ಜನತಾ ಪಕ್ಷ JDS ಕಾಂಗ್ರೆಸ್ ಅಂತ ಹೋಗಿದ್ದಾಗ ಕಾಂಗ್ರೆಸ್ಗೆ ಮೇಲ್ಗೈ ಸಾಧಿಸಾಯಿತು. ನಾವು ಗ್ರೌಂಡ್ ರಿಯಾಲಿಟಿ ಮಾತಾಡಬೇಕು. ಹಳೆಯ ಮೈಸೂರು ಭಾಗದಲ್ಲಿ 14 ಮೊದಲನೇ ಏಪ್ರಿಲ್ 26 ನಡೆದಂಥ ಚುನಾವಣೆಯಲ್ಲಿ 12 ಸೀಟ್ ಗೆಲ್ಲಕ್ಕೆ ಕಾರಣ JDS ಪಕ್ಷ. ಯಾವತ್ತು ಇಲ್ಲಿ ದೇವೇಗೌಡರ ಕುಟುಂಬನ JDS ಪಕ್ಷನ ಕಾಂಗ್ರೆಸ್ ಪಕ್ಷದವ್ರು ಹೀನಾಗಿ ನೋಡಿದಾಗ JDS ಪಕ್ಷದ ಮುಖಂಡರು ವೋಟರ್ಸ್ ಎಲ್ಲ ಡಿಸೈಡ್ ಮಾಡಿ BJP ಅಭ್ಯರ್ಥಿ ಅಂತ ಏನೂ ನೋಡಿಲ್ಲ, ಎಲ್ಲ JDS ಅಭ್ಯರ್ಥಿ, ಎಲ್ಲ ದೇವೇಗೌಡರು ಕುಮಾರಸ್ವಾಮಿ ಅಂತೇಳಿ ಚುನಾವಣೆ ಮಾಡಿದ್ದಕ್ಕೆ 12 ಸೀಟ್ ಗೆದ್ದಿತ್ತು. ಇದು ದೊಡ್ಡ ಹೊಡೆತ ಕಾಂಗ್ರೆಸ್ಗೆ. ಈ ಪಾದಯಾತ್ರೆ ಹಿಂದಿರೋ ರಹಸ್ಯ ಏನು ಸರ್? ಪಾದಯಾತ್ರೆ ಅಂದರೆ ಮೊನ್ನೆ ನಡೆದಂಥ ಅಧಿವೇಶನ, ಮೊನ್ನೆ ಸದನದಲ್ಲಿ ನಾನು ಹೋಗಿ ಕೂತ್ಕೊಂಡಾಗ ಈಗ ಇಲ್ಲಿ ವಿರೋಧ ಪಕ್ಷದವರು ನಾವು ಸೇರಿ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಾಗ ಕಾಂಗ್ರೆಸ್ ಪಕ್ಷದವರು ಅದು ಕೊಟ್ಟಂಥ ಉತ್ತರ, ಈಗ ಮೂಡಾದಲ್ಲಿ ಹಗರಣ ನಡೆದಿಲ್ಲ, ತನಿಖೆ ಆಗಲಿ ಅಂತ ಮಾತಾಡ್ಬೋದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿಲ್ಲ, ತನಿಖೆ ಆಗಲಿ ಅಂತ ಮಾತಾಡ್ಬೋದು. ಹಾಗೆ ಇಲ್ಲ ಅಂತೇಳಿ ಸಮರ್ಸ್ಕೊಬೋದು. ವಾಲ್ಮೀಕಿ ಹಗರಣದಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿಲ್ಲ, ಏನಾಗಿದೆ ಅದನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರು ಸಮರ್ಸ್ಕೊಂಡಿದ್ದು ಹೆಂಗಿತ್ತಂದ್ರೆ, ನಿಮ್ಮ ಅಧಿಕಾರದಲ್ಲಿ ನೀವು ತಪ್ಪು ಮಾಡಿಲ್ಲ ಅಂದರೆ ನೀವು ಸಗಣಿ ತಿಂದಿದ್ದೀರಿ, ನಾವು ತಿಂದಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿ. ಅವ್ರ ಸಮರ್ಥನೆ ಸಮರ್ಪಕವಾಗಿಲ್ಲ ಅಂತ. ಅದು ಕರೆಕ್ಟ್ ಅಲ್ಲ. ಈಗ ನಾವು ಸದನದಲ್ಲಿ ಮಾತಾಡ್ಬೇಕಾದ್ರೆ ರಾಜಕಾರಣಿಗಳಿಗೆ MLAಗಳಿಗೆ ಇರೋದೇ ಸದನ ಮಾತಾಡೋಕ್ಕೆ. ಅವ್ರು ಸಮರ್ಸ್ಕೊಂಡೆ ತಪ್ಪೇ ಮಾಡಿಲ್ಲ, ನಾವು ಕೋರ್ಟಲ್ಲಿ ಎನ್ಕ್ವೈರಿ ಆಗಲಿ, ಕೋರ್ಟಲ್ಲಿ ತೀರ್ಪು ಬರಲಿ ಅಂತ ಹೇಳ್ಬೋದು. ನೀವು ಮಾಡಿಲ್ಲ ಅಂದರೆ ಅದಕ್ಕೆ ಅರ್ಥ ಏನು? ಇದನ್ನ ಕೇಳಿಸ್ಕೊಳ್ಳೋ ಜನದ ಪರಿಸ್ಥಿತಿ ಅದು. ಕರೆಕ್ಟ್. ಅಲ್ಲಿ ನೀವು ತಪ್ಪು ಮಾಡಿದಿರಿ, ನಾವು ತಪ್ಪು ಮಾಡಿದ್ರಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಮಾತಾಡಿದ್ರು. ಒಂದು, ಅವ್ರು ತಪ್ಪು ಮಾಡಿದಾಗ ಕಾಂಗ್ರೆಸ್ ಪಕ್ಷದವ್ರು ಎಲ್ಲಿದ್ರು? ವಿರೋಧ ಪಕ್ಷದಲ್ಲಿ ಕುಂತಿದ್ರು. ಕರೆಕ್ಟ್. ಇವ್ರೇನು ಮಾಡ್ತಾಯಿದ್ರು? ಅವ್ರೇನು ಹೊಡೆದ್ರು, ಇವ್ರಿಗೆ ಭಾಗ ಕೊಟ್ಟರು, ಇವ್ರು ಮಾತಾಡಿಲ್ಲ. ಇಷ್ಟೇ ತಾನೇ ಇದು. ಬುದ್ಧಿ ಇಲ್ದವ್ರು ಅರ್ಥ ಮಾಡ್ಕೊಳ್ಳೋದು ಇಷ್ಟೇ ಇದು. ಹೌದು. ಅಂದರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನಡೀತಾ ಇದೆ ಸರ್ಕಾರಗಳು ಅಂತ. ನಮ್ಮ ಪಕ್ಷ ಅಧಿಕಾರದಾಗಿದ್ದಾಗ ನಾವು ತಪ್ಪು ಮಾಡಿಲ್ಲ ಅಂತೇಳಿ ಇವರು ಸಮರ್ಥನೆ ಮಾಡ್ಕೋಬೇಕಾಗಿತ್ತು. ನೀವು ಮಾಡಿಲ್ಲ, ಯಡಿಯೂರಪ್ಪನ ಮಾಡಿಲ್ಲ, ಬೊಮ್ಮಾಯಿ ಮಾಡಿಲ್ಲ ಅಂದ್ರೆ ಏನು ಅರ್ಥ? ಅಲ್ಲಿಗೆ ನೀವು ತಪ್ಪು ಮಾಡಿದ್ರೆ ನಾವು ತಪ್ಪು ಮಾಡಿದ್ರೆ ಅಂತ ಇವ್ರು ಒಪ್ಕೊಂಡಂಗಾಯ್ತು. ಇದು ಜನ ಈ ಪಾಪ ಕೂಲಿ ಮಾಡೋರು ನೋಡ್ತಾ ಇರ್ತಾರೆ, ಕುರಿ ಮೇಸೋರು ನೋಡ್ತಾರೆ, ದನ ಕಾಯೋರು ನೋಡ್ತಾ ಇರ್ತಾರೆ. ಏನಪ್ಪ ಇವ್ರಿಗೆ ಮಾತಾಡಿ ಅಂತ ಅವ್ರಿಗೆ ಮಾಡೋ ಅವಮಾನ ಇದು. ಇವತ್ತು ಜನತೆ ರಾಜಕಾರಣಿಗಳನ್ನಂದ್ರೆ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಮನಸ್ಸೊಳಗಡೆ. ಅವ್ರು ಇವತ್ತು ಹೆಂಗೆ ನೋಡ್ತಾ ಇದ್ದಾರೆ ಅಂದರೆ, ಇವರೆಲ್ಲ ರಾಜಕಾರಣಿಗಳಂದರೆ ಅವ್ರು ಕೇಳಿಸ್ಕೊಳಕ್ಕೆ ಬೇಜಾರು ಬೀಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ರಾಜಕಾರಣಿಗಳು ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ನಿಜ ಸರ್, ನೀವು ಹೇಳ್ತಾ ಇರೋದು ಬಹಳಷ್ಟು ಜನರ ಅಭಿಪ್ರಾಯ ಆಗಿದೆ. ಮತ್ತು ರವಿಕುಮಾರ್ ಅವ್ರನ್ನ ಮಾತನಾಡ್ತಾ ಇರುವಾಗ ಬಹಳ ಹಿಂದುಳಿದ ವರ್ಗಗಳಿರ್ಬೋದು, ಕೃಷಿಕರಿರ್ಬೋದು, ಎಲ್ಲರನ್ನು ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಕಾಳಜಿ ತಮಗೆ ಕಾಣುತ್ತೆ. ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಹೇಗೆ ರಿಯಾಲಿಟಿ ಏನಿದೆ ರಾಜಕೀಯದಲ್ಲಿ? ಯಾಕಂದ್ರೆ ನೀವೆಲ್ಲ ಸತ್ಯವನ್ನು ಮಾತಾಡ್ತಾ ಇರೋದ್ರಿಂದ ಸತ್ಯವನ್ನು ಹೇಳೋದನ್ನ ಜನ ಬಯಸ್ತಾರೆ. ರಾಜಕೀಯದ ಬಗ್ಗೆ ಇಷ್ಟು ಮಾತಾಡ್ತಿದ್ದೀರಲ್ಲ ಸರ್,
ನಿಜಕ್ಕೂ ವಾಸ್ತವ ಏನು, ಹೆಂಗೆ ನಡೀತಾ ಇದೆ ರಾಜಕೀಯ ನಿಮ್ಮ ಪ್ರಕಾರ? ಈ ರಾಜಕೀಯ ಅಂತ ಹೆಸರು ಕೇಳೋಕ್ಕೆ ನಮಗೆ ತಲೆ ಬಿಸಿ ಬರ್ತದೆ. ರಾಜಕಾರಣಿಯಾಗಿ ರಾಜಕೀಯದ ಬಗ್ಗೆ ಮಾತನಾಡಕ್ಕೆ ತಲೆ ಬಿಸಿ ಆಗುತ್ತೆ. ಈಗ ರಾಜಕಾರಣಿ ಅಂದಮೇಲೆ ಅವ್ರ ಅಧಿಕಾರ ಇದ್ದಾಗ ಅವ್ರ ಪಾರ್ಟ್ ಆಫ್ ಕೆಲಸ ಏನಂದರೆ ಜನ ಎಕ್ಸ್ಪೆಕ್ಟ್ ಮಾಡೋದು ಒಂದು ಡೆವಲಪ್ಮೆಂಟ್, ಎರಡನೇದು ಜನಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಕೊಡೋದು, ಮೂರನೇದು ಜನಗಳು ನೆಮ್ಮದಿಯಾಗಿ ಜೀವನ ಮಾಡೋದು. ಇಷ್ಟೇ ಬೇಕಾಗಿರೋದು, ಮೂಲಭೂತ ಸೌಕರ್ಯ ಕೊಡೋದು. ಇಲ್ಲಿ ಅದು ನಡೀತಾ ಇಲ್ಲ. ಅದು ಬೇಜಾರದ ವಿಚಾರ ತಮ್ಮ. ಇದು ನಡೀತಾ ಇಲ್ಲ. ಓಕೆ. ಬೈ ದ ವೇ, ತಾವು 21 ವರ್ಷಗಳಿಂದ ರಾಜಕೀಯದಲ್ಲಿದ್ದರೂ ಕೂಡ 2ನೇ ಬಾರಿ ಕಂಟೆಸ್ಟ್ ಮಾಡಿ ಮೊದಲ ಬಾರಿ ಶಾಸಕರಾಗಿದ್ದೀರಿ. ಈ ಅಧಿವೇಶನ ಅಂತ ಹೇಳಿದಾಗ ನೀವು ಅದಕ್ಕೆ ಪ್ರವೇಶ ನೀಡುವಾಗ, ವಿಧಾನಸೌಧಕ್ಕೆ ಹೋಗುವಾಗ ಹೆಂಗಿದೆ ತಮ್ಮ ಅನುಭವ, ಹೆಂಗಿದೆ? ಈಗ ಅನುಭವಕ್ಕಿಂತ ಮುಖ್ಯವಾಗಿ ಏನಾಗಿದೆ, ತುಂಬ ಖುಷಿ ಇತ್ತ, ಭಯ ಇತ್ತ ನಿಮಗೆ ವಿಧಾನಸೌಧ? ಭಯ ಏನಿಲ್ಲ. ಭಯ ಯಾಕೆ ಅಲ್ಲಿ ಮಾತನಾಡೋದೆಲ್ಲ ಹೆಂಗೆ ಅನಿಸ್ತಾ ಇತ್ತು? ಭಯ ಅನ್ನೋದಿಲ್ಲ. ಈಗ ಅಲ್ಲಿ ಏನಾಗಿದೆ, ಈಗ ಸದನ ಅಂದಮೇಲೆ ಆ ಸದನ ಏನಕ್ಕೆ ನಡೆಸ್ತಾ ಇದ್ದಾರೆ, ಈ ಸದನ ನಡೆಯಲಿಕ್ಕೆ ಕಾರಣ ಯಾರು, ಉದ್ದೇಶ ಏನು? ಪ್ರತಿ ವರ್ಷದಲ್ಲಿ ಇವತ್ತು ಒಂದು ಬಡ್ಜೆಟ್ ಸದನ, ಇನ್ನೊಂದು ಮುಂಗಾರದು, ಇನ್ನೊಂದು ಚಳಿಗಾಲ ಅಧಿವೇಶನಗಳು ನಡೀತವೆ. ಏನು ಮಾಡ್ತಾವ್ರು ಅನ್ನೋದು ಇದುವರೆಗೂ ನನ್ನ ಪ್ರಕಾರ ಯಾವ ರಾಜಕಾರಣಿಗೂ ತಲೆಗೆ ಹೋಗಿಲ್ಲ. ಯಾವ ರಾಜಕಾರಣಿಗೂ ತಲೆಗೆ ಹೋಗಿಲ್ಲ. ಯಾಕೆ ಸದನವನ್ನು ನಡೆಸ್ತೀವಿ, ಅಧಿವೇಶನ ನಡೆಸ್ತೀವಿ ಅನ್ನೋದು ಯಾವ ರಾಜಕಾರಣಿಗೂ ತಲೆಗೆ ಹೋಗಿಲ್ಲ, ಇನ್ಕ್ಲೂಡಿಂಗ್ ಸ್ಪೀಕರ್. ಒಂದು ದಿನ ಸದನ ನಡೆಸ್ಬೇಕಾದ್ರೆ ಈ ರಾಜ್ಯದ ಜನಸಾಮಾನ್ಯರು ಕಟ್ಟಿರೋ ತೆರಿಗೆ ಹಣ ಎಷ್ಟು ಖರ್ಚಾಗ್ತೈತೆ, ಈ ಸದನ ಯಾರಿನಿಂದ ನಡೀತಾ ಇದೆ ಅನ್ನೋದು ಒಬ್ಬರು ತಲೆಯಲ್ಲಿಲ್ಲ. ಹೋಗೋದು ಸದನದಲ್ಲಿ ಏನೋ ಒಂದು ಮಾತಾಡೋದು, ಗಲಾಟೆಗಳು ಮಾಡಿಕೊಳ್ಳೋದು, ಈಚೆಗೆ ಬರೋದು. 224 ಕ್ಷೇತ್ರದಲ್ಲಿ ಆಯಾ ಕ್ಷೇತ್ರದಲ್ಲಿರೋ ಸಮಸ್ಯೆನ ಆಡಳಿತ ಪಕ್ಷದವರು ಅಧ್ಯಕ್ಷರ ಮುಖಾಂತರ ಹೇಳಿದಾಗ, ಅದನ್ನ ಪಾಲನೆ ಮಾಡಿದಾಗ ಜನ ಮತ ಹಾಕಿರೋದಕ್ಕೂ ಸಾರ್ಥಕ ಆಗ್ತೈತೆ. ಜನಗಳ ಹಣ ನಾವು ಅಲ್ಲಿ ಖರ್ಚು ಮಾಡೋದಕ್ಕೂ ಸಾರ್ಥಕ ಆಗ್ತೈತೆ. ಮೊನ್ನೆ ಏನು ನಡೀತು ಸದನದಲ್ಲಿ, ವಾಲ್ಮೀಕಿ ಗಲಾಟೆ, ಅಭಿವೃದ್ಧಿದು ಮೂಡೋದು, ಇಷ್ಟೇ ಸದನ ಮುಗಿದೋಯ್ತು. ಎಷ್ಟು ದುಡ್ಡು ಖರ್ಚು, ಎಷ್ಟು ಕೋಟಿಗಳು ಖರ್ಚು, ಯಾರು ದುಡ್ಡು, ರಾಜಕಾರಣಿಗಳ ದುಡ್ಡು ಇದು. ಇದೇ ಮಾತನ್ನ ಆಡಳಿತ ಪಕ್ಷದವರು, ಕಾಂಗ್ರೆಸ್ ಅವರು ಹಿಂಗೆ ಮಾತಾಡ್ತಾರೆ, ನಿಮ್ಮ ಥರನೇ ಹೇಳ್ತಾರೆ. ಏನು ಅಧಿವೇಶನ ಮಾಡೋಕ್ಕೆ ಬಿಡಲ್ಲ ವಿಪಕ್ಷಗಳು ಅಂತಾರೆ. ಅಲ್ಲ, ಅಧಿವೇಶನ ಮಾಡೋಕ್ಕೆ ಬಿಡಬೇಕಾದ್ರೆ ಈಗ ಇವ್ರು ಕೇಳೋಂಥ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ, ಅವರು ಸಮಂಜಸ ಇರಬೇಕಲ್ಲ, ಸಮಂಜಸವಾಗಿ ಇರಬೇಕಲ್ಲ. ಒಪ್ಕೊಬೇಕಲ್ಲ, ತಪ್ಪಾಗಿದೆ ತಪ್ಪು ಅಂತ ಒಪ್ಕೊಳ್ಬೇಕು, ತಪ್ಪು ಇಲ್ಲ ಅಂದರೆ ತಪ್ಪಿಲ್ಲ ಅಂತ ಒಪ್ಕೊಳ್ಬೇಕು. ಇವರೊಂದು ಮಾತಾಡೋ, ಅವರೊಂದು ಮಾತಾಡೋ, ಅವರೊಂದು ಮಾತಾಡೋ, ಅವರೊಂದು ಮಾತಾಡೋದು, ಟೈಮ್ ಎಷ್ಟಾಗ್ತದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನ BN ರವಿಕುಮಾರ್ ಅವ್ರನ್ನ, ಮೇಲೂರು ರವಿಕುಮಾರ್ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಏನೆಲ್ಲ ಧ್ವನಿ ಎತ್ತಿದ್ದೀರಿ ತಾವು? ಸರ್, ನಾನು ಮೊದಲನೇ ಸದನದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಬೆಳಗಾಂ ಅಧಿವೇಶನದಲ್ಲಿ ನನಗೆ ಅವಕಾಶ ಸಿಕ್ತು. ನಾನು ಈ ಕ್ಷೇತ್ರದಲ್ಲಿ ಇವತ್ತು ಏನು ರೇಷ್ಮೆ ಬೆಳೆದ ಬಗ್ಗೆ, ನೀರಾವರಿ ಬಗ್ಗೆ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ರಸ್ತೆಗಳ ಬಗ್ಗೆ, ಈ ಕ್ಷೇತ್ರದ ಆರೋಗ್ಯದ ಬಗ್ಗೆ, ಒಟ್ಟಾರೆ ನಮ್ಮ 3 ಜಿಲ್ಲೆ ಏನು ಇವತ್ತು HN ವ್ಯಾಲಿ, KC ವ್ಯಾಲಿ ಇವತ್ತು ಒಂದು ದುರಂತ, ನಮಗೆ ನೀರು ಬರ್ತಾ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಮೊನ್ನೆ ನಡೆದಂಥ ಸದನದಲ್ಲಿ ನಾನು ಪ್ರಶ್ನೆಗಳಿಗೆ ಹಾಕಿದ್ದೀನಿ, ನನ್ನ ಪ್ರಶ್ನೆ ಸದನಕ್ಕೆ ಬರಲಿಲ್ಲ. ಈಗ ಮುಂದೆ ನೆಕ್ಸ್ಟ್ ಸದನದಲ್ಲಿ ನಾನು ಏನು ಮಾತಾಡಬೇಕು ಈ ಕ್ಷೇತ್ರಕ್ಕೆ ಅನ್ನೋದನ್ನ ತೀರ್ಮಾನ ಮಾಡಿ ಅದನ್ನ ಒಂದು ವ್ಯವಸ್ಥಿತವಾಗಿ ಅಧ್ಯಕ್ಷರ ಗಮನಕ್ಕೆ, ಮುಖ್ಯಮಂತ್ರಿ ಗಮನಕ್ಕೆ ತರಬೇಕಂತ ತೀರ್ಮಾನ ಮಾಡಿದ್ದೀನಿ. ಗಮನಕ್ಕೆ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ ತಮಗೆ? ಈಗ ಅದೇ ನಮ್ಮ ಪ್ರಾಬ್ಲಮ್ ಆಗಿರೋದು. ಕೇಳಿಸ್ಕೊಂತಾರೆ, ಸುಮ್ಮನೆ ಅಂತಾರೆ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಓಕೆ. ಈಗ ನಿಮಗೆ ಅಧಿವೇಶನಕ್ಕೆ ಅಂತ ಹೋದಾಗ ಅಲ್ಲಿ ಯಾರನ್ನೆಲ್ಲ ಫಾಲೋ ಮಾಡಬೇಕು ಅಂತ ಅನ್ಸುತ್ತೆ? ಓ, ಇವ್ರು ಚೆನ್ನಾಗಿ ಮಾತಾಡ್ತಾರೆ, ಓ ಇವ್ರ ಥರ ಪ್ರಶ್ನೆ ಕೇಳಬೇಕು ಅಂತ ನಿಮ್ಗೆ ಯಾರಿಗಾರು ಅನಿಸಿದೆಯಾ ನಿಮಗೆ? ಈಗ ಅಲ್ಲಿ ಏನಾಗಿದೆ, ನಮಗೆ ಯಾವ ಇಲಾಖೆಯಲ್ಲಿ ಪ್ರಾಬ್ಲಮ್ ಆಗಿದೆ, ಈ ಇಲಾಖೆ ನಾವು ಪ್ರಶ್ನೆ ಹಾಕಿರ್ತೀವಿ. ಅವು ಕೆಲವು ಟೈಮ್ ಏನು ಮಾಡ್ತವೆ, ಚುಕ್ಕೆ ಪ್ರಶ್ನೆ ನಮಗೆ ಮಾತಾಡಕ್ಕೆ ಕೊಡ್ತಾರೆ. ಕೆಲವು ಟೈಮಲ್ಲಿ ಅದು ಉತ್ತರ ಕೊಟ್ಬಿಡ್ತಾರೆ. ಆ ಉತ್ತರ ಹೆಂಗಿರ್ತೈತೆ ಅಂದರೆ, ನಾವು ಕೇಳೋ ಪ್ರಶ್ನೆಗೂ ಅವು ಕೊಡೋ ಉತ್ತರಕ್ಕೂ ಟ್ಯಾಲಿನೇ ಬರಲ್ಲ. ಆದರೂ ಸರ್, ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಇಷ್ಟವಾದ ಶಾಸಕರು ಯಾರು ಅಧಿವೇಶನದಲ್ಲಿ ಒಳ್ಳೆ ವಾಕ್ಪಟು ಅಂತ ಯಾರು ಅನ್ನಿಸ್ತಾರೆ ನಿಮಗೆ? ಸರ್, ಈಗ ಅಲ್ಲಿ ಏನಾಗಿದೆ ಅಂದರೆ, ಕೆಲವರು ಅವ್ರವ್ರ ಲಾಜಿಕ್ಕಾಗಿ ಮಾತಾಡ್ತಾರೆ. ಈಗ ನಾವು ಮಾತಾಡಬೇಕಾದ್ರೆ ಕಂಟೆಂಟ್ ಕರೆಕ್ಟಾಗಿರ್ಬೋದು. ಜನ ಒಪ್ಕೊಂಬಿಡ್ಲಿ, ಈಗ ನಮ್ಮ ಚಪ್ಪಾಳೆ ಹೊಡಿಲಿ ಅಂತ ಮಾತಾಡಿದರೆ ಪ್ರಯೋಜನ ಆಗಲ್ಲ. ಹಂಗಿದ್ದಾರೆ ಅಂತೀರಾ? 100% ಮಾತಾಡ್ತಾರೆ. ರಿಯಾಲಿಟಿ ಬೇಕಲ್ಲ.
ಅಲ್ಲ ಹೆಸರಿಸ್ಬೋದಾ ಯಾರಾದರೂ ಹಂಗಿದ್ದಾರೆ? ಈಗ ನಾವು ಮಾತಾಡಬೇಕಾದ್ರೆ ಅದರಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು, ಆ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು. ಅಲ್ಲ ನಿಮ್ಮ ಪ್ರಕಾರ ಯಾರು ಮಾತಾಡಲ್ಲ ಅಂತನಾ? ಸರ್, ಈಗ ಮಾತಾಡೋರ್ದು ಅಲ್ಲಿ ಮಾತಾಡೋಕ್ಕೆ ಬಿಡಲ್ಲ ಅಧ್ಯಕ್ಷರು. ಹಂಗಂತೀರಾ? ಓಕೆ. ಕೆಲವ್ರು ಮಾತಾಡ್ತಾರೆ ಪಾಪ. ಹಾಂ, ಯಾರು ಜ್ಞಾಪಿಸ್ಕೊಂಡು ಹೇಳ್ತಿದ್ದೀರಾ? ಅವ್ನು ಹೇಳೋದು ಬೇಡ, ಅವ್ರ ಹೆಸರಲ್ಲೆಲ್ಲ ಮಾತಾಡ್ತಾರೆ. ಮಾತಾಡಿದರೆ ಕೂತ್ಕೊಡ್ರಿ ಅಂತ. ಓಕೆ. ಅಂದರೆ ಸ್ಪೀಕರ್ ಅವರಿಗೆ ಆ ಶಾಸಕರಿಗೂ ಅವ್ರ ಪಕ್ಷದ ಶಾಸಕರಿಗೂ ಹಂಗೆ ಹೇಳ್ತಾರೆ ಅಂತೀರಾ? ಹೌದು. ಸ್ಪೀಕರ್ ಅಂದ್ರೆ ಯಾವ ಪಕ್ಷ ಅಂತ ಬರಲ್ಲ. ಏನಿಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದಟ್ ಪೊಸಿಷನ್. ಇಲ್ಲ, ಸ್ಪೀಕರ್ ಅಂದಾಗ ಪಾಪ ಅವರು ಒಬ್ಬ ಅಧ್ಯಕ್ಷರು, ಅವರು ಗುರುಸ್ಥಾನದಲ್ಲಿ ಇರ್ತಾರೆ. ಹಾಂ. ಈ ಸದನದಲ್ಲಿ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥವ್ರು ಅಧ್ಯಕ್ಷರು. ಹಾಂ. ಆ ಮಧ್ಯ ಭಾಗದಲ್ಲಿ ಪೂರ್ವ ದಿಕ್ಕು ಮಕ ಕುತ್ಕೊಂಡಾಗ ಅವ್ರ ಗುರುಸ್ಥಾನ. ಹೌದು. ಆ ಗುರುಸ್ಥಾನ ಅನ್ನೋದು ಐತಲ್ಲ, ಸಮಾನತೆ, ಎಲ್ಲರನ್ನೂ ಒಂದಾಗಿ ನೋಡೋಂಥದ್ದೇ ಗುರುಸ್ಥಾನದ ಕೆಲಸ, ಗುರುಗಳ ಕೆಲಸ. ಸರ್, ಅಂದರೆ ನೀವು ಎಲ್ಲವನ್ನೂ ಬಹಳ ಏನು ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂತ ನಾನು ಊಹಿಸಬಲ್ಲೆ. ಅಂದರೆ ನಿಮ್ಮ ಪ್ರಕಾರ ಅಲ್ಲಿ ಫಸ್ಟ್ ಟೈಮ್ MLA ಆದವರಿಗೆ ಧ್ವನಿ ಎತ್ತೋಕ್ಕೂ ಆಗಲ್ಲ, ಮಾತನಾಡೋಕ್ಕೂ ಅವಕಾಶ ಸಿಗಲ್ಲ, ಅಂದರೆ ಒಂಥರ ಅಸಹಾಯಕ ಸ್ಥಿತಿಲಿ ತಾವಿದ್ದೀರಿ ಅಂತ. ಸರ್, ಈಗ ಅಲ್ಲೇನಾಗಿದೆ, ನಾವು ಏನೇ ಹೊಸಬರು ಶಾಸಕರು ಅಲ್ಲಿ ಹೋಗಿ ಸದನದಾಗ ಮಾತಾಡಿದರೆ ಹಾಂ, ನಾವು ಮಾತಾಡೋದು ಕಾರ್ಯಗತಕ್ಕೆ ಬರಲ್ಲ ಅಂತ ನಮ್ಮ ಮೈಂಡ್ ಫಿಕ್ಸ್ ಆಗಿದೆ. ನಾನು ಹೌದಾ? ಹಾಂ ಹಾಂ. ಇದಕ್ಕೇನು ಮಾಡಿದ್ದೀರಿ, ನಾವು ಇನ್ನೊಂದು ಮಾರ್ಗ ಹುಡುಕಿದ್ದೀರಿ. ಹಾಂ, ಏನು ಮಾರ್ಗ ಸರ್? ಈ ಮಾತಾಡೋದಕ್ಕಿಂತ ಕೆಲಸ ಹೆಂಗೆ ತಗೊಳ್ಬೇಕು, ಈ ಮಾರ್ಗ ಹುಡುಕಿದ್ದೀರಿ ನಾವು. ಏನು ಸರ್ ಸೀಕ್ರೆಟ್ ಏನು ಸರ್? ಅದು ಹೇಳ್ತೀನಿ ಮುಂದೆ. ಈ ಮಾರ್ಗದಲ್ಲಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಬೇಕು, ನಮ್ಮ ಕ್ಷೇತ್ರಕ್ಕೆ ಏನು ಅವಶ್ಯಕತೆ ಅನ್ನೋದು ನಾನು ಫಾಲೋಅಪ್ ಮಾಡ್ತಾಯಿದ್ದೀನಿ. ಈಗ ಮಾತಾಡಿದ್ರೆ ಅನ್ಗಳ್ರಿ. ಅಲ್ಲ, ಬೇರೆ ಫಸ್ಟ್ ಟೈಮ್ MLAಗಳಿಗೂ ಅನುಕೂಲ ಆಗಲಿ ಅಂತ. ಇಲ್ಲ, ಬೇರೆ ಫಸ್ಟ್ ಏನಾಗಿತ್ತು ಅಂದರೆ ಇದನ್ನೆಲ್ಲ ಬರ್ಸ್ಬೇಕಾಗ್ತದೆ. ಹಾಂ. ಈಗ ಒಬ್ಬೊಬ್ರದ್ದು ಒಂದೊಂದು ಎಕ್ಸ್ಪೆಕ್ಟೇಷನ್ ಇರ್ತೈತೆ. ಹಾಂ. ಇಲ್ಲಿ ನಮ್ದು ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ಲ. ನೋ ಎನಿ ಎಕ್ಸ್ಪೆಕ್ಟೇಷನ್. ಯಾವ ಅಧಿಕಾರಿಯನ್ನು ಬರಲಿ ನಾನು ತಲೆ ಕೆಡಿಸ್ಕೊಳಲ್ಲ. ಹೌದಾ? ಯಾವ ಅಧಿಕಾರಿಗಳು ಇಲ್ಲದೆ ಕೆಲಸ ತಗೊಳ್ಳೋದು. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ರವಿಕುಮಾರ್ ಅವರು ಕೆಲಸ ಮಾಡ್ತಿದ್ದಾರೆ. ಅಲ್ಲ, ಅಧಿಕಾರಿಗಳಿದ್ದಾರೆ, ಯಾರಾದರೂ ಇಂಥವರೇ ಬರ್ಬೇಕು ಅಂಥವರೇ ಬರ್ಬೇಕು ಅನ್ನೋದಿಲ್ಲ ನನಗೆ. ಪಾರ್ಶಾಲಿಟಿ ಇಲ್ಲ. ನಮಗೇನು ಅವ್ರ ವ್ಯಾಪ್ತಿಯಲ್ಲಿ ಅವ್ರ ಲಿಮಿಟ್ಸಲ್ಲಿ ಅವ್ರು ಕೆಲಸ ಮಾಡಬೇಕು, ಅದು ಕಾನೂನುಬದ್ಧವಾಗಿರ್ಬೇಕು. ಇದು ರಿಯಾಲಿಟಿ. ಅಂದರೆ ನಿಮ್ಮ ಪ್ರಕಾರ ಆಡಳಿತ ಸರ್ಕಾರದವರು ಅಥವಾ ಆಡಳಿತ ಪಕ್ಷದವರು ಯಾವುದೇ ಅಧಿಕಾರಿಯನ್ನು ಹಾಕಿದ್ರು ಕೂಡ ನಾನು ಕೆಲಸ ತಗೊಂತೀನಿ, ನೀವು ಕೆಲಸ ತಗೊಳ್ತೀರಿ. ಅಂದರೆ ನಿಮಗೆ ಸಪೋರ್ಟಿವ್ ಆಗಿ ಇಲ್ಲದೇ ಇರೋರು ಹಾಕಿದ್ರು ನೀವು ತಗೊಳ್ತೀರಾ ಅಂತ? ಯಾಕಂದರೆ ನಮ್ದು ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನು ತಪ್ಪು ಮಾಡಿಸಲ್ಲ, ಹಾಂ, ನಾನು ದ್ವೇಷದ ರಾಜಕಾರಣ ಮಾಡಲ್ಲ. ಹಾಗಾದರೆ ತಾವೊಬ್ಬ ನಾನ್ ಕರಪ್ಟಿವ್ MLAನ? 200% ಇದೆ ಸರ್. 100% ಅಲ್ಲ, 200%. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಗೆದ್ದ ಮೇಲೆ ನಾನು ಸಂಪಾದನೆ ಮಾಡಿರೋ ದುಡ್ಡು ಎಷ್ಟು ಖರ್ಚಾಗಿದೆ ಅಂತ ನಾನು ಒಬ್ಬನಿಗೆ. ನಾನು ಅದನ್ನು ಜನಾಭಿಪ್ರಾಯದಲ್ಲಿ ಕೇಳಿದ್ದೀನಿ, ಆದರೂ ನಿಮ್ಮ ಮಾತೇನು ಬರುತ್ತೆ ಅಂತ ಕೇಳೋಕೆ ನಗರಸಭೆ ಇತ್ತು. ಇಲ್ಲ ಸರ್, ನಾನು ಚೀಫ್ ಪಬ್ಲಿಸಿಟಿ ತಗೋಣ. ನಗರಸಭೆಯಲ್ಲಿ ಈಗ ಅವರು ನಗರಸಭೆ ವಾಸ ಮಾಡೋರು. ನಗರಸಭೆಯಲ್ಲಿ ಟೋಟಲಿ ಶಿಡ್ಲಘಟ್ಟ ಟೌನು ಸುಮಾರು 10 ವರ್ಷ 20 ವರ್ಷದಿಂದ ಎಲ್ಲ ಕಸ ಬಿದ್ದಿತ್ತು. ಆ ಕಸ ಹೆಚ್ಚೋಕ್ಕೆ 65 ಲಕ್ಷ ಕೊಟ್ಟೆ. ಎಲ್ಲ ಕಡೆ ಬಲ್ಪ್ ಹೊರಟೋಗಿತ್ತು. 28 ಲಕ್ಷ ಕೊಟ್ಟು ಬಲ್ಪ್ ಹಾಕಿಸ್ದೆ. ರೈಲ್ವೆ ಬ್ರಿಡ್ಜ್ದು ಸುಮಾರು ವರ್ಷಗಳಿಂದ ಪ್ರಾಬ್ಲಮ್. ಸ್ವಂತದ ದುಡ್ಡು ನಮ್ಮವ್ರನ್ನ ನಿಲ್ಲಿಸಿ ರೈಲ್ವೆ ಕೆಳಗಡೆ ಕಂಬಿ ಕಟ್ಟಿಸಿ ಕಾಂಕ್ರೀಟ್ ಹಾಕ್ಸ್ತೀವಿ. ಅಂದರೆ ನಿಮ್ಮ ಪ್ರಕಾರ ಸೇವೆ ಮಾಡಬೇಕು ಅಂತ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು, ಶಾಸಕರಾಗಬೇಕು ಅಂತ ಹೇಳಿದರೆ ಬರೀ ಅನುದಾನವನ್ನು ನಂಬ್ಕೊಂಡು ಸಾಕಾಗಲ್ಲ, ಸ್ವಲ್ಪ ಶ್ರೀಮಂತರಾಗಿರ್ಬೇಕು ಅಂತನಾ? ಶ್ರೀಮಂತರಾಗಿರ್ಬೇಕಂತಲ್ಲ. ಈ ಶ್ರೀಮಂತರಾಗಿರೋರು ಯಾರು ದುಡ್ಡು ಖರ್ಚು ಮಾಡಲ್ಲ, ಅದು ನಾವಿನ್ನ ಗುಡ್ಡೆ ಹಾಕ್ತಾ ಇರ್ತಾರೆ ಅವರು. ನಾವು ಸಂಪಾದನೆ ಮಾಡೋದು. ನಾವು ಓಕೆ, ಅಗ್ರಿಕಲ್ಚರ್ ಮಾಡ್ತೀರಿ, ನಮ್ಮ ವ್ಯವಹಾರ ಮಾಡ್ತೀರಿ. ಈಗ 10 ರೂಪಾಯಿ ಸಂಪಾದನೆ ಮಾಡಿದಾಗ 5 ರೂಪಾಯಿ ಕೊಡೋಕೆ ನಾವು ಹಿಂದೆ ಹೊಡಕಲ್ಲ. ಅಂದರೆ ಸಮಾಜ ಸೇವೆಯನ್ನೇ ಉಸಿರಾಗಿರಿಸಿಕೊಂಡು ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಿರ್ತಾರೆ. ಒಂದಿನ ಅವಕಾಶ ಆದರೆ ನಾವು ಶಾಸಕರಾಗಬೇಕು, ಗೆದ್ದ ಮೇಲೆ ಇನ್ನಷ್ಟು ಸೇವೆ ಮಾಡ್ಬೋದು ಅಂತ ಇರುತ್ತೆ. ಆದರೆ ಶಾಸಕರಾದ್ಮೇಲೂ ಕೂಡ ತಮ್ಮ ಸ್ವಂತ ಸಂಪಾದನೆಯನ್ನೇ ಖರ್ಚು ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರುತ್ತಲ್ಲ, ಅದಕ್ಕೇನಂತಿರ್ತಾವೆ ಸರ್? ಈಗ ನಾವು ಸಮಾಜ ಸೇವೆ ಮಾಡಬೇಕಾದ್ರೆ ನಮ್ಮ ಹತ್ರ ಯಾರು ಬಂದು ನೀವು ಸಮಾಜ ಸೇವೆ ಮಾಡಿರಿ ಅಂತ ಕರೆಯಲ್ಲ. ನಾವು ವಾಲಂಟಿಯರಾಗಿ ಸ್ವಯಂ ಪ್ರೇರಿತರಾಗಿ ಸಮಾಜ ಸೇವೆ ಮಾಡೋಕ್ಕೆ ಹೋಗ್ತೀರಿ. ಅಧಿಕಾರ ಇಲ್ಲದಾಗ, ಅಧಿಕಾರ ಬಂದಾಗ ಸಮಾಜ ಸೇವೆ ಮಾಡಿದಾಗ ನಾವು ಹಿಂದೆ ಮಾಡಿರೋದಕ್ಕೂ ಮುಂದೆ ಮಾಡೋದಕ್ಕೂ ಇವರು ಯಾವುದೇ ಕಾರಣಕ್ಕೂ ಜನಪರವಾಗಿದ್ದಾರೆ ಅನ್ನೋದು ಜನಗಳ ಗಮನದಲ್ಲಿ ಹೋಗುತ್ತೆ. ನಾವು ಅಧಿಕಾರ ಬರೋವರೆಗೂ ಸಮಾಜ ಸೇವೆ ಮಾಡಿ, ಅಧಿಕಾರ ಬಂದ ಮೇಲೆ ನಾನೀಗ ಅಧಿಕಾರದಲ್ಲಿದ್ದೀನಿ, ನನಗೆ ಅವೆಲ್ಲ ಮಾಡೋಕ್ಕಾಗಲ್ಲ ಅಂದಾಗ ನಾವು ಅದನ್ನು ರೆಫ್ಯೂಸ್ ಮಾಡ್ದಂಗೆ ಇರ್ತೈತೆ. ಈಗ ಜನಗಳು
ಏನು ಎಕ್ಸ್ಪೆಕ್ಟೇಷನ್ ನಮ್ಮ ಮೇಲೆ ಇಟ್ಟಿರ್ತಾರೆ, ಹಾಂ, ಏನಪ್ಪ ಇಂಥವ್ರು ನಾವು ಮತ ಹಾಕಿದ್ದೀರಿ, ಇವ್ರನ್ನ ಗೆಲ್ಸಿದ್ದೀರಿ ಅಂತ. ಇವತ್ತು ಸುಮಾರು ಜನ ವಿದ್ಯಾಭ್ಯಾಸ ಆಗ್ಬೋದು, ಆರೋಗ್ಯ ಆಗ್ಬೋದು, ಹಲವಾರು ಬರ್ತಾರೆ ನಮ್ಮ ಹತ್ರ. ನಾವು ಯಾರನ್ನೂ ವಾಪಸ್ಸು ಅವ್ರು ನೋವಾಗಿ ನಡ್ಕೊಳಲ್ಲ. ನಾವು ಒಬ್ರಿಗೆ ಗೊತ್ತಿಲ್ಲದ್ರೆ ಅವ್ರ ಕೆಲಸ ಮುಗಿಸಿರ್ತೀವಿ. ಇವತ್ತು ನಮ್ಮ ಅಧಿಕಾರ ಅವಧಿಯಲ್ಲಿ ನನ್ನ ಒಂದು ಗುರಿ ಈ ಕ್ಷೇತ್ರದಲ್ಲಿ ನನಗೆ ಆಗಿ ದುಡ್ದಿರ್ತಕ್ಕಂಥ ಮುಖಂಡರಿಗೆ ಎಲ್ಲಿ ನೋವಾಗದಿರ ನಡ್ಕೊಂಬೇಕನ್ನೋದು ಒಂದು. ಮುಂದೆ ಇಂಥವರಿದ್ರಪ್ಪ ಅವ್ರ ಕೂಡ ಇಂಥ ಕೆಲಸ ಆಯ್ತಪ್ಪ ಅಂತ ಶಾಶ್ವತವಾಗಿ ನಮ್ಮ ಹೆಸರು ಉಳಿಬೇಕು. ಅದು ಉಳಿಲಿಕ್ಕೆ ಕಾರಣ ನಮ್ಮ ದೇವೇಗೌಡರು ಸಾಹೇಬರು. ಹಾಗಾದರೆ ನೀವು ತುಂಬ ಸುಲಭವಾಗಿ ಜನರಿಗೆ ಸಿಗುವಂಥ ಶಾಸಕರು. 224 ಕ್ಷೇತ್ರದಲ್ಲಿ ಪ್ರತಿದಿನ ಸಿಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು BN ರವಿಕುಮಾರ್ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅಂದರೆ ವರ್ಷದಲ್ಲಿ ಒಂದು ಬೆಳಗಾಂ ಅಧಿವೇಶನ 3 ದಿವಸ ತಿರುಪ್ತಿ ಬಿಟ್ಟರೆ ಇನ್ನು ಪ್ರತಿ ನೈಟು ನನ್ನ ಮನೇಲಿ ಇರ್ತೀನಿ. ಬೆಳಗ್ಗೆ ಸಿಗ್ತೀನಿ, ರಾತ್ರಿ 10 ಗಂಟೆಗೆ ಬಂದರೂ ಸಿಗ್ತೀನಿ ನಾನು. ತಾವು ತುಂಬ ದೈವ ಭಕ್ತರು ಆಗಿದ್ರೆ, ತುಂಬ ದೇವ್ರನ್ನ ನಂಬುವಂಥವ್ರು. ಇವತ್ತು ನಾವಿವೆಲ್ಲ ಸ್ಥಾನಕ್ಕೆ ಬರೋಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿಯವರು. ಅವರ ಒಂದು ದೈವಭಕ್ತಿ, ಅವರ ಒಂದು ದುಡಿಮೆ, ಅವ್ರ ಶ್ರಮ, ಇವತ್ತು ನಾವು ಈ ಸ್ಥಾನದಲ್ಲಿದ್ದೀವಿ. ನಾನು ಮೊದಲನೇದು ನಮ್ಮ ತಾಯಿ ಮಾತು, ಯಾವತ್ತೂ ಅವ್ರ ವಿರುದ್ಧವಾಗಿ ನಾನು ಹೋಗಲ್ಲ. ನಮ್ಮ ತಾಯಿ, ತಂದೆ, ಗುರು, ನಮ್ಮ ದೇವೇಗೌಡರು, ಈ 3 ಪಾಲನೆ ಮಾಡಿದ್ದೀನಿ. ಇನ್ನು ಬಿಟ್ಟು ಇನ್ನು ಯಾರು ಹರಿಹರ ಬ್ರಹ್ಮನ್ ಹೇಳಿದ್ರು ನಾನೇನು ಕೇಳೋದಿಲ್ಲ. ಹಾಗೆ ನಿಮ್ಮ ಸಹೋದರರ ನಡವಳಿಕೆಯನ್ನು ಗಮನಿಸ್ತಾ ಇದ್ದೆ. ಕೇಳಿದ್ದೀನಿ, ಅವ್ರದ್ದೇನು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಥರ ಇದ್ದಾರಪ್ಪ ಅಂತ ಒಂದು ಮಾತು ಕೇಳ್ತಾ ಇದ್ದೆ. ಹೆಂಗೆ ಈ ಬಾಂಡೇಜ್ ಬಗ್ಗೆ ಏನು? ಸರ್, ಈಗ ನಾವು ಎಲ್ಲ ಕಡೆ ಇವತ್ತು ಪ್ರತಿ ಕುಟುಂಬನ ನಾವು ಅಬ್ಸರ್ವ್ ಮಾಡ್ತೀರಿ. ನನಗೆ ಒಂದು ಹೆಮ್ಮೆ ವಿಚಾರ ಏನಂದರೆ, ಇವತ್ತು ನಾವು 3 ಜನ ಅಣ್ಣ ತಮ್ಮಂದರು ಒಟ್ಟು ಕುಟುಂಬದಲ್ಲಿದ್ದೀರಿ. ಏನೇ ಮಾಡಬೇಕಾದ್ರೂ ಅವ್ರು ನನ್ನ ಗಮನಕ್ಕೆ ತರದಿರಿ ಏನು ಮಾಡಲ್ಲ. 20 ವರ್ಷ ನಾವು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಖರ್ಚು ಮಾಡ್ತೀನಿ. ಭಾಳಷ್ಟು ಕಷ್ಟ ಸಿಕ್ಕಾಕೊಂಡೆ. ಯಾವತ್ತೂ ನಮ್ಮ ತಾಯಿ ಆಗ್ಬೋದು, ನನ್ನ ತಮ್ಮಂದ್ರಾಗ್ಬೋದು, ನಮ್ಮ ಕುಟುಂಬದವ್ರು ಯಾಕೆ ಹಿಂಗೆ ಮಾಡಿದೆ ಅಂತ ಒಂದಿನ ಅವ್ರು ನನ್ನ ಮಾತು ಕೇಳಿಲ್ಲ. ಯಾಕೆ ಕೇಳಿಲ್ಲ ಅಂದರೆ, ಅವ್ರಿಗೆ ನನ್ನ ಮೇಲೆ ನಂಬಿಕೆ. ಏನೇ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತೈತೆ ಅಂತ. ಆ ನಂಬಿಕೆನ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನನಗೆ ಬೇಕು. ಆ ನಂಬಿಕೆನ ಉಳಿಸ್ಕೊಳ್ಳೋಂಥ ಕೆಲಸ ನಾನು ಮಾಡ್ತೀನಿ. ಇದು ಗ್ರೌಂಡ್ ರಿಯಾಲಿಟಿ. ಹೆಂಗಿತ್ತು ನಿಮ್ಮ ಈ ಬಾಲ್ಯದ ದಿನಗಳನ್ನು ನನಗೆ ಜ್ಞಾಪಿಸ್ಕೊಳ್ಬೇಕು ಅನ್ನೋ ಆಸೆ. ಯಾಕಂದರೆ ಸುಮ್ಮನೆ ಹೆಮ್ಮರ ಆಗಿರಲ್ಲ ಸರ್. ಈಗ ನಾವು ಜೀವನದಲ್ಲಿ ಏನೇನು ಕಷ್ಟಗಳು ನೋಡ್ಬೇಕು ಎಲ್ಲ ನೋಡ್ಬಿಟ್ಟಿದ್ದೀನಿ. ನನಗಿನ್ನು ಕಷ್ಟ ಅನ್ನೋದೇ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ನೋಡ್ಬಿಟ್ಟಿದ್ದೀನಿ ನಾವು. ಇವತ್ತು ನಾನು ಕಷ್ಟ ಬಂತು ಅಂತೇಳಿ ನಾನು ನೋವು ತಿನ್ನೋನಲ್ಲ, ಇಲ್ಲ ಸುಖ ಬಂತು ಅಂತೇಳಿ ಆನಂದ ಪಡೋನಲ್ಲ. ಹಿರಿಯರು ಹಿಗ್ಗಲ್ಲ. ಇದು ರಿಯಾಲಿಟಿ. ಇಷ್ಟೊಂದು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರಲ್ಲ ನಿಮ್ಮ ಕ್ಷೇತ್ರದ ಜನ ಆಗಿರ್ಬೋದು, ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು. ಅಂದರೆ ಆ ಗುಣ ಸುಮ್ಮನೆ ಬರಲ್ಲ. ಇಂಥದನ್ನು ಫಾಲೋ ಮಾಡೋದ್ರಿಂದ ನಂಗೆ ಇಂಥ ಗುಣಗಳು ಬಂದಿದ್ದಾವೆ ಅಂತ ಹೇಳ್ಬೋದು ತಾವು. ಈಗ ನಂದು ಇಂಡಿವಿಜುವಲ್ ಲೈಫ್ ಅನ್ನೋದೇನಿಲ್ಲ. ಮೈನ್ ನಾನು ಹಿಂಗೆ ಇರಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಹೋಗ್ಬೇಕು ಅನ್ನೋದೇನಿಲ್ಲ. ನಾನು ಎಲ್ಲಕ್ಕೂ ಹೊಂದಾಣಿಕೆ ಆಗೋತೀನಿ. ನಾನು ಫ್ಲೆಕ್ಸಿಬಲ್ ಇದ್ದೀರಿ. ನಾವೆಲ್ಲಕ್ಕೂ ಹೊಂದಾಣಿಕೆ ಆಗೋತೀನಿ. ಆಮೇಲೆ ಮೇಯ್ನು, ನನಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾನು ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ಸರಿ ಬಿಡಪ್ಪ, ದೊಡ್ಡವ್ರು ಏನೋ ನೀವು ಪಾಡ್ಕೊಂಡು ನೀವು ಬದುಕೇಳ್ರಿ ಬಿಟ್ಬಿಡ್ತೈತೆ. ಈ ಬಾಬಣ್ಣಗೆಲ್ಲ ಗೊತ್ತು ನಮ್ಮ ತಾಲೂಕಲ್ಲಿ ನಾವು ಯಾರ್ಯಾರು ಬೆಳೆಸಿದ್ರಿ, ಏನೇನು ಅಧಿಕಾರಗಳು ಕೊಟ್ರಿ, ಎಲ್ಲ ರಿವರ್ಸ್ ಇಲ್ಲ ಹೇಳ್ತಾ ಇದ್ರು ಅವರೆಲ್ಲ. ಆದರೂ ನಾನು ಇಲ್ಲೇ ಅವ್ರ ಸುದ್ದಿ ಎತ್ತಲ್ಲ. ಏನೋ ಅವ್ರ ಹತ್ರ ಋಣ ತೀರಿಸ್ಬಿಟ್ಟಿದ್ದೀರಿ, ಇನ್ನು ಅವ್ರ ಸುದ್ದಿ ನಮ್ಗೆ ಬೇಡ. ತಿರ್ಗಿ ಒಂದ್ಸು ನನ್ನ ವಿರುದ್ಧ ಬಂದಮೇಲೆ ನಾನು ಅವ್ರ ಪ್ರಾಣ ಅವರು ತಿರುಗಿ ಅವ್ರನ್ನ ನಾನು ಮಾತಾಡಲ್ಲ. ಇದು ನನ್ನ ಒಂದು ಎಥಿಕ್ಸ್. ತತ್ವ ಸಿದ್ಧಾಂತಕ್ಕೆ ಬಹಳ ಹೌದು ಬೆಲೆ ಕೊಡ್ತೀರಿ. ವಿಶ್ವಾಸ ಇತ್ತು, ಅವ್ರ ಕಾಲಿಗೆ ನಮಸ್ಕಾರ ಹಾಕಿ ಜೊತೆಲಿ ಮಾಡ್ಕೊಂತೀನಿ. ವಿಶ್ವಾಸ ಇಲ್ಲ, ಅವ್ರ ಸುದ್ದಿನೇ ಇತ್ತಲ್ಲ ನಾನು. ಇದೆಲ್ಲ ಯಾರು ನೋಡಿ ಕಲ್ತಿನಂದರೆ ನಮ್ಮ ಗುರುಗಳು ದೇವೇಗೌಡರು ನೋಡಿ ಕಲ್ತಿರೋದು. ಅವರು ಹೇಳ್ತಾರೆ, ನಿನ್ಗೆ ಅವೆಲ್ಲ ಅವ್ನ ಸುದ್ದಿನೇ ಎತ್ಬೇಡ, ಜನ ಆಯಿತು ನೀನಾಯಿತು, ಇಷ್ಟು ಓದ್ತಾರೆ. ನಮಗೇನು ಬೇಡವೋ ಅದು ಬೇಡ, ಏನು ಬೇಕೋ ಅವ್ರ ಜೊತೆ ಚೆನ್ನಾಗಿರೋಣ ಅಂತೇಳಿ. ಬಹಳ ಖುಷಿ ಆಗುತ್ತೆ. ನಾನು ಈ ಮುಂಚೆ JDSನ ತತ್ವ ಸಿದ್ಧಾಂತ ಏನು ಅಂತ ಕೇಳೋಕ್ಕೆ ಹೊರಟಿದ್ದೆ. ಆದರೆ ನಿಮ್ಮನ್ನು ನೋಡಿದಾಗ ಇದಕ್ಕಿಂತ ಹೆಚ್ಚಿನದ್ದು ಏನು ಕೇಳೋಣ ಅಂತ ಅನ್ನಿಸ್ತು ನನಗೆ. ಸರ್, ಇಲ್ಲಿ ತತ್ವ ಸಿದ್ಧಾಂತ ಇಷ್ಟೇ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ
ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ ಕುಮಾರಣ್ಣವ್ರು ಎಡಕಿತ ಅಲ್ಪಾವಧಿ ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಇವತ್ತು ಎದೆ ತಟ್ಟಿ ಮಾತಾಡೋಂಥ ನಾಯಕತ್ವ ಕುಮಾರಣ್ಣವ್ರದ್ದು. 20 ತಿಂಗಳು 2006ರಲ್ಲಿ 2018 14 ತಿಂಗಳು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲಿ ಬೇಕಾದರೂ ನಾವು ಹೇಳಿ 50 ವರ್ಷ ನಾವು ರಾಜಕಾರಣ ಮಾಡ್ಬೋದು ಅಂತ ಒಂದು ಭದ್ರ ಬುನಾದಿ ಹಾಕ್ಕೊಟ್ಟಿದ್ದಾರೆ ಅಂತೀರಿ. ಓಕೆ, ಫೈನ್. ನಿಮ್ಮ ವಿಶ್ವಾಸ ಹಾಗೆ ಇರಲಿ. ಹಾಗೆಯೇ ಆ ಒಂದು ವಿಶ್ವಾಸ, ನಿಮ್ಮ ನಡವಳಿಕೆ, ನಿಮ್ಮ ದೂರದೃಷ್ಟಿ, ಆಮೇಲೆ ನಿಮ್ಮ ಆ ಕಾರ್ಯವೈಖರಿ ಈ ಕ್ಷೇತ್ರದ ಜನತೆಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಮುಂದಿನ ಅವಧಿಯಲ್ಲಿ ಅಥವಾ ಈಗ ಇರುವಂಥ ಅವಧಿಯಲ್ಲಿ ಬರುವ ವರ್ಷಗಳಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಇಮ್ಮಿಡಿಯೇಟಾಗಿ ಈ ಕ್ಷೇತ್ರಕ್ಕೆ ಮಾಡೋಕ್ಕೆ ಹೊರಟಿದ್ದೀರಿ? ಸರ್, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು MLA ಆದಮೇಲೆ ಇವತ್ತು ನಮ್ಗೆ ಹೈಟೆಕ್ ಮಾರ್ಕೆಟ್ ಅಂದ್ಬಿಟ್ಟು ಸರ್ಕಾರ ರೇಷ್ಮೆ ಮಾರ್ಕೆಟ್ ಹೈಟೆಕ್ ಮಾರ್ಕೆಟ್ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ಬಂದೈತೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಜಮೀನನ್ನಾಗ್ಬೋದು, ಅಲ್ಲಿ ಅವಶ್ಯಕತೆ ಇರತಕ್ಕಂಥ ಅಧಿಕಾರಿಗಳನ್ನೆಲ್ಲ ಮಾತಾಡಿ ಇವತ್ತು ಒಂದು ದೊಡ್ಡ ಪ್ರಾಜೆಕ್ಟ್ ಸುಮಾರು 225 ಕೋಟಿ ವೆಚ್ಚದಲ್ಲಿ ಇವತ್ತು ಶಿಡ್ಲಘಟ್ಟ ಪಕ್ಕದಲ್ಲಿ ಅಟ್ಯಾಚ್ ಇರ್ತಕ್ಕಂಥ ಹನುಮಂತಪುರ ಗ್ರಾಮದ ಹತ್ರ ಇವತ್ತು ಹೈಟೆಕ್ ನಿರ್ಮಾಣಕ್ಕೆ ಇವತ್ತು ಶೀಘ್ರದಲ್ಲೇ ಗುದ್ಲಿ ಪೂಜೆ ಆಗುತ್ತೆ. ಅದಾದಮೇಲೆ ಏನು ಇವತ್ತು ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಒಂದು 16,000 ಕುಟುಂಬಗಳು UGD ಸಮಸ್ಯೆ ಇದೆ. ಈಗಾಗಲೇ ನನ್ನ ಪ್ರಕಾರ ಒಂದು 75,000 ಪಾಪ್ಯುಲೇಷನ್ ಇರ್ತಕ್ಕಂಥ ನಗರಸಭೆ. ಏನು ಇವತ್ತು ಸರ್ಕಾರದಲ್ಲಿ ಕೆಲವು ನಮ್ಮ ಸ್ನೇಹಿತರುಗಳು ಸರ್ಕಾರದ ಮಂತ್ರಿಗಳನ್ನ ಅಪ್ರೋಚ್ ಮಾಡಿ ಪ್ರತಿ ಮನೆಗೂ UGD ಕೊಡ್ಬೇಕಂತ ಇವತ್ತು 65 ಕೋಟಿ ಅನುದಾನವನ್ನು ತಂದಿದ್ದೀರಿ. ಎರಡನೇದು, ಮೊನ್ನೆ ಅಮೃತ್ 2 ಯೋಜನೆ, ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ನಮ್ಮ ಶಿಡ್ಲಘಟ್ಟ ಟೌನ್ಗೆ ಅಮೃತ್ 2 ಅಲ್ಲಿ ಇವತ್ತು ನಮ್ಮ ರಾಮಸಮುದ್ರ ಕೆರೆಯಿಂದ ನೀರು ಕೊಡಲಿಕ್ಕೆ 87 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿ ಆಲ್ರೆಡಿ ಈಗ ಅದೆಲ್ಲ ಸರ್ವೆ ಆಗಲಿ ಇವತ್ತು ಎಸ್ಟಿಮೇಟ್ಗಳು ನಡೆದು DPR ಹೋಗೋಂಥ ಒಂದು ಕಂಡೀಷನ್ ಬಂದೈತೆ. ಮೂರನೇದು, ಇವತ್ತು ತಾಲೂಕಲ್ಲಿ ರಸ್ತೆಗಳದ್ದು ಭಾಳಷ್ಟು ವ್ಯವಸ್ಥೆ ಆಗಿದೆ. ಆ ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಇವತ್ತು ನಾವು ಅಪ್ರೋಚ್ ಮಾಡಿದ್ದೀರಿ. ಇದರ ಮುಂದುವರೆದ ಭಾಗ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಂತ ತೀರ್ಮಾನ ಮಾಡಿ ಈಗಾಗಲೇ ಹಂತವಾಗಿ ಪ್ರಾರಂಭ ಮಾಡ್ತಾಯಿದ್ದೀರಿ. 100% ನನ್ನ ಅಧಿಕಾರಾವಧಿಯಲ್ಲಿ ಈ ಕ್ಷೇತ್ರಕ್ಕೆ ಹಿಂದೆ ಏನು 7 ಜನ MLAಗಳಾಗಿದ್ದರು ಇವ್ರಕ್ಕಿಂತ ಹೆಚ್ಚಿನಾಗಿ ಕೆಲಸ ಮಾಡ್ತೀನಿ ಅಂತ ನನಗೊಂದು ಆತ್ಮವಿಶ್ವಾಸ ಇದೆ. ಇದು ಗ್ರೌಂಡ್ ರಿಯಾಲಿಟಿ. ಓಕೆ, ಅದೇ ನಿಮ್ಮ ಕನಸಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂತ ಅನ್ಕೊಳ್ಳಿ. ಎಲ್ಲಕ್ಕಿಂತ ಮುಂಚೆ ಏನಂದರೆ ಆಗೋಕ್ಕಿಂತ ಮುಂಚೆ ಮಾತಾಡೋದು ಪ್ರಯೋಜನ ಇಲ್ಲ. ಆದಮೇಲೆ ಮಾತಾಡಿ ಈಗ ನಾನು ಹೇಳಿರೋವೆಲ್ಲ ಮುಗ್ದಿರೋಂಥ ಕೆಲಸ, ಈಗ ಆಗಬೇಕಾಗಿರೋಂಥ ಕೆಲಸಗಳಿದ್ದಾವೆ. ಇವೆಲ್ಲ ಆಲ್ರೆಡಿ ಚಾನಲಲ್ಲಿದೆ. ಓಕೆ, ಆಗಕ್ಕೆ ಮುಂಚೆನೇ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ. ನೋವಲ್ಲಿದ್ದರೂ ಕೂಡ ನಾನು ಕ್ಷೇತ್ರದ ಜನತೆಗೆ ನ್ಯಾಯ ಒದಗಿಸ್ತೀನಿ ಅನ್ನೋ ವಿಶ್ವಾಸವನ್ನು ಮಾತನ್ನು ಈ ಮೂಲಕ ಕೊಡ್ತಾ ಇದ್ದೀನಿ. ಆಮೇಲೆ ಯಾವುದೇ ಒಂದು ಕುಟುಂಬಕ್ಕೆ ನೋವಾಗಕ್ಕೆ ಬಿಡಲ್ಲ ನಾನು. ಅದು ನಮ್ಮ ಪಾರ್ಟಿ ಇಲ್ಲ ವಿರೋಧವಾಗಿರೋರು. ಈಗ ನನ್ನ ಕಾನ್ಸೆಪ್ಟ್ ಏನಂದರೆ, ಈ ದೇಶನ ಗೆಲ್ಲಬೇಕಾದ್ರೆ ನಾವು ವಿಶ್ವಾಸದಿಂದ ಗೆಲ್ಲಬೇಕು. ವಿರೋಧ ಕಟ್ಕೊಂಡು ಮನೆಯಲ್ಲಿರೋ ಕುಟುಂಬದವ್ರನ್ನೇ ನಾವು ಗೆಲ್ಲಕ್ಕಾಗಲ್ಲ. ಹೌದು, ಈ ಕಾನ್ಸೆಪ್ಟ್ ಮೇಲೆ ನಾನು ಹೋಗ್ತಾ ಇದ್ದೆ. ಅದೇ ನಿಮ್ಮ ಜೀವನದ ಗೆಲುವಿನ ಗುಟ್ಟು ಅಂತೀರಿ. ಓಕೆ, ಏನು ನೀವು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಿ ನಿಮ್ಮ ಜೀವನದಲ್ಲಿ? ಸರ್, ನಮ್ಮ ಕನಸು ಅನ್ನೋದೇ ಇಲ್ಲ. 100% ಕನಸು ಇಲ್ಲ ಅನ್ನೋದೇ ಕನಸು ಅನ್ನೋದೇ ಇಲ್ಲ ನನಗೆ. ಈಗ ನಮ್ಮ ಎಲ್ಲ ನನಸು. ಈಗ ನಾವೇನಾದರೂ ಅನ್ಕೊಂಡ್ರೆ ಅದನ್ನ ಸಾಧನೆ ಮಾಡೇ ಮಾಡ್ತೀವಿ. ಓಕೆ, ಇವತ್ತಿನ ಯುವ ರಾಜಕಾರಣಿಗಳಿಗೆ ಅಥವಾ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತ ಅಂದುಕೊಳ್ಳುವವರಿಗೆ ತಮ್ಮ ಕಿವಿ ಮಾತೇನು? ಇವತ್ತು ರಾಜಕಾರಣ ಹಿಂದೆ ನಡೀತಾ ಇರೋ ರಾಜಕಾರಣಕ್ಕೂ ಈಗ ನಡೀತಾ ಇರ್ತಕ್ಕಂಥ ರಾಜಕಾರಣಕ್ಕೂ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ. ನಾವು ರಾಜಕಾರಣಕ್ಕಂತ ಬಂದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಮುಖಂಡರುಗಳು, ಯುವಕರು, ಕಾರ್ಯಕರ್ತರು ಇವತ್ತು ಅವರು ಒಂದು ಭವಿಷ್ಯವನ್ನು ರಾಜಕಾರಣಿ ಆಗೋಂಥವ್ರು ಕೈ ಕೊಟ್ಟಿರ್ತಾರೆ. ಅವ್ರನ್ನೆಲ್ಲ ಉಳಿಸ್ಕೊಂಡು ಹೋಗೋಂಥದ್ದೇ ಒಬ್ಬ ರಾಜಕಾರಣಿ ನಿಜವಾಗ್ಲೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇವತ್ತು ಒಂದು ರಾಜ್ಯ ಚೆನ್ನಾಗಿರ್ಬೇಕಾದ್ರೆ, ಒಬ್ಬ ರಾಜ್ಯನ ಚೆನ್ನಾಗಿರ್ಬೇಕಾದ್ರೆ, ಆ ರಾಜ್ಯ ಚೆನ್ನಾಗಿರ್ಬೇಕಾದ್ರೆ ಆ ರಾಜ್ಯನ ಸುತ್ತೂ ಇರ್ತಕ್ಕಂಥ
ಸೇನಾಧಿಪತಿಗಳು, ಕವಿಗಳು ಮತ್ತು ಏನು ಅವರು ಹಿಂದೆ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಇದು ಚೆನ್ನಾಗಿದ್ದಾಗ ರಾಜನೂ ಚೆನ್ನಾಗಿರ್ತಾನೆ, ಪ್ರಜಾನೂ ಚೆನ್ನಾಗಿರ್ತಾನೆ. ಇದನ್ನ ಪಾಲನೆ ಮಾಡಬೇಕು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂದರೆ ಹಿಂದುಳಿದವರು, ದಲಿತರು ಮತ್ತು ಒಕ್ಕಲಿಗರು ಎಲ್ಲ ಸಮಾನ ಸಂಖ್ಯೆಯಲ್ಲಿದ್ದಾರೆ. ಆದರೆ ಇಲ್ಲಿವರೆಗೂ ಆಗಿರೋರೆಲ್ಲ ಒಕ್ಕಲಿಗ ಶಾಸಕರೇ. ಏನಂತಿರ್ತಾವೆ ಸರ್, ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ಒಕ್ಕಲಿಗರು ಸಮುದಾಯ. ಎರಡನೇದು ಬಂದು ಇವತ್ತು ಅಲ್ಪಸಂಖ್ಯಾತರು, ಮುಸ್ಲಿಂ ಸಮುದಾಯದವರು. ಮೂರನೇದು ಬಂದು ಯಾದವರು. ನಾಲ್ಕನೇದು ಬಂದು ST ವಾಲ್ಮೀಕಿ ಸಮುದಾಯ. ಐದನೇದು ಬಂದು ಪರಿಶಿಷ್ಟ ಪಂಗಡ ಎಡಗೈನವರು. ಹಿಂದೆ ಇವತ್ತು ನಮ್ಮ ಪಂಚಾಯಿತಿಯಲ್ಲೇ ಒಬ್ಬ ಈ ದೇಶದ ರಾಜಕಾರಣದಲ್ಲಿ 7 ಬಾರಿ ಸಂಸದರಾಗಿ 2 ಬಾರಿ ಸಚಿವರಾದಂಥವ್ರು KH ಮುನಿಯಪ್ಪ. ಅವರು ಪರಿಶಿಷ್ಟ ಸಮುದಾಯದವರು. ಪಾಪ ಅವರು ಸೋಡ್ಲಿಕ್ಕೆ ಕಾರಣ ಏನು, ಇವತ್ತು ಆ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋರೆ 2019ರಲ್ಲಿ ಅವ್ರನ್ನ ಸೋಲಿಸಿದ್ರು. ಮೊನ್ನೆ ಏನು ಇವತ್ತು ರಾಜ್ಯದ ನಾಯಕರು, ಜಿಲ್ಲೆ ನಾಯಕರೆಲ್ಲ ಸೇರಿ ಅವ್ರ ಕುಟುಂಬದವ್ರಿಗೆ BFಾರಂ ತಪ್ಪಿಸಿದ್ರು. ಇಲ್ಲಿ ರಾಜಕಾರಣದಲ್ಲಿ ಸಮುದಾಯ ಅನ್ನೋದನ್ನ ನಾವು ಯಾವತ್ತೂ ಗಮನದಲ್ಲಿ ಇಟ್ಕೊಳ್ಬಾರ್ದು. ಸಮಾನತೆ. ಇವತ್ತು ಸಮುದಾಯಗಳನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಿರೋರು ಯಾರೂ ಸಕ್ಸಸ್ ಆಗಿಲ್ಲ ನನ್ನ ಪ್ರಕಾರ. ಇವತ್ತು ಇಲ್ಲಿ ಏನಾಗಿದೆ, ಎಲ್ಲರೂ ಸಮಾನತೆ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಈ ಸಮಾನತೆ ಅನ್ನೋದು ಇದ್ದಾಗ ಎಲ್ರಿಗೂ ಒಳ್ಳೆಯದು, ಎಲ್ಲ ಆರೋಗ್ಯವಾಗಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಎಲ್ಲ BJP ನಾಯಕರ ಜೊತೆ ಕೂಡ ತಾವು ಅನ್ಯೋನ್ಯವಾಗಿದ್ದೀರಿ. 100%. ಸರಿ, ನಿಜ. ಯಾಕಂತ ಹೇಳಿದ್ರೆ ನಮ್ಮ ಕನಸು ನನಸಾಗತ್ತೆ ಅಂತ ಹೇಳಿದಾಗ, ನೀವು ಅದೇ ಸ್ಪರ್ಧೆಯಲ್ಲಿದ್ದು ಶಾಸಕರಾಗ್ತೀರಿ ಅಂತ ಹೇಳಿದಾಗ ಖುಷಿ ಆಗುತ್ತೆ. ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದಾಗ ಒಬ್ಬೊಬ್ರಿಗೂ ಒಂದೊಂದು ಅಭಿಪ್ರಾಯ, ಬ್ರೈಟರ್ ಸೈಡ್ ಗೊತ್ತಾಗಿರಲ್ಲ. ಅಂದರೆ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ಕಡೆ ಎಲ್ಲೋ ಕಷ್ಟ ಆಗಿರ್ಬೋದು. ರವಿಕುಮಾರ್ ಅವ್ರನ್ನ ಗೆಲ್ಲಿಸ್ಬಿಟ್ರೆ ಹೆಂಗಪ್ಪ, ಲಾ ಆ್ಯಂಡ್ ಆರ್ಡರ್ ಹೆಂಗಿರುತ್ತೋ ಗೊತ್ತಿಲ್ಲ, ಅವ್ರು ಬಂದರೆ ಏನು ಮಾಡ್ತಾರೋ, ತುಂಬ ಅಗ್ರೆಸಿವ್ ಆಗಿರೋರು ಅನ್ನೋ ಒಂದಿಷ್ಟು ಮಾತುಗಳು ಕೇಳಿ ಬರ್ತವೆ. ಇದು ನಮಗೆ ಕೇಳಿ ಬಂದಿರೋದು. ನಿಮಗೆ ಜನರಿಂದ ಯಾವ ಆರೋಪಗಳು ಕೇಳಿ ಬಂದವು, ಏನು ಅನ್ನಿಸ್ತು, ಹೇಗೆ ರಿಯಾಕ್ಟ್ ಮಾಡ್ತೀರಿ ತಾವು ಅದಕ್ಕೆ? ಸರ್, 2018ರಲ್ಲಿ ನಾನು ಚುನಾವಣೆ ನಿಲ್ಲಬೇಕಂತ ಹೊರಟಾಗ ಏನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2 ಕುಟುಂಬಗಳಿಗೆ ಸೀಮಿತವಾಗಿರ್ತಕ್ಕಂಥ ರಾಜಕಾರಣ, ಇವತ್ತು ಕಾಂಗ್ರೆಸ್ ಪಕ್ಷದವರಾಗ್ಬೋದು, JDS ಪಕ್ಷದವರಾಗ್ಬೋದು, ಅವರ ಒಂದು ಜೊತೆಯಲ್ಲಿದ್ದಂಥವ್ರು, ಅವರ ಅಭಿಮಾನಿಗಳು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರವಿಕುಮಾರ್ ಅವರು ಅಧಿಕಾರಕ್ಕೆ ಬಂದುಬಿಟ್ರೆ ಈ ಕ್ಷೇತ್ರದಲ್ಲಿ ಭಾಳಷ್ಟು ಗಲಾಟೆಗಳು, ರೌಡಿಸಮ್ಮು, ಇನ್ನೊಂದು ಮತ್ತೊಂದು ಅಂತೇಳಿ ಅಪಪ್ರಚಾರ ಮಾಡಿದರು. ಆ ಒಂದು ಅಪಪ್ರಚಾರ ಎಲ್ಲೋ ಒಂದು ಕಡೆ ಸಮ್ ಪರ್ಸೆಂಟೇಜ್ ಆಫ್ ಜನ ಇದು ನಿಜಾನೇ ಅನ್ಕೊಂಡಿದ್ರು. ಅದು ಜನಕ್ಕೆ ರಿಯಾಲಿಟಿ ಗೊತ್ತಾಗಬೇಕಾದ್ರೆ ಸುಮಾರು ಅಲ್ಲ, ಈಗ ರಿಯಲೈಸ್ ಆಗಿದೆ ಅಂತ ಅಂದ್ಕೊಳ್ಬೋದಾ? ಗೊತ್ತಾಗಬೇಕಾದ್ರೆ ಸುಮಾರು 6 ವರ್ಷ ಸಮಯ ತಕ್ಕಂತು. ಇವತ್ತು ಏನು ನಮ್ಮ ವಿರೋಧಿಗಳು ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು, ನಾನು ಅಧಿಕಾರ ಬಂದ ದಿವಸದಿಂದ ಇದುವರೆಗೂ ಏನಿವತ್ತು ಪೊಲೀಸ್ ಇಲಾಖೆ ಆಗ್ಬೋದು, ಇಲ್ಲ ಯಾರೇ ನಮ್ಮ ಪಕ್ಷದ ಮುಖಂಡರುಗಳಿಗಾಗ್ಬೋದು, ನಾನು ಕೊಡ್ತಕ್ಕಂಥ ಮೊದಲನೇ ಸೂಚನೆ, ವಿನಾಕಾರಣ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಪ್ರಕರಣಗಳು ದಾಖಲೆ ಆಗಬಾರ್ದು. ಕೆಲವು ಸಣ್ಣದರಲ್ಲಿ ಹಳ್ಳಿಗಳಲ್ಲಿ ಏನೋ ಒಂದು ಅತಾಚೂರವಾಗಿ ಗಲಾಟೆ ಆಗ್ತದೆ, ಕೂತು ಅದನ್ನ ಮನವೊಲಿಸಿ ನೀವು ಪ್ರಕರಣಗಳ ಅವ್ರ ಮೇಲೆ ಕೇಸ್ ಹಾಕ್ತೀರಾ, ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಸಂಬಂಧಪಟ್ಟಂಥ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಎಲ್ರಿಗೂ ನಾನು ಗಮನಕ್ಕೆ ತಂದಿದ್ದೀನಿ. ಒಟ್ಟಾರೆ ನಮ್ಮ ಮುಖಂಡರಿಗೂ ಸಹ ಯಾವುದೇ ಕಾರಣಕ್ಕೂ ಯಾವ ಊರಿನಲ್ಲೂ ಒಂದು ಗಲಾಟೆ ಆಗಬಾರ್ದು ಅಂತ ನಾನು ಒಂದು ಸೂಚನೆ ಕೊಟ್ಟಿದ್ದೀನಿ. ಅದರ ಪ್ರಕಾರ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನು ನಾವು ಹಿಂದೆ 21 ವರ್ಷದಿಂದ ಈ ಕ್ಷೇತ್ರದ ಸಮಸ್ಯೆಗಳು ನೋಡಿದಾಗ ಇವತ್ತು ನನಗೆ ಅದರಲ್ಲಿ ತೃಪ್ತಿ ತಂದಿದೆ. ಎಲ್ಲಿ ಗಲಾಟೆಗಳು ಇಲ್ಲ, ಯಾವುದೇ ಒಂದು ರೌಡಿಸಮೂ ಇಲ್ಲ, ಆಮೇಲೆ ವಿನಾಕಾರಣ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣಗಳು ದಾಖಲೆ ಆಗ್ತಲ್ಲ. ಇದಕ್ಕೆ ನಾನು ಎಲ್ಲೋ ಒಂದು ಕಡೆ ನಾನು ರಾಜಕಾರಣಿ ಆಗಿದ್ದಕ್ಕೂ ಸಾರ್ಥಕ ಆಗೈತೆ ಅಂತ ನನಗೆ ಸಂತೋಷ ಆಗ್ತದೆ. ರಾಜಕಾರಣ ಸಾಕು ಅಂತ ಯಾವತ್ತೂ ಅನಿಸಿಲ್ಲ ತಮಗೆ? ಸರ್, ರಾಜಕಾರಣ ಸಾಕು ಅನ್ಸೋದು ಯಾವಾಗಂದರೆ, ಇವತ್ತು ಜನ ನಮ್ಮನ್ನ ಬಂದು ರಾಜಕಾರಣ ಮಾಡಿ ಅಂತ ಕರೆದಿಲ್ಲ, ನಾವೇ ವಾಲಂಟಿಯರಾಗಿ ಹೋಗಿರೋದು ರಾಜಕಾರಣ ಮಾಡ್ಬೇಕಂತ. ಆ ವಾಲಂಟಿಯರಾಗಿ ಹೋದಾಗ ಜನ ಸ್ವೀಕಾರ ಮಾಡ್ಯವ್ರೆ. ಇನ್ನು ನಾವು ಇರೋ ತನಕ
ಆ ಜನಕ್ಕಾಗಿ ನಾವು ರಾಜಕಾರಣ ಮಾಡಬೇಕು. ಆ ರಾಜಕಾರಣ ಹೇಗಿರ್ಬೇಕಂದ್ರೆ, ನಾವು ಇಂಥ ವ್ಯಕ್ತಿಗೆ ಬೆಂಬಲ ಕೊಟ್ಟಿರೋದನ್ನು ನಾವು ಸಾರ್ಥಕ ಆಯ್ತಪ್ಪ ಅನ್ನೋದು ಜನಗಳ ಮನಸ್ಸಲ್ಲಿ, ನಮ್ಮ ಮುಖಂಡರ ಮನಸ್ಸಲ್ಲಿ ಬರಬೇಕು. ಇದು ನಮ್ಮೊಂದು ಆಲೋಚನೆ. ನಿಜ. ನಾನು ಬೇರೆಯವ್ರ ಕಿವಿ ಮಾತು ಕೇಳೋ ಅವಶ್ಯಕತೆನೇ ಇಲ್ಲ. ನಿಮ್ಮನ್ನು ಮಾತನಾಡಿಸಿದ್ರೆ ಇವೆಲ್ಲಕ್ಕಿಂತ ಮೇನ್ ಏನಾಗಿದೆ, ಈ ಎಲ್ಲ ಕ್ಷೇತ್ರಗಳು ದಿನ ಮಾಧ್ಯಮಗಳಲ್ಲಿ ನೋಡ್ತೀನಿ. ಈಗ ಪರ ವಿರೋಧ ಎಲ್ಲ ಇರ್ತದೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಹೆಂಗಿಲ್ಲ. ಹೌದಾ? ಎಲ್ಲ ಸಮಾನತೆ ಏನಿದ್ರೆ ಅದು ಹೋಗ್ತಾ ಇತ್ತು ಅಷ್ಟೇ. ಟ್ರೂತ್ಫುಲ್ ಆಗಿದ್ದೀರಿ ಅಂತ. ಸರ್, ಈಗ ಯಾವಾಗಲೂ ಕ್ಷೇತ್ರದ ಜನತೆಗೆ ನೀವು ಮೀಸಲಿಟ್ಟಿದ್ದೀರಿ. 100%. ನೀವು ಬೇರೆ ಹಾಬೀಸು, ಈಗ ಕೃಷಿ ಮಾಡ್ತೀರಿ, ಸಿನಿಮಾಗಿನ್ನ ನೋಡೋದು ಇದೆಯಾ? ಸರ್, ಈಗ ನಾನು ಅಲ್ಲ ಅಭ್ಯಾಸ ಇದೆಯಾ? 10 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡಲ್ಲ. ಹಾಂ ಹಾಂ. ನಾನೇನಾದರೂ 10 ನಿಮಿಷ ಟೈಮ್ ವೇಸ್ಟ್ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳ ಜೊತೆ ಟೈಮ್ ವೇಸ್ಟ್ ಮಾಡ್ತೀನಿ ಅಷ್ಟೇ. ಅಂದರೆ ಟೈಮ್ ಸ್ಪೆಂಡ್ ಮಾಡ್ತೀರಿ? ಹಾಂ. ನನಗೆ ಒಂದು ಫಿಲಿಮ್ ನೋಡೋ ಇಂಟ್ರೆಸ್ಟ್ ಇಲ್ಲ. ಎಲ್ಲಿ ಹೋಗಿ 10 ನಿಮಿಷ ಒಂದು ಕುತ್ಕೊಳ್ಬೇಕಂತ ಯೋಚನೆ ಇಲ್ಲ. ಇವೆಲ್ಕಿನ್ ಮೇನು ನಾನು ಸ್ಮಾರ್ಟ್ ಫೋನ್ ಕೂಡ ಯೂಸ್ ಮಾಡಲ್ಲ. ಈ ದೇವೇಗೌಡರು ಏನು ಫೋನ್ ಯೂಸ್ ಮಾಡ್ತಾರೋ ನಾವು ಅದೇ ಯೂಸ್ ಮಾಡ್ತೀವಿ. ನೋಡ್ಬೋದಾ, ತಗೋಬೋದಾ? ಇಬ್ರು ಒಂದಕ್ಕಿಂತ ನಾವು ಫೋನ್ ತಗೊಳೋದು. ಹಾಂ ಹಾಂ ಹಾಂ. ಇದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು BN ರವಿಕುಮಾರ್ ಅಲಿಯಾಸ್ ಮೇಲೂರು ರವಿಯಣ್ಣ ಅವರು ಯೂಸ್ ಮಾಡ್ತಾರೆ ಫೋನ್. ದೇವೇಗೌಡರದ್ದು ಇದೇ ಫೋನೇ, ನಂದು ಇದೇ ಫೋನ್. HD ದೇವೇಗೌಡರು ಯೂಸ್ ಮಾಡ್ತಾರೆ ಅಂತ ಕಾರಣಕ್ಕೆ ಇದು ಮಾಡ್ತಿದ್ದೀರಾ? ಹೌದು, ಅವರು ಬಟನ್ ಫೋನ್ ಮಾಡ್ಕೊಂಡಿದ್ದಾರೆ, ನಾವು ಇದನ್ನ ಮಾಡ್ಕೊಬೇಕಂತ. ಈಗ ಅದಿದ್ರಷ್ಟು ತಲೆನೋವು. ಹೌದಾ? ಏನೇನೋ ಬರ್ತಾ ಇರ್ತವೆ, ನಾವು ಏನೇನೋ ನೋಡಬೇಕು. ಆಮೇಲೆ ಅದು ನೋಡಿದಾಗ ಮೈಂಡ್ ಡೈವರ್ಟ್ ಆಗ್ತದೆ, ಕೆಲಸಗಳು ಹಿನ್ನಡೆ ಆಗ್ತದೆ. ಈಗ ನಾನು ನೋಡ್ತೀನಿ ಅಲ್ಲಿ ಎಲ್ಲ ಕುಂತ್ಕೊಂಡು ಹಿಂಗೇ ದೋಗ್ಬಿಟ್ಟಿರ್ತಾರೆ, ಎಲ್ಲ ಮಾಡ್ತಾಗಿರ್ತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಫೋನೇ. ಈಗ ನಮ್ದೇನು ಯಾರನ್ನು ಫೋನ್ ಮಾಡಿರಿ ಅಲ್ಲೋ ಅಂತೀರಿ, ಮಿಕ್ಕ ನಾನು ಜೋಬಲ್ಲಿ ಇಟ್ಕೊಂಡಿರ್ತೀರಿ. ಅಂದರೆ ಸ್ಮಾರ್ಟ್ ಫೋನ್ ಇದ್ರೆ ತಲೆನೋವು ಅಂತೀರಿ. ಯಾರೋ ಸ್ನೇಹಿತರು ಅವರು ಜೊತೆಯಲ್ಲಿ ಇರ್ತಾರೆ, ಅವ್ರು ಏನೋ ಇಂಪಾರ್ಟೆಂಟ್ ಇದ್ದಾಗ ಹೇಳ್ತಾರೆ ಅಷ್ಟೇ. ಇದು ಸೇಫ್ಟಿ ಅಂತೀರಿ? 200%. ಈಗ ನಾವು ಅವ್ರನ್ನ ಪಾಲನೆ ಮಾಡ್ತಾ ಇದ್ದೀವಿ ಸರ್. ಹಾಂ ಹಾಂ ಹಾಂ. ಅವ್ರು ಏನು ಓದ್ತಾರೋ ನಾವು ಅದೇ ಓದ್ತೀವಿ. ಏನಲ್ಲ ಸರ್, ಅವ್ರು ತುಂಬ ಹಿರಿಯರು, ತುಂಬ ದೀರ್ಘಾಯುಷ್ಗಳು, ದೊಡ್ಡವರು. ಅದು ಬೇರೆ. ಅಂದರೆ ಇವತ್ತಿನ ಟ್ರೆಂಡಿಗೆ ತಾವು ಕೂಡ ನೋಡ್ಬೇಕು ಅನಿಸಿಲ್ವಾ? ಹೇಳ್ಸಿಲ್ಲ ಸರ್. ಹಾಂ ಹಾಂ. ಈಗ ಅವ್ರನ್ನ ಅಜಾತ ಶತ್ರು, ಹಾಂ, ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿಜಿಯವರು ಇವತ್ತು ಯಾರಿಗಾದರೂ ಒಂದು ಗೌರವ, ಘನತೆ, ಒಂದು ಆತ್ಮವಿಶ್ವಾಸ ಇರೋದು ಒಬ್ಬ ದೇವೇಗೌಡರ ಮೇಲೆ. ಅಂದರೆ ಅವರೇ ಅವ್ರನ್ನ ಒಪ್ಪಿರೋವಾಗ ನಾವು ಒಪ್ಪೋದ್ರಾಗ ಇನ್ಯಾವ ಲೆಕ್ಕ ಯೋಚನೆ ಮಾಡಿ. ಏನನ್ಸುತ್ತೆ ನರೇಂದ್ರ ಮೋದಿ ಅವ್ರ ಬಗ್ಗೆ ತಮಗೆ? ಸರ್, ಅವರು ಈ ದೇಶದ ಪ್ರಧಾನಮಂತ್ರಿಗಳು. ಇವತ್ತು ಜವಾಹರ್ಲಾಲ್ ನೆಹರು ರೆಕಾರ್ಡನ್ನು ಮುರಿದಿರ್ತಕ್ಕಂಥವ್ರು. ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಆವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಅವ್ರು ವಿರೋಧ ಮಾಡೋರು ಇರಲಿಲ್ಲ. ಇವತ್ತು ಭಾಳಷ್ಟು ಜನ ವಿರೋಧ ಮಾಡೋರಿದ್ರೂ 3ನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಜನ ಅವ್ರನ್ನ ಮೆಚ್ಚಿದ್ದಾರೆ. ಮೆಚ್ಚಲಿಕ್ಕೆ ಕಾರಣ ಏನಂದರೆ ಅವರು ಈ ದೇಶಕ್ಕಾಗಿ ಈ ದೇಶದ ಒಂದು ಉತ್ತಮ ಅಭಿವೃದ್ಧಿಗಾಗಿ ಈ ದೇಶದ ಒಂದು ಉನ್ನತ ಸ್ಥಾನಕ್ಕೆ ತರಬೇಕನ್ನೋದು ಅವ್ರದ್ದು ಒಂದು ಸಂಕಲ್ಪ ಏನಿದೆ. ಇವತ್ತು ಪ್ರತಿಯೊಬ್ಬರು ಅವ್ರನ್ನ ಒಪ್ಪಕ್ಕಾಗಿರ್ತಕ್ಕಂಥದ್ದು. ಅದಕ್ಕಿಂತ ಮೇಲೆ ಅವ್ರದ್ದು ಯಾವುದೇ ಒಂದು ದುರುದ್ದೇಶ ಇಲ್ಲ. ಸಾಮಾನ್ಯವಾಗಿ ಓಕೆ, ಗಾಟ್ ಇಟ್ ಸರ್. ಸಾಮಾನ್ಯವಾಗಿ ಶಾಸಕರು ಬಹಳ ಫಾರಿನ್ ಟ್ರಿಪ್ ಎಲ್ಲ ಮಾಡ್ತಿರ್ತಾರೆ. ಮತ್ತು ಆ ದೇಶದಿಂದ ನಾವು ಏನಾದರೂ ನಮ್ಮ ದೇಶಕ್ಕೆ ಅಥವಾ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಒಳಿತನ್ನು ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಹೋಗ್ತೀವಿ ಅಂತ ಹೇಳೋರು ಇದ್ದಾರೆ. ನಿಮಗೆ ಫಾರಿನ್ ಟ್ರಿಪ್ ಅಭ್ಯಾಸ ಎಲ್ಲ ಇದೆಯಾ? ಸರ್, ನಮ್ಗೆ ಇಲ್ಲೇ ಹೋಗಿದ್ದೀರಾ ಫಾರಿನ್? ಯಾವ್ಯಾವ ದೇಶಕ್ಕೆ ಹೋಗಿದ್ದೀರಾ ಸರ್? ಯಾವ ದೇಶಕ್ಕೆ ಹೋಗಿಲ್ಲ. ನಾವೇನೋ ವ್ಯವಹಾರಕ್ಕೆ ಹೋದರೆ ಹೈದ್ರಾಬಾದ್ ಹೋಗ್ತೀನಿ, ಇಲ್ಲ ವಿಜಯವಾಡ ಹೋಗ್ತೀರಿ. ಬಿಟ್ಟರೆ ನೆಕ್ಸ್ಟು ತಿರುಪತಿ ವೆಂಕಟರಮಣ ಸ್ವಾಮಿ ಆಂಧ್ರ ದರ್ಶನಕ್ಕೆ ಹೋಗ್ತೀನಿ. ಈಗ ಡಾಕ್ಟರ್ ರಾಜ್ಕುಮಾರ್ ಹೇಳಿವ್ರಿ, ಎಲ್ಲಿಗೆ ಹೋದ್ರೂ ಏನಿಲ್ಲ ಅಂತ. ಎಲ್ಲೋದ್ರೂ ಏನೈತೆ, ಎಲ್ಲ ಇಲ್ಲೇ ಐತೆ ಅಂತ ನಮ್ಮ ಲೆಕ್ಕಾಚಾರ. ದೇಶ ಇದೇ ನಮ್ಮ ದೇಶ. ನಾನೆಲ್ಲೋ ಪ್ರಧಾನಿ ಯಾರು ಅಂತ ಕೇಳಿದ್ರೆ ದೇವೇಗೌಡರು ಅಂದ್ಬಿಡ್ತೀರ ಈಗ ಅಂದ್ಕೊಂಡಿದ್ದೆ. ನಾನು ನೀವು ಮಾತಾಡ್ತಾ ಮೈ ಮರೆತು ಅಷ್ಟು ಆವರಿಸ್ಕೊಂಡಿದ್ದೀರಿ. ಅವ್ರ ಒಳ್ಳೆ ಗುಣಗಳನ್ನೆಲ್ಲ ಪಾಲನೆ ಮಾಡ್ತಾ ಇದ್ದೀರಿ. ತುಂಬ ಒಳ್ಳೆಯದಾಗಲಿ ನಿಮಗೆ. ಇಲ್ಲಿಯ ಶಾಸಕರು ಹೇಳೋ ಮಾತಿಗೂ ಜನರ ಅಭಿಪ್ರಾಯಕ್ಕೂ ಏನಾದರೂ ಸಾಮ್ಯತೆ ಇದೆಯಾ, ವ್ಯತ್ಯಾಸ ಇದೆಯಾ? ಹಾಗಾದರೆ ಯಾವೆಲ್ಲ ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ? ಶಾಸಕರ ಇನ್ನುಳಿದಂಥ ಅಧಿಕಾರದ ಅವಧಿಯಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಲ್ಲರು? ಆ ನಿರೀಕ್ಷೆಗಳು ಜನರಿಗಿದ್ದಾವ? ಹೀಗೆ 10 ಹಲವು ಪ್ರಶ್ನೆಗಳು, ವಿಚಾರಗಳು ಮತ್ತು ವಿಷಯಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ನಾನು ಬರ್ತಾ ಇದ್ದೇನೆ. ಹಾಗಾಗಿ ನೀವು ಕೂಡ ಕನೆಕ್ಟ್ ಕರ್ನಾಟಕದ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತಾ ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯನ್ನು ಮಾತನಾಡಿಸೋಣ ಬನ್ನಿ.
ರೈತರಿಗೆ ಎಲ್ಲ ಅನುಕೂಲನೂ ಬೇಕು. ಇದರೊಳಗೆ ಏನು ಅಂದರೆ ಕ್ಯಾಟಗಿರಿ ಕೊಟ್ಬಿಟ್ರು. ಕ್ಯಾಟಗಿರಿ ಕೊಟ್ಟ ಮೇಲೆ ನಮ್ಗೆ ಅದರೊಳಗೆ ಇನ್ಕಮ್ ಬರೋದು ಇಲ್ದಿರೋದು ನಮ್ಗೆ ಓದಿಲ್ಲ, ನಮಗೆ ಗೊತ್ತಿಲ್ಲ. ಏನೋ ಅದು ಮೋದಿಯವರು 2000 ಹಾಕೋದಂತೂ ಕಂಪಲ್ಸರಿ ಬರ್ತೈತೆ, ಅದು ಸುಳ್ಳು ಹೇಳೋಕ್ಕಾಗಲ್ಲ. ಜಮೀನು ಯಾರು ಇರ್ತದೋ 6 ಕುಂಟೆ ಮೇಲೆ ಇರೋದವ್ರಿಗೆ 2000 ಅಮೌಂಟ್ ಬರ್ತದೆ, ಅದು ಬರ್ತದೆ. ಇನ್ನು ಖುಷಿಯೊಳಗೆ ಹೋಗಿ ನಾವು ಏನನ್ನ ಕೇಳೋಣ ಅಂದರೆ ಅವರು ಅದೇ ಪಾಣಿ ಎತ್ಕೊಂಡು ಬನ್ನಿ, ನಿಮ್ಮ ಅಪ್ಪಂದು ಇದು ಎತ್ಕೊಂಡು ಬನ್ನಿ ಅದು ಅಂತಾರೆ. ನಮ್ಮ ತಂದೆ ತೀರೋಗಿ ಒಂದು 18 ವರ್ಷ ಆಯಿತು, ನಮ್ಮದು ಏನು ಡಿಕ್ಲೇಷನ್ ಇಲ್ಲ, ಅದೆಲ್ಲ ಹಂಗೆ ಹಾಳಾಗೋಗೈತೆ. ಖುಷಿಯಿಂದ ನಮಗೇನು ಬರೋಲ್ಲ ಸರ್, ಇರೋ ಮಟ್ಟದಲ್ಲಿ ಓಪನ್ ಆಗಿ ಹೇಳ್ತೀನಿ. ಬರ್ತದೆ ಅಂತಾರೆ, ನಾವು ಓದಿಲ್ದಿರೋದಕ್ಕೆ ನಾವು ಹೋಗಿ ಕೇಳಿದ್ರು ಅವ್ರು ಏನೋ ಒಂದು ರೂಲ್ಸ್ ಹೇಳ್ತಾರೆ, ಆ ರೂಲ್ಸ್ ನಾವು ಬಗೆಹರಿಸೋಕ್ಕಾಗಲ್ಲ. ಅದರಿಂದ ಅದು ಅದೇ ಥರನೇ ಐತೆ. ಇರೋದ್ರನ್ನ ಮಾಡಿಕೊಂಡು ಜೀವನ ಮಾಡ್ಕೊಂಡಿದ್ದೀವಿ ಸರ್. ಮಳೆ ಬೆಳೆ ಏನೂ ಅದೂ ಮಳೆ ಇಲ್ಲ ಈ ಸಲ. ಬೇರೆ ಕಡೆ ಬೀಳ್ತೈತೆ, ಎಲ್ಲ ಸತ್ತೋಗ್ತಾ ಇದ್ದಾರೆ. ಇಲ್ಲಿ ಹನಿ ಬರಲ್ಲ, ಹಿಂಗೆ ಇರ್ತದೆ, ಮುಚ್ಕೊಂಡೇ ಇರ್ತದೆ. ನೀರಿಗೂ ತುಂಬ ಅನುಕೂಲ. ಬೋರೊಳಗೆ ಅದು ನೀರು ನಿಂತೋಯ್ತು. ಇನ್ನೇನ ಕೆರೆಗೆ ನೀರು ಬಂದರೆ ಬೋರೊಳಗೆ ನೀರು ಸ್ಟಾರ್ಟ್ ಆಗ್ತದೆ ಅಷ್ಟೆ. ಅಲ್ಲ, ಈಗ ನೀವು ಹೇಳ್ತಾ ಇರೋ ಸಮಸ್ಯೆ ಅದು ಬರೀ ಈಗಿಂದಲ್ಲ, ಮುಂಚೆಯಿಂದನೂ ಇದೆ ಅಲ್ವಾ? ಸೊ ಮುಂಚೆ ಇದ್ದಾಗ ಶಾಸಕರಿಗೆ, ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ಕೊಳ್ತಿದ್ರಾ? ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ವಿಚಾರಿಸೋಕೆ ಏನಾದ್ರು ಶಾಸಕರೆಲ್ಲ ಬರ್ತಿದ್ರಾ ಈ ಮುಂಚೆ? ಸರ್ ಎಲ್ಲಿ ಬರೋದು, ಎಲೆಕ್ಷನ್ ಟೈಮ್ ಬರ್ತಾಯಿದ್ರು. ಎಲೆಕ್ಷನ್ ಆದಮೇಲೆ ಅಷ್ಟೇ, ನಮ್ಮನ್ನೇನು ಬಂದು ಮಾತಾಡಲ್ಲ. ಯಾಕೆಂದರೆ ಚೆನ್ನಾಗಿರೋರು ಲೀಡ್ರುಗಳು ಅಂಥವ್ರನ್ನ ಮಾತಾಡ್ಕೊಂಡು ಹೋಗ್ತಾರೆ. ಬಡವ್ರನ್ನ ರೈತರನ್ನ ಬಂದು ವಿಚಾರಿಸೋವಂಥ ಇದು ಯಾವುದೂ ಇಲ್ಲ. ಈಗಿನ ಶಾಸಕರು ಇವಾಗ ಬಂದಿರೋ ಶಾಸಕರು ಸಿಗ್ತಾರೆ ಸರ್, ಯಾವಾಗನ ಮಾರ್ಕೆಟ್ ಹತ್ರ ಬರ್ತಾರೆ, ಎಲ್ಲನ ಟೌನ್ ಒಳಗೆ ಸಿಕ್ಕಿದಾಗ ಮಾತಾಡಿಸ್ತಾರೆ ಸರ್. ಅದೇನಿಲ್ಲ, ಏನು ಹೇಳ್ಕೊತೀರಾ? ಹೇಳ್ತೀವಿ ಸರ್, ಹೇಳ್ತೀವಿ, ಮಾಡ್ತೀವಿ. ಇವಾಗ ಸರ್ಕಾರ, ಇವಾಗ ಆಲ್ರೆಡಿ ಸರ್ಕಾರ ಬೇರೆ ಐತಲ್ಲ, ನಮಗೇನೋ ನಮ್ಮ ಕೇಳಗೆ ಆಗೋದ್ರನ್ನ ನಾವು ಮಾಡ್ತೀವಿ, ನಿಮ್ಗೇನಾಯ್ತೋ ಅದನ್ನ ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವಾಗ ಒಂದು ಸರ್ ಅದೊಂದು ಇದಾಗೈತೆ. ಏನಾನ ಪ್ರಾಬ್ಲಮ್ ಇದ್ರೂ ನಾವು ಹೇಳ್ತೀವಿ, ಯಾರೋ ನಮಗೆ ಗೊತ್ತಿರೋರಿಗೆ ಅವ್ರು ಹೋಗಿ ಮಾತಾಡ್ಕೊಂಡು ಬಂದಣ್ಣನ್ನು ನಮಗೆ ಸಹಾಯ ಮಾಡೋ ಮಟ್ಟದಲ್ಲಿ ನಡೀತೈತೆ ಸರ್. ಈಗ ನಮ್ಮ ತಾಲೂಕಿನಲ್ಲಿ ಮೇಜರ್ ಸಿಲ್ಕ್ ಮಿಲ್ಕ್ ಅಂತ ಹೇಳ್ತೀವಿ. ನಮ್ಮ ತಾಲೂಕಲ್ಲಿ ರೇಷ್ಮೆ ಮತ್ತು ಹೈನುಗಾರಿಕೆ, ಅದಕ್ಕೆ ಕೂಡ ಸರ್ಕಾರ ಪ್ರೋತ್ಸಾಹನ ಸರಿಯಾಗಿ ಕೊಡ್ತಾ ಇಲ್ಲ. ಅದು ಕೊಡಬೇಕು, ಹೈನುಗಾರಿಕೆಗೆ ಕೊಡಬೇಕು. ಕೃಷಿಗೆ ನಮ್ಮ ಮೇಜರ್, ನಮ್ಮ ಟೌನಲ್ಲಿ ನಗರದಲ್ಲಿ ಮೇಜರ್ ಸೋರ್ಸೇ ಅದು ನಮ್ಮ ಸಿಲ್ಕ್. ರೀಲರ್ಸ್ಗಾಗಿರ್ಬೋದು, ಅವ್ರಿಗೆ ಬೇಕಾಗಿರುವಂಥ ಕಷ್ಟ ಸುಖನ ಕೇಳೋಕ್ಕೂ ಯಾರೂ ಇಲ್ಲ. ಹೈಟೆಕ್ ಮಾರ್ಕೆಟ್ ಆಗ್ತಾ ಇದೆಯಾ ಈಗ? ಅವರು ನಮ್ಮ ರವೇಣವ್ರ ಕೃಷಿ ಅವ್ರ ಇದರಿಂದ ಒಳ್ಳೆ ಹೈಟೆಕ್ ಮಾರ್ಕೆಟ್ ಇಲ್ಲೇ ನಮ್ಮ ಟೌನ್ಗೆ ನಿಯರೆಸ್ಟಾಗಿ ಓಪನ್ ಆಗ್ತಾ ಇದೆ. ಅಂದರೆ ಇನ್ನು ಜಾಗ ನೋಡಿದ್ದಾರೆ, ಹತ್ರದಲ್ಲೇ ಗುದ್ಲಿ ಪೂಜೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಎಜುಕೇಷನ್ ಹೆಂಗಿದೆ ಅನ್ಸುತ್ತೆ ನಿಮ್ಮ ಕ್ಷೇತ್ರದಲ್ಲಿ? ಸರ್ ಮಾಮೂಲಿ ಎಲ್ಲ ಕಡೆ ಇದ್ದಂಗೆ ಇಲ್ಲಿ ಸ್ಕೂಲು ಕಾಲೇಜಸ್ ಎಲ್ಲ ಇದೆ. ಅದ್ರ ಜೊತೆಗೆ ಅದ್ರ ಗುಣಮಟ್ಟ ಯಾವ ರೀತಿ ಇದೆ ಅಂತ ತಾವು ಹೇಳ್ತೀರಿ? ಈಗ ಸರ್ಕಾರದ್ದು ಗೊತ್ತಿದೆ ಮಾಮೂಲಿ, ಅದು ಎಲ್ಲ ಕಡೆ ಏನಿದೆಯೋ ಅದೇ ಥರ ಇಲ್ಲೂ ಕೂಡ ಇದೆ, ಆಯಿತಾ. ಆಮೇಲೆ ಪ್ರೈವೇಟ್ ಸ್ಕೂಲು ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವರು ನಡೆಸ್ತಾ ಇದ್ದಾರೆ. ಇನ್ನೂ ಉತ್ತಮವಾಗಿ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂತ ನಮಗೆ. ಒಬ್ಬ ಮತದಾರರಾಗಿ ಸರ್ಕಾರಕ್ಕೆ ಮತ್ತು ನಿಮ್ಮ ಶಾಸಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಅಥವಾ ಏನು ಮನವಿ ಮಾಡ್ಕೋತೀರಿ? ಫಸ್ಟ್ ಆಫ್ ಆಲ್ ಸರ್ಕಾರಕ್ಕೆ ಒಂದೇ ಬೇಕಾಗಿರೋದು, ಒಂದು ನಿರುದ್ಯೋಗ ಸಮಸ್ಯೆನ ಕ್ಲಿಯರ್ ಮಾಡಿ, ಪ್ರತಿ ಮನೆಗೆ ಒಂದು ಜಾಬ್. ಎರಡನೇದು ಆರೋಗ್ಯ ಸಮಸ್ಯೆ ಬಂದರೆ ಲಕ್ಷ ಕೊಡೋಕ್ಕೆ ಯಾರ ಹತ್ರ ದುಡ್ಡಿಲ್ಲ ಸರ್. ಪ್ರೈವೇಟ್ ಹಾಸ್ಪಿಟ್ಲ್ ಹೋದ್ರೆ ಲಕ್ಷ ದುಡ್ಡು ಕೇಳ್ತಾರೆ. ಅದನ್ನು ಆ ವಿಚಾರಕ್ಕೆ ಸರ್ಕಾರ ನಿಂತ್ಕೊಂಡು ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸೋ ಅಂಥ ಕೆಲಸ ಆಗಬೇಕು. ಆ ಎರಡು ಕೆಲಸ ಮಾಡಬೇಕು. ಮಕ್ಕಳಿಗೆ ಉಚಿತವಾದಂಥ ಎಜುಕೇಷನ್, ಇನ್ನೊಂದು ಆರೋಗ್ಯ. ಸರ್ ನಮಗೆ ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕಿಂತನೂ ನಮಗೆ ಜನಗಳಿಗೆ ಏನಿದೆ ಇವಾಗ, ನಮಗೆ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಸ್ವಚ್ಛತೆ ಸಮಸ್ಯೆ, ಇವಷ್ಟೇ. ಅವರು ಹೇಳೋ ಅವಶ್ಯಕತೆನಿಲ್ಲ, ಅದನ್ನು ನೆರವೇರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷ ಪಡ್ತೀವಿ. ಹೇಗಿದೆ ನಿಮ್ಮೂರಿಗೆ ಏನಾಗಬೇಕು ಅಂತಿದ್ದೀರಿ ನೀವು? ನಮ್ಮೂರಿಗೆ ಬೇಕಿದೆ. ತುಂಬ ಬಡವರು ಇದ್ದಾರೆ, ಹೆಣ್ಮಕ್ಳು ಎಷ್ಟು ಜನ ಓದಿರೋರು ಮನೆಗಳಲ್ಲಿದ್ದಾರೆ. ಎಂಥದ್ದು ಇಂಡಸ್ಟ್ರಿಯಲ್ ಓಪನ್ ಇಲ್ಲ, ಗಾರ್ಲಿಮೆಂಟ್ಸ್ ಓಪನ್ ಇಲ್ಲ. ಅವ್ರಿಗಾಗಿ ಏನೋ ಒಂದು ತಿಂಗಳಿಗೆ ಒಂದು 10,000 20,000 ಸಂಪಾದಿಸಿ ಅಂತ ದಾರಿ ಇಲ್ಲ. ಬೇಕಾದಷ್ಟು ಜನ ಬೇಕಾರಾಗಿ ಮನೆಗಳಲ್ಲಿದ್ದಾರೆ. ಇಲ್ಲ ಅಂದರೆ ಹೋಗ್ಬೇಕು ರೇಷ್ಮೆ ಕೆಲಸಕ್ಕೆ. ಇಲ್ಲಿ ಇದನ್ನೆಲ್ಲ ನಿಮ್ಮ ಶಾಸಕರಿಗೆ ಹೇಳ್ತೀರಾ ನಮಗೆಲ್ಲ ಪ್ರಾಬ್ಲಮ್ ಇದೆ ಅಂತೇಳಿ? ನಿಮ್ಮ ಶಾಸಕರಿಗೆ ಯಾರು? ನಮ್ಮ ರವಿ ಅಣ್ಣ ಅವ್ರಿಗೆ ಮಾಡಿರೋ ಅಷ್ಟು ಯಾರೂ ಮಾಡಿಲ್ಲ ಇಷ್ಟೊತ್ತಿಗೆ. ಹೌದಾ? ಏನೇನು ಕೆಲಸ ಮಾಡಿದ್ದಾರೆ? ಮಾಡಿದ್ರು, ತುಂಬ ಮಾಡಿದ್ರು. ಅವ್ರ ಊರಲ್ಲಿ ಎಷ್ಟು ಬೈಪಾಸ್ ರೋಡ್ಗಳೆಲ್ಲ ಕ್ಲೀನಿಂಗ್ ಮಾಡಿಸಿದ್ರು, ರೋಡ್ಗಳು ಹಾಕ್ಸಿದ್ರು. ಅವ್ರು ಮಾಡಿರೋ ಅಷ್ಟು ಯಾರೂ ಮಾಡಿಲ್ಲ. ನಾವು ಸುಳ್ಳು ಹೇಳಬಾರ್ದು. ಅವ್ರಿಗೆ ನಾವು ಕಷ್ಟ ಬಿದ್ದು ಗೆಲ್ಲಿಸಿದ್ವು, ಅವರು ರೀಡಿಂಗ್ನಲ್ಲಿ ಕಮ್ಮಿ ಬಂದರು ಅಷ್ಟೇ, ಇನ್ನೇನು ಇಲ್ಲ. ಮುಂದಕ್ಕೆ ಬೇಕಾದರೂ ನೋಡೋಣ. ಅವ್ರ ಜೊತೆಯಲ್ಲಿದ್ದು ನಾವು ಗೆಲ್ಸೋದಕ್ಕೆ ರೆಡಿಯಾಗಿದ್ದೀವಿ ನಾವು.
ಅಂದ್ರೆ ನೀವು ಹೇಳೋದು ಶಾಸಕರು ಇಲ್ಲಿ ಜವಾಬ್ದಾರಿ ವಹಿಸ್ತಿದ್ದಾರೆ, ಸರ್ಕಾರದಿಂದ ಬೇರೆ ಸಪೋರ್ಟ್ ಸಿಗ್ತಿಲ್ಲ ಸಿಗ್ತಾ ಇಲ್ಲ. ಇದ್ರ ಮುಂಚೆ ಇದ್ದವ್ರು ಎಂಥದ್ದು ಮಾಡಿಲ್ಲ. ನಮ್ಮ ಇದಕ್ಕೆ ಶಿಡ್ಲಘಟ್ಟ ತಾಲೂಕಿಗೆ ಏನೂ ಮಾಡಿಲ್ಲ. ಹೌದಾ? 1,000 ಗಂಡು ಮಕ್ಕಳಿಗೂ ಎಲ್ಲಿ ಒಂದು ಕೆಲಸ ಸಿಗುವಂಥ ಒಂದು ಇಂಡಸ್ಟ್ರಿಯಲ್ ಇಲ್ಲ. 1,000 ಹೆಣ್ಮಕ್ಳಿಗೆ ಕೆಲಸ ಸಿಗುವಂಥ ಒಂದು ಗಾರ್ಲಿಮೆಂಟ್ಸ್ ಇಲ್ಲ. ಎಂಥದ್ದು ಇಲ್ಲ ಸರ್. ಬೇಕಾದಷ್ಟು ಜನ ಹೋದರೆ ರೇಷ್ಮೆ ಕೆಲಸಕ್ಕೆ ಹೋಗಬೇಕು. ಆ ಕೆಲಸ ಮಾಡಿ ಟಿ ವಿ ರೋಗ ಬಂದುಬಿಡ್ತೈತೆ. ಆ ಬಿಸಿನೀರಿನಲ್ಲಿ ಆ ಸ್ಮೆಲ್ಲು ಇದರಲ್ಲಿ ಬಂದುಬಿಡ್ತೈತೆ. ಹಾಂ, ಮಾಡಿದ್ರೆ ಅದು ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು ಅವರು. ಆ ಥರ ಇದೆ ನಮ್ಮೂರ ಪರಿಸ್ಥಿತಿ. ಇದ್ರ ಬಗ್ಗೆ ಅವರು ಏನಾದರೂ ನಮ್ಮ ರವಿ ಅಣ್ಣ ತಲೆಗೆ ಹಚ್ಕೊಂಡು ಇದು ಮಾಡಿದ್ರೆ ಮುಂದಕ್ಕೆ ಮಾಡ್ತಾರೆ ಅಂತ ಕೂಡ ಒಂದು ನಂಬಿಕೆ ಇದೆ ನಮಗೆ. ಇವರಲ್ಲಿ ಏನಿದೆ ಅಂದರೆ ದೊಡ್ಡವರು ಹೋಗಿ ಹೇಳಿದ್ರೇ ಕೇಳಬೇಕಂತ ಮಾತಿಲ್ಲ. ಒಂದು ಸಣ್ಣ ಮನುಷ್ಯ ಹೋಗಿ ಹೇಳಿದ್ರೂ ಅವ್ರು ಕೇಳ್ತಾರೆ, ಜೊತೆಯಲ್ಲಿ ಕುಂಡಿಸ್ಕೊಂಡು ಮಾತಾಡ್ತಾರೆ. ಅವರಲ್ಲಿ ಒಂದು ಇದು ಕಾಣಿಸ್ತೈತೆ ನಮಗೆ. ಅದಕ್ಕೋಸ್ಕರ ಅವ್ರ ಹಿಂದೆ ತುಂಬ ಪಬ್ಲಿಕ್ ಇದೆ. ಸುಲಭವಾಗಿ ಬರೀತಾರೆ ಅಂತೀರಾ? ಹಾಂ, ದೊರೀತಾರೆ. ನಾವು ಫೋನ್ ಮಾಡಿದೆ ಫೋನ್ ತೆಗಿತಾರೆ ಅವರು. ಹೌದಾ? ಹಾಂ, ಅವರಾಗಲಿ ಅವ್ರ ಬ್ರದರ್ ಆಗಲಿ ಸಚಿನ್ ಆಗಲಿ ಯಾರೇ ಆಗಲಿ, ನಾವು ಫೋನ್ ಮಾಡಿದೆ ಫೋನ್ ತೆಗಿತಾರೆ. ಏನು ಸಮಸ್ಯೆ ಹೇಳಿ, ಎಲ್ಲಿಗೆ ಬರಬೇಕು ಏನು ಅಂತ ಕೇಳ್ತಾರೆ ಅವರು. ಬೇರೆಯವ್ರು ಯಾರು ಇಷ್ಟೊತ್ತಿಗೆ ಆ ಥರ ಕೇಳಿಲ್ಲ. ಓಕೆ, ಯಾರು ಸರ್ ನಿಮ್ಮ ಶಾಸಕರು? BN ರವಿಕುಮಾರ್ ಸರ್. ಓಕೆ, ಹೆಂಗೆ ಪರವಾಗಿಲ್ಲ ಸ್ಪಂದಿಸ್ತಾರೆ ಸರ್? ಬಹಳ ಚೆನ್ನಾಗಿ ಒಬ್ಬ ರೈತನ ಮಗ, ರೈತರ ಸಮಸ್ಯೆ ಏನು ಅಂತ ರೈತರ ಮಕ್ಕಳಿಗೆ ಗೊತ್ತಿರ್ತದೆ. ಬಹಳ ಚೆನ್ನಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಡೆ ದಾಪುಗಾಲ ಆಗ್ತಾ ಇದೆ ಶಿಡ್ಲಘಟ್ಟ ವಿಧಾನಸಭೆ. ಏನು ಸರ್ ನೀವು ಕಂಡಾಗೆ ನಿಮ್ಮ ಕ್ಷೇತ್ರದಲ್ಲಿ ಯಾವೆಲ್ಲ ಜ್ವಲಂತ ಸಮಸ್ಯೆಗಳಿದ್ದಾವೆ ಅಂತೀರಿ? ಸರ್, ಇಲ್ಲಿ ನೀರಿಂದು ಸಮಸ್ಯೆ ಇತ್ತು. ಈಗೀಗ ಸ್ವಲ್ಪ ನೀರು 1600, 700, 800 ಅಡಿ ಕೊರೆದ್ರೂ ನೀರಿಗೆ ಬಹಳ ಅಭಾವ ಇದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ. ನೀರು ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಆಮೇಲೆ ರಸ್ತೆಗಳು ಎಲ್ಲ ಸ್ವಲ್ಪ ಹದಗೆಟ್ಟಿತ್ತು. ರಸ್ತೆಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಮುಖ್ಯ ಉದ್ಯಮಿ ಇದ್ದಿದ್ದಲ್ಲಿ ರೇಷ್ಮೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಕೃಷಿ ಮತ್ತು ಇದು ಹೈನುಗಾರಿಕೆನೂ ಚೆನ್ನಾಗಿ ನಡೆಯುತ್ತೆ. ಓಕೆ, ಅಂದ್ರೆ ಇಲ್ಲಿ ಒಬ್ಬೊಬ್ಬರ ಸಮಸ್ಯೆ ಒಂದೊಂದು ರೀತಿ ಇರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಅಡ್ರೆಸ್ ಪರ್ಟಿಕ್ಯುಲರ್ ಆಗಿ ಅಡ್ರೆಸ್ ಮಾಡೋದು ಕಷ್ಟ. ಜನರಲ್ ಆಗಿ ಈ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಿದ್ರೆ, ಪರಿಹರಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ಸರ್, ಈಗ ಬೆಂಗಳೂರಿಗೆ ಏರ್ಪೋರ್ಟ್ಗೆ ಬಹಳ ಸಮೀಪ ಇರ್ತಕ್ಕಂಥದ್ದು ಶಿಡ್ಲಘಟ್ಟ. ಏನಾಗ್ಬಿಟ್ಟಿದೆ ಅಂದರೆ ಈ ಕಡೆ ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಚಿಕ್ಕಬಳ್ಳಾಪುರ ಮತ್ತು ಹೊಸಕೋಟೆ ಕಂಪೇರ್ ಮಾಡಿದ್ರೆ ಶಿಡ್ಲಘಟ್ಟದಲ್ಲಿ ಯಾವುದೇ ರೀತಿಯಂಥ ಭಾರಿ ಜನಸಂದಣಿ ಇಲ್ಲ. ಇಲ್ಲಿಂದ ಕುಗ್ರಾಮಗಳಿಂದ ಬೆಂಗಳೂರಿಗೆ ವಲಸೆ ಹೋಗಬೇಕು. ಪಾಪ ಎಷ್ಟೋ ಜನ ಅಲ್ಲೋಗಿ PGಗಳಲ್ಲಿರೋವಂಥದ್ದು. ಇಲ್ಲಿಂದ ಚೆನ್ನಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬರೋವಂಥದ್ದು ಆಗ್ತಾಯಿದೆ. ಇಲ್ಲಿ ಉದ್ಯಮಿಗಳು ಸ್ಟಾರ್ಟ್ ಆಗಬೇಕು. ಇಂಡಸ್ಟ್ರಿ ಆದರೆ ಶಿಡ್ಲಘಟ್ಟ ಜನಕ್ಕೆ ಅನುಕೂಲ ಆಗುತ್ತೆ. ತಮ್ಮ ಹೋಪ್ ಇದೆಯಾ? ತಮಗೆ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ಈಗ ಭರವಸೆ ಇದೆ ಸರ್. ಈಗಾಗಲೇ ಅಕ್ವಿಸಿಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ಈ ರಿಕ್ವೆಸ್ಟ್ಗಳು ಮುಂಚೆಯಿಂದನೂ ಇದ್ವಲ್ವಾ ಸರ್? ಮುಂಚೆಯಿಂದ ಹೇಳ್ತಾ ಇದ್ದೀವಿ. ಹೌದೌದು, ಗಮನ ಹರಿಸಿರ್ಲಿಲ್ಲ. ಕಳೆದ ಸರ್ಕಾರದಲ್ಲಿ ರೇಷ್ಮೆಗೆ ಹೈಟೆಕ್ ಮಾರ್ಕೆಟಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಈಗ ಶಾಸಕರು ಅದನ್ನು ಹೆಚ್ಚು ಒತ್ತು ಕೊಟ್ಟು ತ್ವರಿತವಾಗಿ ಮಾರ್ಕೆಟ್ ಆಗಬೇಕು ಅಂತ ಅವರು ಸಂಕಲ್ಪನ ತೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ನಮ್ಮ ರವಿನ ಶಾಸಕ ಆದ್ಮೇಲೆ ನಮ್ಮ ಶಿಡ್ಲಘಟ್ಟ ಭಾಳ ಅದ್ಭುತವಾಗಿ ಡೆವಲಪ್ ಆಗಿದೆ. ಅದ್ಭುತವಾಗಿ ಆರಾಮಾಗಿದೆ. ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಮುಂಚೆ MLA ಮಾತಾಡಬೇಕು ಅಂದರೆ ಅವರು ಚಮಚಾಗಳು ಇರ್ತಿದ್ರು. ಅವ್ರ ಚಮಚಾಗಳ ಜೊತೆ ಹೋಗಿ ಮಾತಾಡಬೇಕಾಗಿತ್ತು. ಈಗ ರವಿನ ನೇರ ಸಂಪರ್ಕ. ಯಾರೇ ಹೋದ್ರೂ ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊಂಡು ಮಾತಾಡಿಸ್ತಾರೆ. ನಮ್ಮ ಸಚಿನ್ ಅಣ್ಣ ಆಗ್ಬೋದು, ಅವ್ರ ಬ್ರದರು, ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊಂಡು ಮಾತಾಡಿಸ್ತಾರೆ. ಮಾತಾಡಿಸಿ ಏನು ಸಮಸ್ಯೆ ಬಗೆಹರಿಸೋ ಕಳಿಸ್ತಾರೆ. ಮುನಿಯಪ್ಪನ ಮಾತಾಡ್ಬೇಕಾದ್ರೆ ಚಮಚಾಗಳು ಇರ್ತಾಯಿದ್ರು. ಚಮಚಾಗಳು ಅಂದರೆ ಇರಿ ಮಾತಾಡಿಸ್ತೀನಿ, ಯಜಮಾನ್ರು ಬರಬೇಕು, ಅದು ಬರಬೇಕು, ಇವ್ರು ಕಾಯಿಸ್ಬೇಕು. ಯಜಮಾನ್ರು ಇವ್ರ ಹತ್ರ ಏನಿಲ್ಲ, ಯಾರು ಹೋದ್ರೂ ಬನ್ನಿ ಅಷ್ಟೇ. ಈಗ ಚಮಚಾಗಳು ಮುನಿಯಪ್ಪನ ಕಡೆ ತುಂಬ ಜನ ಚಮಚಾಗಳಿದ್ರು. ಅಣ್ಣ ಬರಬೇಕು, ಒಂದು ನಿಮಿಷ ಕೂತ್ಕೊಳ್ಳಿ, ವೈಟ್ ಮಾಡಿ ಅವೆಲ್ಲ ಇರ್ತಿತ್ತು. ಈಗ ಯಾವುದೇ ಸಮಸ್ಯೆ ಇಲ್ಲ ಶಿಡ್ಲಘಟ್ಟಕ್ಕೆ ಅಂತ ಕೊಡ್ತಾನೆ ಇಲ್ಲ. MLA ಮೀಟ್ ಮಾಡೋ ಡೈರೆಕ್ಟ್ ಹೋದ್ರೆ ಮೇಲೂರಿಗೆ ಅಣ್ಣವ್ರು ಸಿಗ್ತಾರೆ. ಅಣ್ಣವ್ರು ಮಾತಾಡಿ ಸಮಸ್ಯೆ ಅಂದರೆ ಆಯಿತು ಬಗೆಹರಿಸ್ತೀವಿ, ಆಯ್ತು ಹಿಂಗಿರುತ್ತೆ ಅಂತ ಹೇಳ್ತಾರೆ. ಈಗ ಮುನಿಯಪ್ಪನ ಆಡಳಿತ ಮಾಡಿದಾಗ ದುಡ್ಡಿರೋರು ಅಂಥವ್ರು ಪಾಪ ಕಷ್ಟದಲ್ಲಿ ಹೋಗ್ತಾರೆ. ಕೆಲಸ ಕಾರ್ಯ ಮಾಡೋರು ಹಿಂಗಿದೆ ಅಂತಾರೆ. ಅಣ್ಣ ಬರಬೇಕು ಕೂತ್ಕೊಳ್ಳಿವಿ ಅಂತಾರೆ. ಅವ್ರು ಅಣ್ಣನ ಹೋಗಿ ಮಾತಾಡ್ತಾರೆ. ಅಣ್ಣ ಏನು ಹೇಳ್ತಾರೆ ಗೊತ್ತಾಗಲ್ಲ. ಇಲ್ಲ ನಾಳೆ ಸಿಗ್ತಾರೆ ಅಂತ ಹೇಳ್ತಾರೆ. ಈಗ ಸಮಸ್ಯೆ ಯಾವುದೂ ಇಲ್ಲ, ಕೊಡ್ತಾ ಇಲ್ಲ ನಾವು ಶಿಡ್ಲಘಟ್ಟ. ಈಗ ನಿಮ್ಮ ಕ್ಷೇತ್ರದ ಶಾಸಕರು JDS ಪಕ್ಷಕ್ಕೆ ಸಂಬಂಧಪಟ್ಟಂಥವ್ರು. JDS ಪಕ್ಷದ ಶಾಸಕರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹೆಂಗೆ ಈಗ ನೀವೇನು ಹೇಳೋಕೆ ಬಯಸ್ತೀರಿ? ಗ್ಯಾರಂಟಿ ಯೋಜನೆಗಳು ಬರ್ತಾ ಇದ್ದಾವೆ,
ಸರ್ ಎಲ್ಲ ರೆವೆನ್ಯೂರ್ ಏನೇ ಗೊತ್ತಾ, ರೆವೆನ್ಯೂರ್ ಮೈಂಡ್ ಅನ್ನೋದು ಶಿಡ್ಘಟ್ಟ ಅಭಿವೃದ್ಧಿ ಆಗ್ಬೇಕು ಅಷ್ಟೇ. ರೆವೆನ್ಯೂರು ಅಲ್ಲಿ ಇದು ಅವೆಲ್ಲ ಟೆನ್ಷನ್ ತೊಗೊಳ. ರೆವೆನ್ಯೂರು ಏನು ಬೇಕೋ ಶಿಡ್ಘಟ್ಟ ಸಮಸ್ಯೆಗೆ, ತಾಲೂಕಿಗೆ ಸಮಸ್ಯೆ ಏನಿದೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಖಂಡಿತವಾಗಿ ಏನು ಬೇಕೋ, ಏನು ಪ್ರಜೆಗಳಿಗೆ ಸಮಸ್ಯೆ ಇದೆ ಎಲ್ಲ ಕ್ಲಿಯರ್ ಮಾಡ್ತಾರೆ, ನೀಟಾಗಿ ಕ್ಲಿಯರ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳೆಲ್ಲ ಚೆನ್ನಾಗಿ ತಲುಪ್ತಾ ಇದಾವ? ಗ್ಯಾರಂಟಿ ಯೋಜನೆಗಳು ಬಂದಾದ್ಮೇಲೆ ಈಗ ಒಂದು ಕೂಪನ್ ಕಾರ್ಡ್ ಕೊಟ್ಟಿಲ್ಲ. ಒಂದು ಕೂಪನ್ ಕಾರ್ಡ್ ಯಾರಿಗೂ ಕೊಟ್ಟಿಲ್ಲ. ಕೂಪನ್ ಕಾರ್ಡ್ ಯಾರಿಗೆ ಬಂದಿದೆ? ಯೋಜನೆ ಬಂತು, ಕೂಪನ್ ಕಾರ್ಡ್ ಬಂದ್ ಮಾಡಿಬಿಟ್ರು. ನಮ್ಗೆ ಪರವಾಗಿಲ್ಲ. ಇವಾಗ ರವಿ ಅಲ್ಲ, ಈಗ ಯಾವ ಸರ್ಕಾರ ಬಂದ್ರು ಒಂದೇ ಅಂತೀರಾ? ನಮ್ಮ ಜೀವನ ನಡೀತಾ ಇದೆ ಅಂತೀರಾ? ಇಲ್ಲ ಇಲ್ಲ ಅಥವಾ ಇಲ್ಲ ಈ ಸರ್ಕಾರ ಬಂದಾಗ ಚೆನ್ನಾಗಿದೆ, ಅಥವಾ ಈ ಶಾಸಕರು ಬಂದಾಗ ಚೆನ್ನಾಗಿದೆ, ಅಥವಾ ಚೆನ್ನಾಗಿಲ್ಲ, ಯಾವ್ದು ಅಂತೀರಿ? ಇವಾಗ ರವಿ ಬಂದಿದ್ದಕ್ಕೋಸ್ಕರ ಅಷ್ಟು ಇದಾಗ್ತಾ ಇದೆ ನಮ್ಗೆ. ಮೇಲೂರು ರವಿ ಅವರಿಂದ ನಮಗೆ ಅಷ್ಟು ಇದಾಗ್ತಾ ಇದೆ. ಏನ್ ಅನುಕೂಲ ಆಗ್ತಾ ಇದೆ ನಿಮ್ಗೆ? ನಮ್ಗೆ ಪರವಾಗಿಲ್ಲ, ಏನು ಎಲ್ಲ ಇದು ಮಾಡ್ತಾನೆ, ಪರವಾಗಿಲ್ಲ. ಎಲ್ಲ ಇದು ಮಾಡ್ತಾನೆ. ಈಗ ನಿಮ್ಗೆ ನೀರಿನ ಅವಶ್ಯಕತೆ ಎಲ್ಲ ತುಂಬಾ ಇದೆ ಅಲ್ಲ? ಕಷ್ಟ ಇದೆ ಅಷ್ಟೇ. ಅಲ್ಲ, ಈಗ ಯಾವಾಗ್ಲೂ ಮುಂಚೆ ಇದ್ದ ಶಾಸಕರ ಹತ್ರ ಹೇಳ್ಕೊತಿದ್ರ ಸಮಸ್ಯೆನ? ಹೇಳ್ತಾ ಇದ್ದೆ, ಅವರು ಏನು ಇದು ಮಾಡ್ತಾ ಇಲ್ಲ, ಇಲ್ಲ. ಇವಾಗ ರವಿ ಬಂದಿದ್ದಕ್ಕೋಸ್ಕರ ನಮಗೆ ರೋಸ್ಟ್ ಇದಾಗಿದೆ. ರೋಡ್ಗಳು ಎಲ್ಲ ಇದು ಮಾಡಿದ್ದಾರೆ ಅವರು. ಕೈಗೆ ಸಿಗ್ತಾರ? ಕೈಗೆ ಸಿಗ್ತಾರ, ಮಾತಾಡ್ತಾರ, ಪರವಾಗಿಲ್ಲ, ಹಂಗೇನಿಲ್ಲ. ಊರಿಗೆ ಹೋದ್ರೆ ನಮಗೂ ಇದು ಮಾಡ್ತಾರೆ, ಪರವಾಗಿಲ್ಲ. ಈಗ ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಂತಿರ್ತಾವು? ಗ್ಯಾರಂಟಿ ಏನಿಲ್ಲ ಸರ್. ಹೌದಾ? ಹೌದು. ಯಾಕೆ ಸರ್, ಇದು ಯೂನಿಟ್ ಫ್ರೀ ಸಿಗಲ್ವಾ? ಇಲ್ಲ, ನಮ್ದು ಗ್ಯಾರಂಟಿ ಇಲ್ಲ. ಇಲ್ಲ, ಅದು ಬರೋದಿಲ್ಲ, ಏನಿಲ್ಲ. ಏನ್ ಸರ್ ಹಿಂಗ? ಇಲ್ಲ, 1-2-3 ತಿಂಗಳು ಮನೆಯವರಿಗೆಲ್ಲ ಇಲ್ಲ, ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಇಲ್ಲ ಬರ್ತಾ ಇಲ್ಲ. ಹೌದಾ? ಇಲ್ಲ, ಬರ್ತಾ ಇಲ್ಲ. ನೀವೇನು ಕೇಳಿಲ್ವಾ? ಕೇಳಿಲ್ಲ, ನಾವು ಕೇಳಕ್ಕೆ ಹೋಗೋದಿಲ್ಲ. ಗೂಡು ಸಿಗ್ತಾ ಐತೆ, ರೇಷ್ಮೆ ಎತ್ಕೊಂಡೋಗಿ ಬೇರೆ ಕಡೆ ಕೊಡ್ತಾ ಇದ್ವಿ. ಅದಕ್ಕೆ ರೇಷ್ಮೆ ಒಂದು ಮಂಡಿ ಬೇಕಿಲ್ಲೇ. ನಮ್ಮ ರೇಷ್ಮೆ ನಾವೇ ಇಲ್ಲಿ ಕೊಡಬೇಕು. ನಾವು ಬೇರೆ ಕಡೆ ಹೋಗಿ ಕೊಡೋದು, ಮತ್ತು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ, ಅದು ಸ್ವಲ್ಪ ತೊಂದರೆ ಐತೆ. ಮತ್ತು ನಮ್ಮ ಶಿಲ್ಗಾಡದಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರೋದಂತೆ ಆಸ್ಪತ್ರೆಗೆ ಸಂಬಂಧಪಟ್ಟಿರೋದು. ಯಾಕಂದರೆ ವೈದ್ಯಕೀಯ ತುಂಬ ಪ್ರಾಬ್ಲಮ್ ಐತೆ. ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಹಾಸ್ಪಿಟ್ಲ್ ಇದೆ ಅಥವಾ ಸರಿ ವ್ಯವಸ್ಥೆ ಇಲ್ಲ ಅಂತನಾ, ಡಾಕ್ಟರ್ಸ್ ಇಲ್ಲ ಅಂತನಾ, ಸ್ಟಾಫ್ ಇಲ್ವಾ, ಏನು ಪ್ರಾಬ್ಲಮ್ ಫೇಸ್ ಮಾಡಿ? ಸರ್, ಇಲ್ಲಿ ಸ್ಟಾಫ್ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ಆಸ್ಮಾ ಪ್ರಾಬ್ಲಮ್ ಜಾಸ್ತಿ ಐತೆ. ಮತ್ತು ಯಾವುದೇ ಒಂಥರ ಹೃದಯಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರ್ ಯಾರೂ ಇಲ್ಲ, ಹೆರಿಗೆ ಸಂಬಂಧಪಟ್ಟಂಥ ಡಾಕ್ಟ್ರ್ ಇಲ್ಲ. ಒಂದು ಚೂರು ಪ್ರಾಬ್ಲಮ್ ಆದರೆ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ, ಅದೊಂದು ಸಮಸ್ಯೆ ಐತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಶಿಲ್ಘಾಟಕ್ಕೆ ಬೇಕಾಗಿರೋದು ಒಂದು ಸಣ್ಣ ಕೈಗಾರಿಕೆ ಯಾವುದೋ ಒಂದು ಬೇಕು. ಒಂದು 5,000ಗೆ ಸಂಬಂಧಪಟ್ಟಂಥ ಕೆಲಸ ಕೊಡುವಂಥ ಒಂದು ಸಣ್ಣ ಕೈಗಾರಿಕೆ ಯಾವುದೋ ಒಂದು ಆಗ್ಬೇಕು ಸರ್ ಇಲ್ಲಿ. ಹೌದು ಸರ್, ಆಗಬೇಕು. ಹೌದು ಸರ್, ಯಾಕಂದರೆ ಇವಾಗ ನಮ್ಮಿರೋ MLA ಅವರು ಏನಕ್ಕಾಗಿ ಸ್ಪಂದಿಸ್ತಾರೆ. ಅವ್ರು ನಮ್ಮ ಶಿಲ್ಘಾಟ್ ಒಂದು ಟೌನ್ ಇಂಪ್ರೂವ್ ಮಾಡ್ಬೇಕಂತ ತುಂಬ ಕಷ್ಟಪಡ್ತಾವ್ರೆ, ಕೆಲಸ ಮಾಡ್ತಾವ್ರೆ. ಯಾವುದೇ ಒಂದು ಕಷ್ಟಕರಕ್ಕೆ ಏನಾದ್ರೂ ಸ್ಪಂದಿಸ್ತಾವ್ರೆ. ಹೌದು ಸರ್. ಈಗ ನೀರಿನ ಸಮಸ್ಯೆ ಅಲ್ಲ ಸರ್? ನೀರಿನ ಸಮಸ್ಯೆ ಅಭಾವ ಐತೆ. ಮೈನ್ ನಮ್ಮ ಶಿಲ್ಘಾಟ್ಗೆ ಬೇಕಾದ್ರೆ ನೀರಾವರಿ ನೀರು ಬೇಕು. ಯಾಕಂದ್ರೆ ರೇಷ್ಮೆ ಕೆಲಸ ಕುಡಿಯೋ ನೀರಿಗೆ ಸಮಸ್ಯೆ ಇದೆಯಲ್ಲಿ? ಹೌದು ಸರ್, ಬೇಜಷ್ಟು ಐತೆ ಸರ್. ಹೆಂಗೆ ಮಾಡ್ತೀರಾ ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಆದಾಗಲ್ಲಿ? ಸರ್, ನಗರಸಭೆಯಿಂದ ಅವಾಗ ಟ್ಯಾಂಕ್ಗಳು ಓಡಿಸ್ತಾರೆ, ಅದು ಸ್ವಲ್ಪ ಪ್ರಾಬ್ಲಮ್ಮು. ಶುದ್ಧ ನೀರು, ಕುಡಿಯೋ ನೀರು ಅಂಥದ್ದಿಲ್ಲ, ನೀರು ಪ್ರಾಬ್ಲಮ್ ಐತೆ ಸರ್. ನೀರು ಪ್ರಾಬ್ಲಮ್? ಹೌದು ಸರ್. ಈಗ ಇನ್ನು ಏನೆಲ್ಲ ಪಟ್ಟಿ ಮಾಡ್ತೀರಾ ಪ್ರಾಬ್ಲಮ್, ಇಂತಿಂಥ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ? ಸರ್, ಮೈನ್ ನಮ್ಮ ತಾಲೂಕು ಬೇಕಾಗಿರೋದು ಒಂದು ಇಂಡಸ್ಟ್ರಿ ಏರಿಯಾ ಬೇಕು. ಹೆಣ್ಮಕ್ಳಿಗೆ ಬೇಕಾದಂಥ ಇವಾಗ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಇದಕ್ಕೆ ಹೋಗ್ತಾವೆ, ಚಿಕ್ಕಬಳ್ಳಾಪುರ ಎಲ್ಲ ಹೋಗ್ತಾವ್ರೆ. ಏನು ಅದು ಅದೇನೇನು ಸರ್, ಗಾರ್ಮೆಂಟ್ಸು. ಒಂದು ಗಾರ್ಮೆಂಟ್ಸ್ ಬೇಕು, ಒಂದು ಸಣ್ಣ ಕೈಗಾರಿಕೆ ಬೇಕು. ನೀರಾವರಿ ಸ್ವಲ್ಪ ಪ್ರಾಬ್ಲಮ್ ಐತೆ, ನೀರಾವರಿ ಬೇಕು. ಮೈನ್ ಫಸ್ಟ್ ಆಫ್ ಆಲ್ ಅದಕ್ಕಿಂತ ಸರ್ ವೈದ್ಯಕೀಯ ಸಂಬಂಧಪಟ್ಟ ಡಾಕ್ಟ್ರ್ ಸಂಬಂಧಪಟ್ಟ ಬೇಕು ಸರ್. ಸ್ವಾತಂತ್ರ್ಯ ಬಂದಾಗಿಂದ ಈ ಶಿಡ್ಲಘಟ್ಟ ತಾಲೂಕು ಹೆಂಗೈತೋ ಹಂಗೆ ಐತೆ ಇವತ್ತು. ಆದರೆ ಈಗ ಒಂದು ವರ್ಷದಿಂದ ನಮ್ಮ BN ರವಿಕುಮಾರ್ ಅವರು ಗೆದ್ದಾಗಿಂದ ಏನೋ ಅವರ ಆದ್ಯತೆಯಲ್ಲಿ ಅವ್ರ ಕೈಯಲ್ಲಿ ಆಗ್ತಕ್ಕಂಥ ಕ್ಲೀನಿಂಗ್ ಆಗ್ಬೋದು, ಏನೋ ಒಂದು ಅವ್ರ ಕೈಯಲ್ಲಿ ಆಗ್ತಂಥ ಸಹಾಯವನ್ನು ಮಾಡಿಕೊಂಡು ಇವತ್ತು ಜನರನ್ನು ಒಳ್ಳೆ ರೀತಿಯಲ್ಲಿ ಇವತ್ತು ಶುದ್ಧಿಪಡಿಸ್ತಾ ಇದ್ದಾರೆ ಈ ನಗರವನ್ನು. ಆದರೆ ಇವತ್ತು ನಮ್ಮ ನಗರಸಭೆ ಸ್ವಾತಂತ್ರ್ಯ ಬಂದಾಗಿಂದ ಹೆಂಗೈತೆ ಹಂಗೆ ಐತೆ, ಇನ್ನು ಹಿಂದಕ್ಕೆ ಹೋಗ್ಬಿಟ್ಟೈತೆ. 31 ವಾರ್ಡು ಈ ಶಿಡ್ಲಘಟ್ಟ ನಗರದಲ್ಲಿ, 31 ವಾರ್ಡಲ್ಲಿ ಇವತ್ತು ಪೌರ ಕಾರ್ಮಿಕರು ಏನಿಲ್ಲ ಅಂದರೂ ಒಂದು 100 ಜನ ಮೇಲೆ ಇರಬೇಕು. ಏನೋ ಕ್ಲೀನಿಂಗ್ ಆಗಲಿ ಏನೇ ಆಗೋಗ್ಲಿ, ಕೇವಲ ಒಂದು 30-35 ಜನ ಇದ್ದಾರೆ. ವಾಟರ್ ಮ್ಯಾನ್ಗೆ ಆಗೋಗ್ಲಿ ಏನಕ್ಕೆ ಆಗೋಗ್ಲಿ ಯಾರಿಗೂ ಅವ್ರಿಗೆ
ಈ ಆರ್ಥಿಕ ಪರಿಸ್ಥಿತಿ ತುಂಬ ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟಿದೆ ನಮ್ಮ ನಗರಸಭೆಯಲ್ಲಿ. ಇವತ್ತು ಈ ಯಾವುದಿದು ನಮ್ಮ ಈ ಕಂದಾಯಗಳಾಗ್ಬೋದು ಏನೋ ಸೋರ್ಸ್ ಇಲ್ಲ ನಮ್ಮ ಆಫೀಸ್ಗೆ. ಅದ್ರ ಬಗ್ಗೆ ನಮ್ಮ MLA ಸಾಹೇಬರು ರವಿಕುಮಾರ್ ಅವರು ಇದನ್ನು ತಹಸೀಲ್ದಾರ್ ಹತ್ರ ಆಗ್ಬೋದು, DC ಸಾಹೇಬ್ರ ಹತ್ರ ಆಗ್ಬೋದು ಮಾತಾಡಿಬಿಟ್ಟು ಇದನ್ನು ಶಿಡ್ಲಘಟ್ಟ ತಾಲೂಕು ಚೆನ್ನಾಗಿರಬೇಕು ಅಂದರೆ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅವರು ಇದನ್ನು ಏನೋ ಒಂದು ರೀತಿಯಲ್ಲಿ ಒಳ್ಳೇದು ಮಾಡಬೇಕು ಅಷ್ಟೇ. ಇಲ್ಲಾಂದರೆ ಇದು ಸರಿಯಾಗಿ ಆಗಲ್ಲ. ಇವತ್ತು ನಮಗೆ ಈ ಕಂದಾಯದಾಗ್ಬೋದು ಏನೇ ಆಗ್ಬೋದು ಡೆವಲಪ್ಮೆಂಟ್ ಚಾರ್ಜ್ಗಳು ಇವೆಲ್ಲನೂ 40% ಮೇಲೆ ಬರ್ತಾಯಿಲ್ಲ. ಏನಾಗ್ಬಿಟ್ಟಿದೆ ಅಂದರೆ ಇವೆಲ್ಲ ಸೇರೇ ಇಲ್ಲ. ಇವಾಗ ಒಂದು 40% ಟೌನ್ಗೆ ಸೇರೈತೆ, ಮಿಕ್ಕಿದೆಲ್ಲನೂ ಹಂಗೆ ಹೋಗೈತೆ ಪಂಚಾಯತಿ ಲೆಕ್ಕಗಳಲ್ಲಿ. ಇದನ್ನೆಲ್ಲ ಸೇರಿಸಿ ರವಣ್ಣವರು ಇದನ್ನ ಮಾತಾಡಿ DC ಸಾಹೇಬ್ರ ಹತ್ರ ಮೇಲೆ ವಿಧಾನಸೌಧದಲ್ಲಿ ಮಾತಾಡಿ ಇದನ್ನೆಲ್ಲನೂ ಏನೇ ಮಾಡಿ ಅಕ್ರಮ ಸಕ್ರಮ ಮಾಡಿ ಇವೆಲ್ಲ ಸೇರಿದ್ರೆ ಡೆವಲಪ್ ಆಗೋದಿದು. ಈ ಥರ ಕೀಳ್ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮ್ಮದು. ಇವತ್ತು ಯಾವುದೇ ಅಧಿಕಾರಿಗಳಿಗೆ ಬಂದರೂ ಇಲ್ಲಿ ಕೆಲಸ ಮಾಡೋದು ದಿಗ್ಲು ಬೀಳ್ತಾರೆ. ಯಾಕಂದರೆ ಸೋರ್ಸ್ ಇರಬೇಕು, ಸೋರ್ಸ್ ಇಲ್ಲ ಇಲ್ಲಿ. ಯಾಕೆ ಅಧಿಕಾರಿಗಳು ಯಾಕೆ ಇಲ್ಲಿ ಭಯ ಪಡ್ತಾರೆ? ಸೋರ್ಸ್ ಇಲ್ಲ ಇಲ್ಲಿ. ಏನು ಸೋರ್ಸ್ ಇಲ್ಲ ಅಂದರೆ ಯಾವ ಥರ ಅಂದರೆ ಇವಾಗ ನಮ್ಗೆ ಡೆವಲಪ್ಮೆಂಟ್ ಚಾರ್ಜ್ಗಳು ಅವು ಇವು ಬರಬೇಕಂದ್ರೆ ಊರಲ್ಲಿ ಏನೋ ಇಂಪ್ರೂವ್ಮೆಂಟ್ ಇರಬೇಕು. ಏನೂ ಇಲ್ಲ ಇಲ್ಲಿ. ಏನೋ 40% ಕೂಡ ಡೆವಲಪ್ಮೆಂಟ್ ಚಾರ್ಜ್ ಇಲ್ಲ. ಸ್ವಾತಂತ್ರ್ಯ ಬಂದಾಗ ಹಂಗೆ ಆಗ್ಬಿಟ್ಟಿದೆ. ಓಕೆ ಸರ್, ಈಗ ಜನಗಳ ತೆರಿಗೆಯಿಂದ ಸರ್ಕಾರ ನಡೀತಾ ಇರುತ್ತೆ ಅಲ್ವಾ? ಈಗ ಸ್ವಂತ ದುಡ್ಡಿಂದ ಶಾಸಕರು ಕೆಲಸ ಮಾಡೋ ಅವಶ್ಯಕತೆ ಇದೆಯಾ ಇಲ್ಲಿ? ಶಾಸಕರು ಸ್ವಂತ ದುಡ್ಡಲ್ಲಿ ಕೆಲಸ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಈ ಕೀಳ್ಮಟ್ಟಕ್ಕೆ ಇಳ್ದೋಗೈತೆ ಇದು. ಅದರಿಂದ ಅವ್ರು ಸ್ವಂತ ಕಾಸಲ್ಲಿ ಕ್ಲೀನಿಂಗ್ ಮಾಡಿದ್ರು ಮೊನ್ನೆ. ಯಾಕೆ ಅಲ್ಲ ಸರ್ಕಾರದಿಂದ ಅವ್ರಿಗೆ ಅನುದಾನ ಸಿಗಲ್ಲ ಅಂತೀರಾ? ಅನುದಾನ ಸಿಗ್ತದೆ, ಅದನ್ನು ಉಪಯೋಗ ಪಡಿಸ್ಕೊಳ್ತಾ ಇಲ್ಲ. ಕೆಲವು ಸದಸ್ಯರುಗಳು ಏನು ಮಾಡ್ತಾವ್ರೆ, ಯಾವುದೋ ಒಂದು 50%ಅಲ್ಲೋ ಯಾವುದೋ ಇನ್ನೊಂದು ಯಾವುದೋ ಬಂದಾಗ ಇದನ್ನು ಸರಿಯಾಗಿ ಎಲ್ಲ ವಾರ್ಡ್ಗೂ ಸದುಪಯೋಗ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಹಣ ನಮ್ಗೆ ಬೇಡ ಬೇಡ ಅಂದ್ಬಿಟ್ಟು ಎಲ್ಲರೂ ಸೈನಿಗಳು ಹಾಕೋದು, ಅದನ್ನು ವಾಪಸ್ ಕಳಿಸೋದು, ಈ ಥರ ಮಾಡಿಬಿಟ್ಟು ಮೊನ್ನೆ ಒಂದು ಸಲ ಒಂದು 30 ಕೋಟಿ 40 ಕೋಟಿ ಹಣನ ವಾಪಸ್ ಕಳಿಸಿದ್ದಾರೆ. ಏನೋ ಈ ನಗರಕ್ಕೆ ಬಂದಿರತಕ್ಕಂಥದ್ದು, ಈ ಶಿಡ್ಲಘಟ್ಟ ನಗರಕ್ಕೆ ಬಂದಿರತಕ್ಕಂಥದ್ದು 30-40 ಕೋಟಿನ ವಾಪಸ್ ಕಳಿಸಿದ್ದಾರೆ. ಮತ್ತು ಯಾವಾಗನ ಒಂದು 50 ಲಕ್ಷ 1.5 ಕೋಟಿ ಈ ಥರ ಬಂದಾಗ ಈ ಹಣ ಸಾಕಾಗೋದಿಲ್ಲ ಅನ್ನೋದು ಎಲ್ಲ ಸೈನಿಗಳು ಹಾಕೋದು. ಈ ಒಂದು 31 ಜನ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲ. ಇವ್ರೇನು ಮಾಡ್ತಾರೆ ಅಂದರೆ ಇದು ಖಾಲಿ ಇವ್ರಿಗೆ ಬೇಕಾಗಿರೋ ಜಾಗದಲ್ಲಿ ಹಾಕ್ತಾರೆ, ಸ್ಥಳಗಳಲ್ಲಿ ಹಾಕ್ತಾರೆ, ಬೇಕಾಗಿರೋ ವಾರ್ಡ್ಗಳು ಹಾಕ್ತಾರೆ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ, ಇದನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಇವರು ಏನು ಮಾಡಬೇಕಂದ್ರೆ ಅದು ಬಂದಿರೋದು ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ 31 ವಾರ್ಡಲ್ಲಿ ಎಲ್ಲಿ ಸಮಸ್ಯೆ ಇದ್ರೆ ಅಲ್ಲಿ 50 ಲಕ್ಷ ಬರ್ಬೋದು, ಇಲ್ಲ ಕೋಟಿ ಬರ್ಬೋದು, 1.5 ಕೋಟಿ ಬರ್ಬೋದು. ಇದನ್ನ ಸದುಪಯೋಗ ಮಾಡ್ಕೊತಾ ಇಲ್ಲ ಇವರು. ಈ ಒಂಥರ ವಿರೋಧಿ ಮಾಡಿಕೊಂಡು ಇಲ್ಲಿ 3 ಪಕ್ಷ ಆಗೋಗ್ಬಿಟ್ಟವೆ. ಯಾವ್ಯಾವ ಕೆಲಸಕ್ಕೆ ಬಂದಿರೋ ಪಕ್ಷಗಳಾಗೋಗ್ಬಿಟ್ಟು ಈ ಹಣನ ಏನು ಮಾಡ್ತಾರೆ, ದುರುಪಯೋಗ ಮಾಡ್ತಾವ್ರೆ. ಅಂದರೆ ನಮ್ಮ ಒಂದು ತಾಲೂಕಿನಲ್ಲಿ ಏನು ಮೊದಲಿತ್ತು ಅದಕ್ಕಿಂತ ಇವಾಗ ಸ್ವಲ್ಪ ಎಲ್ಲನೂ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮ ತಾಲೂಕಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಸ್ವಚ್ಛತೆಯೂ ಕೂಡ ಚೆನ್ನಾಗಿದೆ. ನಮ್ಮ ಸುತ್ತಮುತ್ತನೂ ಎಲ್ಲನೂ ಕ್ಲೀನೆಸ್ ಇದೆ. ಅಂದರೆ ರವಿ ಅಣ್ಣವರು MLA ಆದಮೇಲೆ ಸ್ವಲ್ಪ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ನಮಗೆ ಅವ್ರ ಬಗ್ಗೆ ತುಂಬ ಅಭಿಪ್ರಾಯ ಇದೆ. ಮತ್ತು ವಿಶ್ವಕ್ಕೋಸ್ಕರ ನಾವೆಲ್ಲರೂ ಸೇರಿ ಒಂದು ಸ್ವಚ್ಛ ಭಾರತವನ್ನು ಕಟ್ಟಲಿಕ್ಕೆ, ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಒಂದಾಗಿ ನಾವು ಸ್ವಚ್ಛ ಭಾರತವನ್ನು ನಿರ್ಮಿಸಬೇಕು. ಮತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು. ಮತ್ತು ಪ್ರಕೃತಿ ಸಮೇತವಾಗಿ ಎಲ್ಲ ಸತೋಪ್ರಧಾನ ಆಗಬೇಕು. ಆತ್ಮಗಳಲ್ಲಿ ಒಳ್ಳೆ ಶಾಂತಿ, ಸದ್ಭಾವನೆ, ಏಕತೆ ಮತ್ತು ಪ್ರೀತಿ ಸ್ನೇಹ ಪರಸ್ಪರದಲ್ಲಿ ಮತ್ತು ಸ್ವಚ್ಛತೆ, ಅಂದರೆ ನಮ್ಮಲ್ಲೂ ಮನಸ್ಸಿನಲ್ಲೂ ಸ್ವಚ್ಛತೆ ಇರಬೇಕು. ಮತ್ತು ಸುತ್ತಮುತ್ತಲೂ ಸ್ವಚ್ಛತೆ ಇರಬೇಕು. ಮತ್ತು ಜನರಲ್ಲಿ ನಾವು ಸದ್ಭಾವನೆ ತರಬೇಕು. ಮತ್ತು ಸ್ವಚ್ಛ ಭಾರತವನ್ನು ಮಾಡಬೇಕು, ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಮತ್ತು ನಮಗೆ ಇವಾಗ ನಮ್ಮ ತಾಲ್ಲೂಕು ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲಿನೂ ಸಮೃದ್ಧಿ ಆಗಬೇಕು. ಮತ್ತು ಈಗ ಸನಾತನ ಧರ್ಮದ ರೀತಿ ನೀತಿ ಪದ್ಧತಿಗಳೇನಿತ್ತು ಅಂದರೆ ಸತ್ಯತೆ, ಸ್ವಚ್ಛತೆ, ಪವಿತ್ರತೆ ಮತ್ತು ಇದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ನಾವು ಗಮನ ಹರಿಸಿ ನಾವು ಸ್ವಚ್ಛ ಭಾರತ ನಿರ್ಮಾಣ ಮಾಡಬೇಕು ಅನ್ನೋದೇ ನಮಗೆ ಅಭಿಲಾಷೆ ಇದೆ. ಯಾಕೆಂದರೆ 25 ನಾನು ಇವಾಗ ಒಂದು 30 ವರ್ಷದಿಂದ ಓಟ್ ಹಾಕ್ತಾ ಇದ್ದೀನಿ. ಆವಕ್ಕೂ ಇವಾಗೂ ಯೋಚನೆ ಮಾಡಬೇಕು ಅಂದರೆ ನಾವು ಹಿಂದೆ ಹೋಗ್ತಾ ಇದೀವಿ, ಆದರೂ ಮುಂದೆ ಬರ್ತಾ ಇಲ್ಲ. ನಮ್ಮ ತಾಲೂಕು ಮುಂದೆ ಬರ್ತಾ ಇಲ್ಲ. ಹಂಗನ್ಸ್ತದೆ.
ಏನೂ ಒಂದು ಒಳ್ಳೆ ಕಾರ್ಖಾನೆ ಇಲ್ಲ, ಒಳ್ಳೆ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ. ಇವಾಗ ಬಂದಿರೋ ಶಾಸಕರು ಏನೇ ಆಗಲಿ ನಿಮ್ಮದು ಏನೇ ಬಾಧೆ ಇದ್ರೂ ನಂದಂಕ ತಿಳಿಸಿ, ನಂದಂಕ ತಿಳ್ಸೋಕ್ಕಾಗ್ದಿರ ಇದ್ದರೂ ಯಾರೋ ನಿಮ್ಮ ಕೌನ್ಸಿಲರು ನಿಮಗೆ ಗೊತ್ತಿರೋವ್ರಿಗೆ ಹೇಳಿ ನಮ್ದಂಕ ಬಂದು ಹೇಳ್ತಾರೆ, ನಾವು ಅದನ್ನು ಮಾಡಿಕೊಡ್ತೀವಿ 100% ಅಂತ ಹೇಳಿದ್ದಾರೆ. ನಮ್ಗೆ ಅದೊಂದು ಸಂತೋಷ ಆಗ್ತದೆ. ವಿಶ್ವಾಸ ಇದೆಯಾ? ಹ್ಞೂ ಸರ್, 100% ವಿಶ್ವಾಸ ಐತೆ. ಯಾಕೆಂದರೆ 20 ವರ್ಷದಿಂದ ಇರೋ ಶಾಸಕರು ಏನೂ ಊರನ್ನೂ ಉದ್ಧಾರಕ್ಕೂ ಮಾಡಲಿಲ್ಲ. ನೀವು ಆಲ್ರೆಡಿ ಊರೊಳಗೆ ಓಡಾಡಿರ್ತೀರಿ, ಒಂದು ಚರಂಡಿ ಆಗ್ಬೋದು, ಒಂದು ಲೈಟ್ ಆಗ್ಬೋದು, ಒಂದು ರೋಡ್ ಆಗ್ಬೋದು, ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಇವಾಗ ಶಾಸಕರಾದಾಗಿಂದ ನಾವು ಮಾರ್ಕೆಟಿಗೆ ಗೂಡೆತ್ಕೊಂಡು ಹೋಗ್ಬೇಕು ಅಂದರೆ ಒಳ್ಳೆ ಬೈಪಾಸ್ ಮಾಡಿದ್ದಾರೆ. ಟೌನ್ ಒಳಗೆ ಬರ್ದಿರ ಬೈಪಾಸ್ ಒಳಗೆ ಹೋಗ್ತೀವಿ, ನೀರಿಗೂ ಅನುಕೂಲ ಮಾಡಿಕೊಡ್ತೀವಿ ಆದಷ್ಟು ಬೇಗನೂ ಅಂತ ಹೇಳಿದ್ದಾರೆ. ಅದರಿಂದ ತುಂಬ ಸಂತೋಷ ಆಗ್ತದೆ. ಆಗಲಿ ಸರ್, ತುಂಬ ಒಳ್ಳೆಯದಾಗಲಿ. ನಿಮ್ಮನ್ನು ಗೆಲ್ಲಿಸಿದಂಥ ಕ್ಷೇತ್ರದ ಜನತೆಗೆ ಈ ಕಾರ್ಯಕ್ರಮದ ಮೂಲಕ ಕೊನೆಯದಾಗೇನು ಹೇಳ್ತೀವಿ? ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸ್ವಾಭಿಮಾನ ಮತದಾರ ಬಂಧುಗಳಿಗೆ ತಲೆಬಾಗಿ ನಮಸ್ಕರಿಸ್ತಾ, ನೀವು ನಾನು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ನಾನು ಈ ಕ್ಷೇತ್ರದಲ್ಲಿ ದುರುಪಯೋಗಕ್ಕೆ ಬಿಡೋದಿಲ್ಲ. ನನ್ನ ಕೈಲಾದ ಮಟ್ಟಕ್ಕೆ ನಾನು ಶಕ್ತಿ ಮೀರಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತೀನಿ. ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕಲಿಕ್ಕೆ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ನಾನು ತಲೆಬಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಮಾತನಾಡಿ ಬಹಳ ಖುಷಿ ಆಯಿತು, ಸಂತೋಷ ಆಯಿತು. ನಮಸ್ಕಾರ. ನಮಸ್ಕಾರ. ಸ್ನೇಹಿತರೆ, ನಾವು ಯಾರನ್ನೂ ಜಡ್ಜ್ ಮಾಡಬಾರ್ದು ಅಥವಾ ನಾವು ಯಾರು ಹಿಂಗೆ ಅಂತ ಅಂದ್ಕೊಳ್ಬಾರ್ದು. ಅವ್ರನ್ನ ಮಾತನಾಡಿಸದೇ ಹೊರತು ಅಥವಾ ಅವರ ನಡವಳಿಕೆನ ನೋಡದೆ ಹೊರತು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ BN ರವಿಕುಮಾರ್ ಎಲಿಯಾಸ್ ಮೇಲೂರು ರವಿಯಣ್ಣ. ನೋಡಿ, ಕ್ಷೇತ್ರದ ಜನತೆಯ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡಿಸ್ಲಿಕ್ಕೆ ಬಂದಿದ್ವಿ. ಆದರೆ ಅವ್ರನ್ನ ನೋಡ್ತಾ ಮಾತನಾಡಿಸ್ತಾ ಇದ್ದಾಗ ಬಹಳಷ್ಟು ವಿಚಾರಗಳನ್ನು ಕಲಿಬಹುದು ಅಂತ ಅನ್ನಿಸ್ತು. ಇವತ್ತಿನ ಯುವಕರಿಗಿರ್ಬಹುದು, ಇವತ್ತಿನ ಪೀಳಿಗೆಗಿರ್ಬಹುದು, ಗುರು ಹಿರಿಯರನ್ನ ಹೇಗೆ ಕಾಣಬೇಕು, ತಂದೆ ತಾಯಿಗಳನ್ನು ಹೇಗೆ ನಾವು ಗೌರವಿಸಬೇಕು, ನಾವು ಯಾವ ರೀತಿ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡ್ರೆ ನಾವು ಮನುಷ್ಯರಾಗ್ತೀವಿ, ಸಜ್ಜನರಾಗ್ತೀವಿ ಅನ್ನೋದಕ್ಕೆ ಬಹಳಷ್ಟು ಗುಣಗಳನ್ನು BN ರವಿಕುಮಾರ್ ಅವರು ಅಳವಡಿಸ್ಕೊಂಡಿದ್ದಾರೆ. ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಬರೀ ಮಾತಿಗೆ ಅಷ್ಟೇ ಅಲ್ಲ, ಕೃತಿಯಲ್ಲೂ ಅಷ್ಟೇ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಆ ಎಲ್ಲ ಗುಣಗಳು ನಿಮಗೂ ಕೂಡ ಇಷ್ಟವಾಗುತ್ತವೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಮತ್ತು ಕೃಷಿ ಬಗ್ಗೆ ಇರುವಂಥ ಅವರ ಪ್ರೀತಿ, ನಮ್ಮ ರಾಜ್ಯದ ಬಗ್ಗೆ, ಆ ಕ್ಷೇತ್ರದ ಜನತೆಯ ನಿಜವಾದ ಅಭಿವೃದ್ಧಿ ಅಂದರೆ ಏನು, ಯಾವ ರೀತಿ ನಾವು ಸೇವೆ ಮಾಡಬೇಕು ಅನ್ನೋದಕ್ಕೆ ಹಾಗೆ ಹೇಳ್ತಾ ಹೋದರೆ ಬಹುಶಃ ಸಮಯ ಸಾಕಾಗೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಬಹಳ ಇಷ್ಟ ಆಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ ಮತ್ತು ವಿಶ್ವಾಸ. ಹಾಗೆಯೇ ಈ ಕ್ಷೇತ್ರದ ಜನತೆ ಅಂದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನೇ ಕುಂದು ಕೊರತೆಗಳಿದ್ರೂ ಕೂಡ ತಾವು ಕಮೆಂಟ್ ಮಾಡೋ ಮೂಲಕ ಅಭಿಪ್ರಾಯಗಳನ್ನು ತಿಳಿಸೋ ಮುಖೇನ BN ರವಿಕುಮಾರ್ ಅವ್ರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಕನೆಕ್ಟ್ ಕರ್ನಾಟಕದ ಮೂಲಕ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಹೊತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.